ದಾರಿ ಸಿಗ್ತಾ ಇಲ್ಲ. ಆದರೆ ನಮ್ಮ ಡೈರೆಕ್ಷನ್ನ ಮೇಲೆ ನಾನು ಹುಡುಕಬೇಕು ಅಂತ ಕೊನೆಗೂ ಒಬ್ಬರತ್ರವೂ ಕೇಳಿದೆ. 11 ಗಂಟೆ ರಾತ್ರಿಗೆ ನಮ್ಮ ಡೆಸ್ಟಿನೇಷನ್ ಬಂದು ಸೇರಿದೆ. ಅದನ್ನು ಹುಡುಕುವಂತಹದ್ದು ಸ್ವಲ್ಪ ಪ್ರಯಾಸ ಆಗುತ್ತೆ. ಆದರೆ ನಮಗೆ ಖಚಿತವಾದ ಗುರಿ ಇದ್ದಾಗ, ಆ ಗುರಿಯ ಡೈರೆಕ್ಷನ್ನು ಖಚಿತವಾಗಿದ್ದಾಗ ಸ್ವಲ್ಪ ಡಿವಿಯೇಷನ್ ಆಗ್ಬೋದು, ಸ್ವಲ್ಪ ಸುತ್ತಾಡುವುದರಿಂದ ಹೆಚ್ಚು ಅನುಭವ ಸಮೃದ್ಧವಾಗಿ ಪುನಃ ಗುರಿ ಸೇರುತ್ತೇವೆ. ಆದರೆ ಕೆಲವೊಮ್ಮೆ ಅಂಥ ಸಂದರ್ಭದಲ್ಲಿ ನಾವು ಕೇಳದೇ ಇದ್ದರೂ ತನ್ನಷ್ಟಕ್ಕೆ ಡಿವೈನ್ ಮೆಸೇಜು, ಗುರು ಕಾರುಣ್ಯ ನಮ್ಮನ್ನು ರಕ್ಷಿಸುವುದು ಉಂಟು. ಒಮ್ಮೆ ಒಂದು ಕಾಡುದಾರಿಯಲ್ಲಿ ಹೋಗ್ತಾ ಇದ್ದೆ ನಾನು. ಕಾಡುದಾರಿಯಲ್ಲಿ ಹೋಗ್ತಾ ಇದ್ದದ್ದು ಎಲ್ಲೆಂದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸೌಭರಿ ಆಶ್ರಮ ಅಂತ ಇದೆ. ಸೌಭರಿ ಆಶ್ರಮ ಅಂತ ಹೇಳ್ತಾರೆ, ಅಲ್ಲಿ ಸೌಭರಿ ಇದ್ನೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ಸೌಭರಿ ಆಶ್ರಮ ಅಂತ ಹೆಸರು. ಅದು ಸೀತಾ ನದಿಯ ಒಂದು ಮೂಲೆಯಲ್ಲಿ ಒಂದು ಬೆಟ್ಟು, ಕಾಡಿನ ಮಧ್ಯದಲ್ಲಿ ಒಂದು ಆಶ್ರಮದಂಥ ವಾತಾವರಣ ಇದೆ. ಅದಕ್ಕೆ ಸೌಭರಿ ಆಶ್ರಮ ಅಂತ ಅವರು ಹೇಳೋದಿಲ್ಲ, ಅವರು ಅದಕ್ಕೆ ಸೋಂಬೇರಿ ಆಶ್ರಮ ಅಂತ ಹೇಳ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅದು ಸೌಭರಿ ಆಶ್ರಮದ ಕನ್ನಡ ತದ್ಭವ ಅಂತ ನಾನು ತೀರ್ಮಾನ ಮಾಡಿಕೊಂಡಿದ್ದೇನೆ. ಸೌಭರಿ ಆಶ್ರಮ ನೋಡಬೇಕು ಅಂತ ಅಲ್ಲಿಗೆ ಹೊರಟೆ ನಾನು. ಕಾಡು ದಾರಿಯಲ್ಲಿ ಹೋಗಬೇಕು. ಹೋದಾಗ ಕಾಡಿನಲ್ಲಿ ಇದ್ದ ಬೇರೆ ಬೇರೆ ದಾರಿಗಳಿತ್ತು. ಯಾವುದೋ ದಾರಿಯಲ್ಲಿ ಹೋಯಿತು. ಹೋಗ್ತಾ ಸಂಜೆ 6 ಗಂಟೆಗೆ ಹತ್ತಿರ ಆಯಿತು. ಇನ್ನು ಕತ್ತಲಾಯಿತು, ಇನ್ನು ವಾಪಸ್ ಹೋಗಬೇಕು, ಅಲ್ಲಿಗೆ ಹೋಗೋದು ಸಾಧ್ಯ ಇಲ್ಲ ಅನ್ನೋ ಸ್ಥಿತಿ ಬಂತು. ಹಾಗೆ ಆದಾಗ ಇನ್ನೇನು ಮಾಡಬೇಕು ಅಂತ ಯೋಚಿಸುವಾಗ ಯಾರೋ ಒಬ್ಬ ಹಳ್ಳಿಯವ ಆ ದಾರಿಯಲ್ಲಿ ಬರ್ತಾ ಇದ್ದ. ಅವನು ಬಂದ ಕೂಡಲೇ ಏನು ಅಂತ ಕೇಳಿದ. ಅಲ್ಲ, ಇಲ್ಲಿ ಸೌಭರಿ ಆಶ್ರಮಕ್ಕೆ ಹೋಗಬೇಕಿತ್ತು. ಸೌಭರಿ ಆಶ್ರಮ ಹಾಗಂದರೆ ಕಡೆ ಗೊತ್ತಾಯ್ತು, ಸೋಂಬೇರಿ ಆಶ್ರಮಕ್ಕೆ ಹೋಗ್ಬೇಕಪ್ಪ ನನಗೆ. ಓಹೋ, ಸೋಂಬೇರಿ ಆಶ್ರಮಕ್ಕೆ ನಾನು ತೋರಿಸ್ತೇನೆ ಬನ್ನಿ ಅಂತ ಹೇಳಿದ. ಅವನ ಆ ದಾರಿಯಲ್ಲಿ ಯಾಕೆ ಬಂದ, ಎಲ್ಲಿಂದ ಬಂದ, ಎಲ್ಲಿ ಹೋಗೋನು ಒಂದು ಗೊತ್ತಿಲ್ಲ. ಬಂದ, ತಾನು ಕರ್ಕೊಂಡೋಗಿ ಸೋಂಬೇರಿ ಆಶ್ರಮ ತೋರಿಸಿದ, ಬರ್ತೀನಿ ನಾನೊಂದು ಹೊರಟೋದು, ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಆಮೇಲೆ ಅಂದರೆ ಹೀಗೆ ಅನಿರೀಕ್ಷಿತವಾಗಿ ಯಾವುದೋ ಒಂದು ಗೈಡೆನ್ಸು ಒಮ್ಮೊಮ್ಮೆ ಬರ್ತದೆ. ಅದು ಇಲ್ಲದೇ ಇದ್ದರೂ ನಾವು ಕಂಗೆಡಬಾರದು. ಕಂಗೆಡದೇ ಇದ್ದರೆ ದಾರಿ ಸಿಕ್ಕಿಯೇ ಸಿಗುತ್ತೆ. ನನ್ನ ದಾರಿ ನಾನು ಕಂಡುಕೊಳ್ಳಬೇಕು ಅನ್ನುವ ಛಲ ಇದ್ದರೆ ದಾರಿ ಸಿಕ್ಕಿಯೇ ಸಿಗುತ್ತೆ. ಹೀಗೆ ಆ ದಾರಿಯನ್ನು ಹುಡುಕುವಂಥ ಪ್ರಯತ್ನ ಮಾಡಿದಾಗ ಅದನ್ನು ಈ ರೀತಿ ಪುರಮೇಕಾದಶದ್ವಾರಂ ಅಜಸ್ಯ ಅವಕ್ರಚೇತಸ ಅಂತ, ನಮ್ಮ ಚೇತಸ್ಸು ಆದಂಥ ನೇರ ದಾರಿಯಲ್ಲಿ ಹೋಗದೆ ವಕ್ರವಾಗಿ ಹೋಗ್ತಾ ಇರುತ್ತೆ. ಆ ವಕ್ರವಾಗಿ ಹೋಗ್ತಾ ಇದ್ದ ಇದು ದಾರಿ ತಪ್ಪಿತು, ಪುನಃ ತಿದ್ದಿಕೊಳ್ಬೇಕು. ಅದು ಸ್ವಲ್ಪ ಡಿಲೇ ಆಗಬಹುದು, ಆದರೆ ನಾವು ಹುಡುಕೊಳ್ಬೋದು. ಅಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಅದು ವಕ್ರ ಅಂತ ಕೆಲವರು ಗೊತ್ತಾಗೋದಿಲ್ಲ, ವಕ್ರವನ್ನೇ ನೇರ ಅಂತ ತಿಳ್ಕೊಂಡವರು ಇರ್ತಾರೆ. ಅಂಥವ್ರಿಗೆ ಇದು ವಕ್ರಪ್ಪ, ಹೀಗೆ ನೇರ ಹೀಗೆ ಅಂತ ಹೇಳುವವರೊಬ್ಬರು ಗುರು ಬೇಕಾಗತ್ತೆ. ನಾವು ಹೋದದ್ದು ವಕ್ರವಾಯಿತು ಅಂತ ನಮಗೆ ಗೊತ್ತಾದರೆ ನಾವೇ ತಿದ್ದುಕೊಳ್ಬೋದು. ಕೆಲವರಿಗೆ ವಕ್ರ ಯಾವುದು ನೇರ ಯಾವುದು ಅಂತ ಗೊತ್ತಿರಲಿಲ್ಲ, ವಕ್ರವಾಗಿ ಹೋಗುವುದೇ ನೇರ ನಡೆ ಅಂತ ತಿಳ್ಕೊಂಡವರಿಗೆ, ಅಂಥವ್ರಿಗೆ ಇದು ವಕ್ರಪ್ಪ, ಇದು ನೇರ ಅಲ್ಲ, ಹೀಗೆ ಹೋಗಬೇಕು ಅಂತ ಅನ್ನುವಂಥ ಮಾರ್ಗದರ್ಶನ ಇನ್ನೊಬ್ಬರಿಂದ ಬೇಕಾಗತ್ತೆ. ಆ ರೀತಿ ನಮ್ಮದು ಪೂರ್ತಿಯಾಗಿ ನಮ್ಮ ಚೇತಸ್ಸು ವಕ್ರವಾಗಿ ಅಂದರೆ ನೇರವಾದ ಸತ್ಯದ ಕಡೆಗೆ ಸಹಜವಾಗಿ ಹೋಗದೆ ಅದು ಅಸತ್ಯದ ಕಡೆಗೆ ಹೋಗುವಂಥದ್ದು ವಕ್ರ ಚೇತಸ್ಸು. ಭಗವಂತ ಎಂಥವ ಅಂದರೆ ಅವಕ್ರ ಚೇತಸಃ ಅಂದರು. ಅವನ ಸ್ಟ್ರೈಟಾಗೇ ಹೋಗುವುದು, ಅವನ ವಿಷಯ ಗ್ರಹಣ ಅಂದರೆ ವಸ್ತುವಿನ ಅರಿವಿನ ಫ್ಲೋ ಉಂಟಲ್ಲ, ಅದು ಸ್ಟ್ರೈಟ್ ಲೈನ್, ಅದು ಹೀಗೆ ಹೋಗುವುದೇ ಇಲ್ಲ. ವಕ್ರ ಅಂದರೆ ಹಾವಿನ ನಡೆಯ ಹಾಗೆ. ಹಾವುಗಳು ಹೀಗೆ ಹರಿಯೋದಲ್ಲ, ಸ್ಟ್ರೈಟ್ ಹೋಗುದಿಲ್ಲ, ಹೀಗೆ ಹೋಗ್ತವೆ. ಹಾವಿನ ನಡೆಯಂತೆ ಹರಿಯುವುದು ನಮ್ಮ ಬುದ್ಧಿ, ಆದರೆ ಸರಳ ರೇಖೆಯಲ್ಲಿ ಹರಿಯುವುದು ಭಗವಂತನ ಪ್ರಜ್ಞೆ ಅಂತಂದು. ಅದು ಹೀಗೆ ವಕ್ರವಾಗಿ ಹೋಗುವುದೇ ಇಲ್ಲ, ಸ್ಟ್ರೈಟ್ ಫಾರ್ವರ್ಡ್. ಆ ನೇರ ನಡೆ ಮತ್ತು ವಕ್ರವಾದ ನಡೆ, ನಮ್ಮ ಬುದ್ಧಿ ಯಾವಾಗಲೂ ವಕ್ರವಾಗಿ ನೋಡುತ್ತೆ, ಸತ್ಯವನ್ನು ನೇರವಾಗಿ ನೋಡುವುದಿಲ್ಲ. ಭಗವಂತ ಅವಕ್ರಚೇತಾಹ ಅಂದರು. ಅವನಿಗೆ ಯಾವತ್ತೂ ಕೂಡ ವಕ್ರದೃಷ್ಟಿ ಇಲ್ಲವೇ ಇಲ್ಲ. ವಕ್ರದೃಷ್ಟಿ ನಮ್ಮದೇ, ದೃಷ್ಟಿ ವಕ್ಕರಿಸುವುದು ಅಂತೇವಲ್ಲ, ಅವನು ವಕ್ಕರಿಸುವುದು ಅಂದರೆ ಅದೇ ವಕ್ರವಾಗಿ ನೋಡುವುದು ಅಂತ. ವಕ್ರದೃಷ್ಟಿ ಗ್ರಹಗಳಿಗೆ ವಕ್ರದೃಷ್ಟಿ, ಆ ಗ್ರಹದ ವಕ್ರದೃಷ್ಟಿ, ವಕ್ರ ಶನಿ, ವಕ್ರ ಬುಧ, ವಕ್ರ ಅಂತ ಗ್ರಹಗಳಲ್ಲಿ ವಕ್ರ ಅಂದರೆ ಅವರ ಗತಿ ರಿವರ್ಸ್ ಬಂದಾಗ ವಕ್ರ ಅಂತ ಹೇಳ್ತಾರೆ. ಹಾಗಂತೂ ಸಹಜವಾದ ನಡೆಗಿಂತ ಭಿನ್ನವಾದ ನಡೆಗೆ ವಕ್ರ ಅನ್ನೋದು. ಭಗವಂತನ ಚೇತಸ್ ಅಂದರೆ ಜ್ಞಾನದಲ್ಲಿ ವಕ್ರತೆಯೇ ಇಲ್ಲ. ಅದು ಯಾವಾಗಲೂ ಅಯಥಾರ್ಥವನ್ನು ಅಸಹಜವಾದದ್ದನ್ನು ಗ್ರಹಿಸುವ ಪ್ರಶ್ನೆಯೇ ಇಲ್ಲ. ಅದು ಯಥಾರ್ಥ ಜ್ಞಾನದ ಸ್ವರೂಪ ಅದು. ಅದರಿಂದ ಭಗವಂತ ಯಾರು ಅವಕ್ರ ಚೇತಸ್ಸೋ, ಯಾರು ಹುಟ್ಟದವನೋ ಅವನದ್ದು ಈ ದೇಹ. ನಿನ್ನದು ಈ ದೇಹ ಅಲ್ಲ, ಯಾಕಂದ್ರೆ ಈ ದೇಹದ ಮೂಲಕ ಯಥಾರ್ಥ ಜ್ಞಾನ ಬರಲಿಲ್ಲ, ನಿನಗೆ ವಕ್ರವಾಯಿತು. ಹಾಗಾಗಿ ನಿನಗೆ ಸರಿಯಾಗಿ ಜ್ಞಾನ ಕೊಡ್ತಾ ಇಲ್ಲ, ಇದು ನಿನ್ನದಲ್ಲ. ಹೀಗೆ ಅನುಷ್ಠಾಯ, ಈ ರೀತಿ ಅನುಸಂಧಾನದಿಂದ ನೆಲೆಸು ಅಂದರು. ಅನುಸಂಧಾನ ಇರಬೇಕು, ಇದು ನನ್ನದಲ್ಲ,
ಈ ದೇಹ ನನ್ನದಲ್ಲ, ಈ ಇಂದ್ರಿಯಗಳು ನನ್ನದಲ್ಲ, ಅಂದರೆ ನನಗೆ ಇದರ ಒಡೆತನ ಇಲ್ಲ, ಇದು ಭಗವದಧೀನವಾಗಿ ನನ್ನ ಬಳಿ ಇದೆ ಅಂತ ಅನುಸಂಧಾನದಿಂದ ಇದರಲ್ಲಿ ನೆಲೆಸು. ಅನುಷ್ಠಾಯ ಅಂದರೆ ಅನುಸಂಧಾನದಿಂದ ನೆಲೆಸುವುದು. ಏನು ಅಂತ, ಅಜಸ್ಯ ಇತಿ, ಇದು ಭಗವಂತನದ್ದು ಸ್ವತ್ತು, ನಾನು ಇಲ್ಲಿ ಒಕ್ಕಲಾಗಿರುವವನು ಹೊರತು ನಾನು ಇದರ ಒಡೆಯ ಅಲ್ಲ ಎಂಬ ಅನುಸಂಧಾನದಿಂದ ಇಲ್ಲಿ ನೆಲೆಸು. ನೆಲೆಸಿದರೆ ನ ಶೋಚ್ಯತೆ ಎಂದರು. ನಿನಗೆ ದುಃಖ ಬಹಳ ಬಹಳ ಕಮ್ಮಿ ಆಗುತ್ತೆ. ಯಾಕೆಂದರೆ ಇದು ನನ್ನದು ಅಂದಾಗ ಅಟ್ಯಾಚ್ಮೆಂಟ್ನಿಂದ ದುಃಖ ಬರೋದು. ಇದು ನನ್ನದಲ್ಲ, ಭಗವಂತನದ್ದು, ಅವನು ಏನು ಕೊಟ್ಟನೋ ಅದು ಸ್ವೀಕರಿಸ್ತೇನೆ ಅಂತನ್ನುವ ತೀರ್ಮಾನ ಬಂದಾಗ ದುಃಖವೂ ಕೂಡ ಎಂಜಾಯಬಲ್ ಆಗತ್ತೆ ಅಂತ. ಈಗ ಇದಕ್ಕೊಂದು ದೃಷ್ಟಾಂತ ಕೊಡ್ತೇನೆ ನಿಮಗೆ. ನಾವು ಚಿಕ್ಕವರಿದ್ದಾಗ ಮೇಷ್ಟ್ರು ಬೈಯೋದು ಹೊಡೆಯೋದು ಮಾಡ್ತಿದ್ರು ಅಂತ ಇಟ್ಕೊಳ್ಳಿ. ಮಕ್ಕಳಿಗೆ, ಚಿಕ್ಕವರಿದ್ದ ಮಕ್ಕಳಿಗೆ ಮನೆಯಲ್ಲಿ ತಾಯಿ ತಂದೆ ನೀನು ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಹೊಡೆಯೋದು ಬೈಯೋದು. ಆವಾಗ ಆ ವಯಸ್ಸಿನಲ್ಲಿ ಮೇಷ್ಟ್ರ ಮೇಲೆ ತಂದೆ ತಾಯಿ ಮೇಲೆ ವಿಪರೀತ ಸಿಟ್ಟಿರುತ್ತೆ. ಈ ವಯಸ್ಸಾದವರಿಗೆ ಚಿಕ್ಕ ಮಕ್ಕಳ ಸೈಕಾಲಜಿಯೇ ಅರ್ಥವಾಗುವುದಿಲ್ಲ. ಇವು ತಿಳಿಗೇಡಿಗಳು, ಬುದ್ಧಿ ಇಲ್ಲ ಇವುಗಳಿಗೆ, ದೊಡ್ಡವರಿಗೆ ಅಂತ ಮಕ್ಕಳು ಶಾಪ ಹಾಕ್ತಾ ಇರ್ತಾರೆ. ಅದೇ ದೊಡ್ಡದಾದ ಮೇಲೆ ಅವನು ಹೇಳ್ತಾನೆ, ನಾನು ಚಿಕ್ಕವನಿದ್ದಾಗ ನನಗಿದು ಒಬ್ಬರು ಆಫೀಸರ್ ಹೇಳಿದ ಮಾತು, ನಾನು ಚಿಕ್ಕವನಿದ್ದಾಗ ನಾನು ಮಗ್ಗಿ ತಪ್ಪು ಹೇಳಿದ್ರೆ ನನ್ನ ಗಂಟಿಗೆ ಹೊಡಿತಾ ಇದ್ರು ಮೇಷ್ಟ್ರು, ಅವರು ಪೆಟ್ಟು ಕೊಟ್ಟದ್ರಿಂದ ನಾನು ಇವತ್ತು ದೊಡ್ಡ ಮನುಷ್ಯ. ಅಂದರೆ ಆ ಹಿಂಸೆ ಅನ್ನೋದು ಅವರಿಗೆ ಈಗ ಆನಂದಮಯವಾಗಿ ಬಿಟ್ಟಿದೆ. ಹಾಗೆ ಇದು ಭಗವಂತ ನನ್ನನ್ನು ರಕ್ಷಿಸ್ತಾನೆ, ಅವನ ಅವಸ್ವತ್ತು ಅಂತನ್ನುವ ಎಚ್ಚರ ನಮಗೆ ಬಂದಾಗ ಅಲ್ಲಿ ಬರತಕ್ಕಂಥ ದುಃಖವೂ ಕೂಡ ಭಗವಂತ ನನ್ನನ್ನು ಎತ್ತರಕ್ಕೆರಿಸೋದಕ್ಕೋಸ್ಕರ ಟ್ರೈನಿಂಗ್ ಕೊಡ್ತಾ ಇದ್ದಾನೆ ಅನ್ನುವ ಭಾವ ಬಂದಾಗ ದುಃಖವೂ ಆನಂದ, ಅದು ದುಃಖ ಅಲ್ಲ ಅನ್ನೋದು ಮತ್ತೆ ಗೊತ್ತಾಗೋದು. ದೊಡ್ಡದಾದ್ಮೇಲೆ ನಮ್ಮ ಅಪ್ಪ ಬೈದು ಬಡಿದು ನನ್ನನ್ನು ಒಳ್ಳೇದು ಮಾಡಿದರು, ಅವರು ಹಾಗೆ ಮಾಡದೇ ಇರ್ತಿದ್ರು ನಾನು ಇವತ್ತು ಇಷ್ಟು ಮನುಷ್ಯನಾಗಿ ಬದುಕುತ್ತಿರಲಿಲ್ಲ ಅಂತ ಹೇಳಿಕೊಳ್ಳುವ ಅನೇಕ ಮಂದಿಯನ್ನು ನಾನು ನೋಡಿದ್ದೇನೆ. ಹಾಗಾದರೆ ಬಾಲ್ಯದಲ್ಲಿ ಅವರು ಪಟ್ಟ ಹಿಂಸೆಯೋ ಶಿಕ್ಷೆಯೋ ಅವರಿಗೆ ಅದು ಶಿಕ್ಷೆ ಅಲ್ಲ, ಅಂದರೆ ಇಟ್ ಈಸ್ ನಾಟ್ ಪನಿಷ್ಮೆಂಟ್, ಇಟ್ ಈಸ್ ಟ್ರೈನಿಂಗ್, ಶಿಕ್ಷಣ ಅನ್ನೋದು ಮತ್ತೆ ದೊಡ್ಡದಾದಾಗ ಗೊತ್ತಾದಾಗ ಅದನ್ನು ಎಂಜಾಯ್ ಮಾಡ್ತಾರೆ ಅವರು. ಹಾಗೆ ಇದನ್ನು ಬೇರೆ ಆಸ್ಪೆಕ್ಟ್ನಿಂದ ನಾವು ನೋಡಿದರೆ ಯಾವುದು ದುಃಖವೋ ಅದು ಆನಂದವಾಗಿ ಅನುಷ್ಠಾಯ. ಈ ರೀತಿ ಇದು ಭಗವದ್ ಅಧೀನವಾಗಿರತಕ್ಕ ಅಸ್ತಿತ್ವ. ಇಲ್ಲಿ ಅವನು ಕೊಟ್ಟದ್ದನ್ನು ನಾನು ಪ್ರಸಾದ ಅಂತ ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರತಿಯ ಸತತಂ. ಭಗವಂತ ಕೊಟ್ಟದ್ದನ್ನು ಅನುಭವಿಸು, ಭಗವಂತ ಕೊಟ್ಟ ಕರ್ತವ್ಯವನ್ನು ನೆರವೇರಿಸು ಪ್ರಾಮಾಣಿಕವಾಗಿ, ಅವನು ಕೊಟ್ಟದ್ದನ್ನು ಪ್ರಸಾದ ಅಂತ ಸ್ವೀಕರಿಸು, ಆದರೆ ಭಗವಂತನ ಅರಿವು ನಿರಂತರವಾಗಿರಲಿ ಅಂತ ಏನು ಆಚಾರ್ಯರು ಸಂದೇಶ ಕೊಟ್ಟರು. ಆ ರೀತಿ ಅನುಷ್ಠಾಯ. ಹಾಗೆ ನೋಡಿ, ಅನುಷ್ಠಾನ ನಮ್ಮ ನಿತ್ಯಾನುಷ್ಠಾನ ಹೇಗಿರಬೇಕು ಅಂದರೆ ಇದೇ ಅನುಷ್ಠಾನ ಅಂದರು. ಈ ದೇಹ ಇದರಲ್ಲಿ ಅನುಷ್ಠಾನದ ವಿಷಯ. ಅನುಷ್ಠಾನ ಏನು ಅಂದರೆ ಭಗವಂತನು ಈ ದೇಹವನ್ನು ನನಗೆ ಕೊಟ್ಟಿದ್ದಾನೆ, ಇದು ನನ್ನದಲ್ಲ, ಇದರ ಒಡೆತನ ಅವನದು ಅನ್ನುವ ಅನುಸಂಧಾನದಿಂದ ಈ ದೇಹದಲ್ಲಿ ನೆಲೆಸುವುದೇ ಅನುಷ್ಠಾನ ಅಂದರು. ಇತ್ಯನುಷ್ಠಾಯ. ಆಗ ಈ ದೇಹದಲ್ಲಿ ನಡೆಯುವ ಎಲ್ಲ ಕ್ರಿಯೆಗಳನ್ನು ಅವನು ಸಾಕ್ಷಿಯಾಗಿ ನೋಡಿ ಅದನ್ನು ಸವಿಯಬಲ್ಲ. ನ ಶೋಚತಿ, ದುಃಖ ದೂರನಾಗ್ತಾನೆ. ಆಮೇಲೆ ಹಾಗೆ ಬದುಕುತ್ತಾ ಅಪರೋಕ್ಷ ಜ್ಞಾನ ಆಯಿತು. ಅಪರೋಕ್ಷ ಜ್ಞಾನ ಆದಾಗ ವಿಮುಕ್ತಶ್ಚ ವಿಮುಚ್ಯತೆ ಅಂತ, ಮುಕ್ತನಾದವನು ಮತ್ತೆ ಪುನಃ ಮುಕ್ತನಾಗ್ತಾನೆ. ಅಂದರೆ ದುಃಖ ದೂರ. ನಾವು ಮೊದಲು ಅಭಿಮಾನ ಕಳ್ಕೊಂಡದ್ದರಿಂದಲೇ ದೇಹರಹಿತನಾದ. ದೇಹದ ಬಂಧನ ಇರುವುದು ಅಭಿಮಾನ ಇದ್ದಾಗ, ಆದ್ದರಿಂದ ಅಭಿಮಾನ ಹೊರಟು ಹೋದಾಗಲೇ ವಿಮುಕ್ತನಾದ. ಆಮೇಲೆ ಆದರೂ ಕಿಂಚಿತ್ ಅಭಿಮಾನದ ಒಂದು ಎಳೆ ಇರ್ತದೆ, ಆದ್ದರಿಂದ ದುಃಖದ ಒಂದು ಸ್ವಲ್ಪ ಆಭಾಸ ಇರ್ತದೆ. ಅದೂ ಪ್ರಾರಬ್ಧ ಕರ್ಮ ಮುಗಿದು ಚರ್ಮದೇಹ ಬಿದ್ದು ಹೋದಾಗ ಪೂರ್ಣ ಪ್ರಮಾಣದಲ್ಲಿ ವಿಮುಚ್ಯತೆ, ಸರ್ವ ದುಃಖ ನಿವೃತ್ತಿ ರೂಪವಾದ ಮೋಕ್ಷವನ್ನು ಪಡೆಯುತ್ತಾನೆ ಅಂತ. ಈ ವಿಮುಕ್ತಶ್ಚ ವಿಮುಚ್ಯತೆ ಅನ್ನೋದರ ಬಗ್ಗೆ ಇನ್ನೂ ಸ್ವಲ್ಪ ಮೊದಲು ಬಿಡುಗಡೆಗೊಂಡವನು ಮತ್ತೆ ನಿಜವಾದಂತಹ ಬಿಡುಗಡೆಗೊಳ್ಳುವುದು ಅಂದರೆ ಏನು, ಅಪರೋಕ್ಷ ಜ್ಞಾನದ ಸ್ಥಿತಿ ಮತ್ತು ಮೋಕ್ಷದ ಸ್ಥಿತಿಯ ಬಗ್ಗೆ ಇನ್ನೂ ಸ್ವಲ್ಪ ವಿವರಣೆ ಹೇಳಬೇಕು. ಅದನ್ನು ನಾಳೆ ದಿವಸ ಹೇಳ್ತೇನೆ. ಆಮೇಲೆ ಆ ಮುಂದಿನ ಮಂತ್ರ ಬಹಳ ಮಹತ್ವದ ಹಂಸ ಗಾಯತ್ರಿ. ಈ ಅನುಷ್ಠಾನದಲ್ಲಿ ನಮ್ಮ ಭಗವಂತನ ಅನುಸಂಧಾನ ಆಗಿರಬೇಕು ಅನ್ನುವಂಥ ಗಾಯತ್ರಿ ಮಂತ್ರ, ಅದಕ್ಕೆ ಹಂಸ ಗಾಯತ್ರಿ ಅಂತ ಹೇಳ್ತಾರೆ. ಅದು ವಿಶ್ವಾಮಿತ್ರ ಗಾಯತ್ರಿಯಂತೆಯೇ ಅತ್ಯಂತ ಮಹತ್ವದ, ಇದು 10 ಶಬ್ದಗಳ ಗಾಯತ್ರಿ ಆದರೆ ಅದು 18 ಶಬ್ದಗಳ ಗಾಯತ್ರಿ, 18 ಅನ್ನುವ ಸಂಖ್ಯೆಯನ್ನು ಒಳಗೊಂಡ ಗಾಯತ್ರಿ. ಆ ಗಾಯತ್ರಿಯ ಮಂತ್ರದಲ್ಲಿ ಭಗವಂತನನ್ನು ಹೇಗೆ ಉಪಾಸನೆ ಮಾಡಬೇಕು, ಯಾವ್ಯಾವ ಅಧಿಷ್ಠಾನದಲ್ಲಿ ಅನ್ನುವುದನ್ನು ಹೇಳ್ತಾರೆ. ಆ ಮಂತ್ರ ನಾಳೆ ದಿವಸ ನೋಡೋಣ. ಇವತ್ತು ಈ ಶರೀರದ ಅನುಷ್ಠಾನ ಅನುಸಂಧಾನ ಹೇಗಿರಬೇಕು ಅನ್ನೋದ್ರ ಜೊತೆಗೆ ಉಪಸಂಹಾರ ಮಾಡೋಣ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.
ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಿನ್ನೆ ನಾವು ನೋಡಿದ ಮಂತ್ರದ ಕೊನೆಯ ಭಾಗ ಸ್ವಲ್ಪ ವಿವರಣೆ ಇನ್ನೂ ಬೇಕು. ಪುರಮೇಕಾದಶದ್ವಾರಂ ಅಜಸ್ಯ ಅವಕ್ರಚೇತಸಃ ಅನುಷ್ಠಾಯ ನ ಶೋಚತಿ ವಿಮುಕ್ತಶ್ಚ ವಿಮುಚ್ಯತೆ ಏತದ್ವೈ ತತ್ ಅಂತ. ಈ ದೇಹ, ಅದರ 11 ಬಾಗಿಲುಗಳು, ಅದು ಭಗವಂತನ ಪುರ, ಅದರಲ್ಲಿ ನಾವು ಅವನ ಅಧೀನವಾಗಿ ಇರತಕ್ಕವರು ಅಂತ ಅನ್ನುವ ಭಾವನೆಯಿಂದ ಇಲ್ಲಿ ಇದ್ದರೆ ನ ಶೋಚತಿ ಅಂದರು. ಒಂದು ರೀತಿಯಿಂದ ಇಲ್ಲಿ ಮುಕ್ತಿ, ವಿಮುಕ್ತಿ, ಪುನರ್ವಿಮುಕ್ತಿ ಅಂತ 3 ಹಂತ ಹೇಳ್ತಾರೆ. ಈ ರೀತಿಯ ಜ್ಞಾನ ಬಂದಾಗ ಈ ದೇಹದಲ್ಲಿ ಭಗವದ್ ಅಧೀನವಾದಂಥ ಸ್ಥಿತಿ, ನಾನು ಕೇವಲ ಭಗವಂತನ ಪ್ರತಿಬಿಂಬ, ಅವನ ಚಲನೆಯಿಂದ ನಾನು ಚಲಿಸತಕ್ಕಂಥ ಒಂದು ಬೊಂಬೆ ಅನ್ನತಕ್ಕ ಭಾವ ಬಂದಾಗ ನ ಶೋಚತಿ ಅಂತ ಅವನಿಗೆ ಆ ಎಲ್ಲ ಕ್ರಿಯೆಗಳು ಭಗವದ್ ಅಧೀನ ಅಂತ ಅನ್ನುವ ಭಾವ ಬಂದಾಗಲೇ ಒಂದು ರೀತಿಯಿಂದ ದುಃಖದಿಂದ ಬಿಡುಗಡೆಯಾಗುತ್ತೆ ಅನ್ನೋದನ್ನು ನಿನ್ನೆ ವಿವರಿಸಿದ್ದೆ. ಯಾಕೆಂದರೆ ಆಗ ದುಃಖವು ಕೂಡ ಗುರುಗಳು ತಂದೆ ತಾಯಂದಿರು ಕೊಟ್ಟ ಶಿಕ್ಷೆಯಂತೆ ಅದು ನನ್ನ ಉದ್ಧಾರದ ಒಂದು ಮುಖ ಅನ್ನುವ ಅರಿವಾದಾಗ ಆ ದುಃಖವು ಒಂದು ರೀತಿಯಿಂದ ಅವನಿಗೆ ಸಂತೋಷವನ್ನು ಕೊಡುತ್ತೆ. ಹಾಗೆ ಸ್ವಲ್ಪ ಮಟ್ಟಿಗೆ ಅವನಿಗೆ ದೇಹದ ಸುಖ ದುಃಖಗಳಿಂದ ನಿರ್ಲಿಪ್ತತೆ ಅನ್ನುವುದು ಜ್ಞಾನದಿಂದ ಪ್ರಾಪ್ತವಾಗ್ತದೆ, ಪರೋಕ್ಷ ಜ್ಞಾನದಿಂದ. ಆಮೇಲೆ ಅಪರೋಕ್ಷ ಜ್ಞಾನ ಆದಾಗ ಪೂರ್ತಿ ಸತ್ಯದ ಅರಿವು ಆಯಿತು, ಆವಾಗ ಅವನು ವಿಮುಕ್ತನಾಗ್ತಾನೆ ಎಂದರು. ಅಪರೋಕ್ಷ ಜ್ಞಾನ ಆದಾಗಲೇ ವಿಮುಕ್ತನಾದ ಅಂತಂದರು. ಅಂದರೆ ಮೊದಲು ಮುಕ್ತ, ದುಃಖದಿಂದ ಬಿಡುಗಡೆ ಸ್ವಲ್ಪ ಮಟ್ಟಿಗೆ ಆಗಿದೆ, ಆಗ ಅವನಿಗೆ ಪೂರ್ಣವಾದ ದುಃಖದ ಬಿಡುಗಡೆ ಆಗಲಿಲ್ಲ, ಆದರೂ ಕೂಡ ವಿಮುಕ್ತನಾದ ಅಂತ ಹೇಳ್ತಾರೆ. ಯಾಕೆಂದರೆ ಮುಕ್ತಿ ಅನ್ನುವುದು ನಿಶ್ಚಯವಾಗುವುದು ಅಪರೋಕ್ಷ ಜ್ಞಾನ ನಂತರ. ಅಪರೋಕ್ಷ ಜ್ಞಾನ ಆದ ಮೇಲೆ ಮತ್ತೆ ಮುಕ್ತಿಗೆ ಹೋಗದೇ ಇರುವ ಸಂಭವ ಇಲ್ಲ. ಆದ್ದರಿಂದ ಅವನು ವಿಮುಕ್ತನಾದ ಅಂತ ಹೇಳ್ಬೋದು ಅಂತ. ಹೇಗೆ ಅಂದರೆ ಲೋಕದಲ್ಲಿ ಒಂದು ರೂಢಿ ಇದೆ, ಏಷ್ಯತ್ತು ನಿಶ್ಚಿತಂ ಯತ್ತತ್ ಅತೀತತ್ವೇನ ಭಣ್ಯತೆ ಅಂತ. ಯಾವುದು ಮುಂದೆ ಖಂಡಿತ ಆಗ್ತದೋ, ಮುಂದೆ ಸಂಭವಿಸಲಿಕ್ಕಿರುವಂಥದ್ದೋ ಅದನ್ನು ಆಯಿತು ಅಂತ ಹೇಳಬಹುದು ಅಂತ. ಈಗ ತೀರ್ಮಾನ ನಾಳೆ ಅದನ್ನು ಆಯಿತು ಅಂತ ಇಟ್ಕೊಳ್ಳಿ ಅಂತ ಹೇಳ್ತೇವೆ. ನಾಳೆ ಒಂದು ಹೋಗ್ಲಿಕ್ಕುಂಟು, ಅದು ಆಯಿತು ಅಂತ ಇಟ್ಕೊಳ್ಳಿ, ಮುಂದಿನ ವಿಷಯ ಅಂದರೆ ನಾಳೆ ಹೋಗೋದು ಆಯಿತು ಅಂತ ಇಟ್ಟುಕೊಳ್ಳುವುದಂದರೆ ಅದು ನಿಶ್ಚಿತ ಅಂತ ಅರ್ಥ. ಪಾಸ್ಟ್ ಟೆನ್ಸ್ ಪ್ರಯೋಗ ಮಾಡಿದರೆ, ಫ್ಯೂಚರ್ ಟೆನ್ಸಿನ ಬದಲಿಗೆ ಪಾಸ್ಟ್ ಟೆನ್ಸನ್ನು ಪ್ರಯೋಗ ಮಾಡಿದರೆ ಇಟ್ ಈಸ್ ಅನ್ಡೌಟೆಡ್ಲಿ, ಇಟ್ ವಿಲ್ ಬಿ ಅನ್ಡೌಟೆಡ್ಲಿ ಡನ್ ಅಂತ, ಅದರಲ್ಲಿ ಸಂಶಯ ಇಲ್ಲ ಅಂತ. ಅದರಿಂದ ಯಾವಾಗಲೂ ಭವಿಷ್ಯತ್ ಕಾಲವನ್ನು ಭೂತಕಾಲದಲ್ಲಿ, ವಿಮುಕ್ತ ಅಂದರೆ ವಿಮುಕ್ತಿ ಮೇಷ್ಯತಿ, ಆದರೂ ಮುಕ್ತನಾದ ಅಂದರೆ ಏನು, ಅವನಿಗೆ ಮುಕ್ತಿ ನಿಶ್ಚಿತ. ಆಮೇಲೆ ಮುಕ್ತಿಗೆ ಹೋಗದೇ ಇರೋ, ಅಪರೋಕ್ಷ ಜ್ಞಾನ ಬಂದ ಮೇಲೆ ಮುಕ್ತನಾಗದೇ ಇರುವ ಸಾಧ್ಯತೆಯೇ ಇಲ್ಲ ಅನ್ನುವ ಅರ್ಥಕ್ಕೋಸ್ಕರ ಭವಿಷ್ಯತ್ ಕಾಲದ ಬದಲಿಗೆ ಭೂತಕಾಲವನ್ನು ಪ್ರಯೋಗ ಮಾಡ್ತಾರೆ ಒಂದು. ಮತ್ತು ಬಹುವಂಶ ಅವನಿಗೆ ಆಮೇಲೆ ಇರತಕ್ಕಂಥ ಶರೀರದ ಅಭಿಮಾನ ಅನ್ನೋದು ಅದು ದಗ್ಧ ಪಟವತ್ ಅಂತ ಹೇಳ್ತಾರೆ. ಅದು ಬಹುವಂಶ ಶರೀರದ ಅಭಿಮಾನವನ್ನು ಕಳ್ಕೊಂಡಿರ್ತಾನೆ. ಹೇಗೆ ನಮಗೆ ನಿದ್ರೆಯ ಕಾಲದಲ್ಲಿ ನಾವು ಶರೀರ ಸಹಿತರಾಗಿದ್ದರೂ ಕೂಡ ಶರೀರದ ಅಭಿಮಾನ ಇರುವುದಿಲ್ಲವೋ, ಹಾಗೆ ಅಪರೋಕ್ಷ ಜ್ಞಾನೋತ್ತರ ಕಾಲದಲ್ಲಿ ಅವರು ಶರೀರ ಸಹಿತರಾಗಿದ್ದರೂ ಕೂಡ ಶರೀರದ ಅಭಿಮಾನ ಇರುವುದಿಲ್ಲ. ಆದ್ದರಿಂದ ನಮಗೆ ನಿದ್ರೆಯ ಕಾಲದಲ್ಲಿ ಶರೀರ ಇದ್ದರೂ ಕೂಡ, ಶರೀರದಲ್ಲಿ ಯಾವುದಾದರೂ ವ್ಯಾಧಿ ವೇದನೆ ಇದ್ದರೂ ಕೂಡ ನಿದ್ರೆಯಲ್ಲಿ ಆ ವೇದನೆಯ ಅನುಭವ ಬರುವುದಿಲ್ಲ, ಯಾಕೆಂದರೆ ಅಭಿಮಾನ ಇಲ್ಲ. ಹಾಗೆಯೇ ವಿಮುಕ್ತಿ ಅಪರೋಕ್ಷ ಜ್ಞಾನಿಗಳಿಗೆ ದೇಹ ಇದ್ದರೂ ಕೂಡ ದೇಹದ ಅಭಿಮಾನ ಇಲ್ಲದೇ ಇರೋದರಿಂದ ಅವರನ್ನು ವಿದೇಹರು ಅಂತ ಕರೀತಾರೆ. ದೇಹ ಇಲ್ಲದವರು ಅಂತ. ದೇಹ ಇಲ್ಲದವರು ಅಂದರೆ ದೇಹ ಇರುತ್ತೆ, ದೇಹದ ಅಟ್ಯಾಚ್ಮೆಂಟ್ ಇರುವುದಿಲ್ಲ. ಆದ್ದರಿಂದಲೇ ಶುಕಾಚಾರ್ಯರನ್ನು ವರ್ಣನೆ ಮಾಡುವಾಗ ಭಾಗವತದಲ್ಲಿ ಯಂ ಪ್ರವ್ರಜಂತಂ ಅನುಪೇತಂ ಅಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ ತರವೋಪಿ ನೇದುಹು ತಂ ಸರ್ವಭೂತ ಹೃದಯಂ ಮುನಿ ಮಾನತೋಸ್ಮಿ ಅಂತ ಹೇಳುವಾಗ ಶುಕಾಚಾರ್ಯರನ್ನು ಪ್ರವ್ರಜಂತಂ, ವೇದವ್ಯಾಸರ ಆಶ್ರಮದಿಂದ ಶುಕಾಚಾರ್ಯರು ಹೊರಟು ಹೋದ್ರಂತೆ. ಹೋಗುವಾಗ ಹೇಗೆ ಹೋದ್ರೆ ಅನುಪೇತಂ ಅಂತ, ದೇಹ ಇಲ್ಲದೆ ಹೋದರು. ದೇಹ ಇಲ್ಲದೆ ಹೋಗುವುದು ಅಂದರೆ ಏನು ಅಂದರೆ ದೇಹ ಬಿಟ್ಟು ಹೋದರು ಅಂದರೆ ಮೃತರಾದರು ಅಂತ ಅರ್ಥವು. ಅನುಪೇತಂ ಅಂದರೆ ದೇಹವನ್ನು ತೊರೆದು ಹೋದರು ಅಂದರೆ ದೇಹಾಭಿಮಾನವನ್ನು ತೊರೆದು ಹೋದರು ಅಂತ ಅರ್ಥ. ಅವರು ದೇಹವನ್ನು ತೊರೆಯುವುದು ಅಂದರೆ ದೇಹಾಭಿಮಾನ ಅಂದ. ಅಪರೋಕ್ಷ ಜ್ಞಾನಿಗಳಿಗೆ ದೇಹಾಭಿಮಾನ ಇಲ್ಲದೇ ಇರುವುದರಿಂದ ಅವರು ಒಂದು ದೃಷ್ಟಿಯಿಂದ ಅವರನ್ನು ದೇಹ ಇದ್ದರೂ ವಿಮುಕ್ತರು ಅಂತ ಕರೀತಾರೆ.
ದೇಹಾಭಿಮಾನ ಇಲ್ಲದೆ ಇರುವುದರಿಂದ ದೇಹದಲ್ಲಿ ಅವರ ಅಭಿಮಾನದ ಪ್ರಯುಕ್ತವಾದಂಥ ಸುಖ ದುಃಖಗಳಿಗೆ ಅವರು ವಿಶೇಷತಃ ಬದ್ಧರಾಗುವುದಿಲ್ಲ. ಆದ್ದರಿಂದ ಮತ್ತು ಆತ್ಮಸ್ವರೂಪಭೂತವಾದ ಆನಂದದಲ್ಲೇ ಅವರು ಇರ್ತಾರೆ. ಆದ್ದರಿಂದ ಮತ್ತೆ ಪುನಃ ವಿಮುಚ್ಯತೆ ಅಂದರೆ ಈ ಪ್ರಾರಬ್ಧ ಕರ್ಮ ನಿಮಿತ್ತವಾದ ದೇಹ ಬಂಧನವೂ ಇಲ್ಲದಂತೆ ಮುಕ್ತಿ ಹೊಂದುತ್ತಾರೆ. ಆಮೇಲೆ ಭೌತಿಕ ದೇಹವೇ ಇಲ್ಲ. ಹಾಗಾಗಿ ಮೊದಲು ಒಂದು ಥರದ ಜ್ಞಾನ ಬಂದಾಗಲೇ ಅವನಿಗೆ ಈ ಬಂಧನದಿಂದ ಮುಕ್ತಿ, ಬಿಡುಗಡೆ ಅಂದರೆ ಅಭಿಮಾನ ಕಮ್ಮಿ ಆಗ್ತಾ ಹೋಗುವುದು. ಅಪರೋಕ್ಷ ಜ್ಞಾನ ಬಂದಾಗ ಪೂರ್ತಿಯಾಗಿ ಈ ದೇಹದ ಅಭಿಮಾನ ಹೊರಟು ಹೋದದ್ರಿಂದ ದುಃಖದ ಬಂಧನ ಹೊರಟು ಹೋಗುತ್ತೆ. ಮೋಕ್ಷ ಆದಾಗ ದೇಹದ ಬಂಧನವೂ ಹೊರಟು ಹೋಗ್ತದೆ. ದೇಹದ ಬಂಧನ ಅನ್ನೋದು ಪ್ರಾರಬ್ಧ ಕರ್ಮದ ಇರೋ ತನಕ ಇರುವುದರಿಂದ. ಹಾಗಾಗಿ ಮೊದಲೇ ಅಪರೋಕ್ಷ ಜ್ಞಾನ ಆದಾಗಲೇ ಅವನು ವಿಮುಕ್ತ, ಅವನನ್ನು ಜೀವನ್ಮುಕ್ತ ಅಂತಾರೆ. ಜೀವನ್ಮುಕ್ತನಾದ, ಆದರೂ ಮತ್ತೆ ಈ ದೇಹದ ಜೊತೆಗೆ ಜೀವಿಸ್ತಾ ಇದ್ದಾನೆ, ಆದ್ದರಿಂದ ಜೀವನ್ಮುಕ್ತ ಅಂದರು. ಆಮೇಲೆ ವಿಮುಚ್ಯತೆ, ಮತ್ತೆ ವಿಮುಕ್ತನಾಗುವುದು ಅಂತಂದ್ರೆ ಏನು? ಜೀವನ್ಮುಕ್ತನಾಗಿದ್ದವ ಮತ್ತೆ ಶಾಶ್ವತವಾಗಿ ದೇಹ ಬಂಧನವನ್ನು ಕಳಚಿಕೊಂಡು ಭಗವಂತನ ಜೊತೆಗೆ ವಾಸ ಮಾಡುವುದು ಮತ್ತೆ ಮುಕ್ತಿ. ಹೀಗೆ ಎರಡು ವಿಧವಾದ ಮುಕ್ತಿಯನ್ನು, ವಿಮುಕ್ತನಾದವನು ಮತ್ತೆ ವಿಮುಕ್ತನಾಗ್ತಾನೆ ಅಂತ. ವಿಮುಕ್ತನಾಗುವುದು ಅಂದರೆ ಜೀವನ್ಮುಕ್ತನಾಗುವುದು, ಮತ್ತೆ ಮುಕ್ತನಾಗುವುದು ಅಂದರೆ ಎರಡನೇ ದೇಹದ ಸಂಬಂಧವೇ ಇಲ್ಲದಂತೆ ಶಾಶ್ವತವಾದ ಅಮೃತತ್ವವನ್ನು ಪಡೆಯುವುದು. ಅಂಥ ಭಗವಂತನನ್ನು ಉಪಾಸನೆ ಮಾಡತಕ್ಕಂಥ ಒಂದು ಗಾಯತ್ರಿ ಮುಂದೆ ಹೇಳ್ತಾರೆ ಅಂತ ಹೇಳಿದೆ ನಾನು. ಆ ಗಾಯತ್ರಿಯಲ್ಲಿ 18 ಪದಗಳಿವೆ. ಹಂಸ ಶುಚಿಷದ್ ವಸುರಂತರಿಕ್ಷಸತ್ ಹೋತಾ ವೇದಿಷತ್ ಅತಿಥಿರ್ ದುರೋಣಸತ್ ನೃಷದ್ ವರಸದ್ ಋತಸದ್ ವ್ಯೋಮಸದ್ ಅಬ್ಜಾ ಗೋಜಾ ಅದ್ರಿಜಾ ಋತಜಾ ರತಂಬೃಹತ್ ಅಂತ. ಈ 18 ಶಬ್ದಗಳು ಭಗವಂತನನ್ನು ಹೇಳತಕ್ಕಂಥ ಅಪೂರ್ವವಾದ ನಾಮಗಳು. ಇದಕ್ಕೆ ಹಂಸ ಶಬ್ದದಿಂದ ಪ್ರಾರಂಭವಾಗುವುದರಿಂದ, ಇದು ಹಂಸೋಪಾಸನಾ ರೂಪವಾದದ್ದರಿಂದ ಇದಕ್ಕೆ ಹಂಸ ಗಾಯತ್ರಿ ಅಂತ ಹೆಸರು. ವಾಸ್ತವಿಕವಾಗಿ ಇದು ಗಾಯತ್ರಿ ಛಂದಸ್ಸಿನಲ್ಲಿಲ್ಲ. ಗಾಯತ್ರಿ ಅಂತಂದರೆ 24 ಅಕ್ಷರ ಇರಬೇಕು. ಇದು 24 ಅಕ್ಷರದಲ್ಲಿಲ್ಲ. ಆದರೂ ಕೂಡ ಇದನ್ನು ಗಾಯತ್ರಿ ಅಂತ ಹೇಳುವಂಥ ಒಂದು ರೂಢಿ ಇದೆ. ನಿಜವಾಗಿ ಇದು ಗಾಯತ್ರಿ ಛಂದಸ್ಸಲ್ಲ. ಹಂಸ ಶುಚಿಷದ್ ವಸುರಂತರಿಕ್ಷ ಸತ್ ಹೋತಾ ವೇದಿಷದ್ ಅತಿಥಿರ್ ದುರೋಣ ಸತ್, ಇದು ಜಗತಿ ಛಂದಸ್ನಲ್ಲಿದೆ. ಅಂದರೆ 12 ಅಕ್ಷರ 48, ಅರ್ಥಾತ್ 24 ಅಲ್ಲ 48 ಇದೆ. ಅಂದರೆ ಗಾಯತ್ರಿಯ 2 ಪಟ್ಟಿದೆ. ಅದು 2 ಗಾಯತ್ರಿ ಆಯಿತು. ಹಾಗಾದರೆ 48 ಅಕ್ಷರ ಇದ್ದು ಜಗತಿ ಛಂದಸ್ಸಾದರೂ ಕೂಡ 48 ಅಕ್ಷರ ಅಂದರೆ 2 24 ಅಕ್ಷರದ ಛಂದಸ್ಸು ಗಾಯತ್ರಿ. ಇದು 2 ಗಾಯತ್ರಿಗೆ ತುಲ್ಯ. ಅದರಿಂದ ಇದನ್ನು ಹಂಸ ಗಾಯತ್ರಿ ಅಂತ ಕರೀತಾರೆ. ಇದರಲ್ಲಿ ಭಗವಂತನ ಉಪಾಸನೆಯನ್ನು ಹೇಳತಕ್ಕ 18 ಶಬ್ದಗಳಿವೆ ಅಂತ ಹೇಳಿದೆ ನಾನು. ಈ 18 ಶಬ್ದಗಳು ಅನ್ನುವಂಥದ್ದು ಉಪಾಸನೆಯ 18 ಮಜಲುಗಳನ್ನು ಹೇಳತಕ್ಕಂಥದ್ದು. 15 ಬೇಲಿಗಳು, ಅದನ್ನು ನಾನು ಈ ಹಿಂದೆ ವಿವರಿಸಿದ್ದೆ. ಶ್ರದ್ಧಾ, ಖಂ, ವಾಯು, ಜ್ಯೋತಿ, ಆಪಃ, ಪೃಥಿವೀ, ಇಂದ್ರಿಯಂ, ಮನಃ, ಅನ್ನಂ, ಅನ್ನದ್ವೀರ್ಯಂ, ತಪಃ, ಮಂತ್ರಾಹ, ಕರ್ಮ, ಲೋಕಾಹ, ಲೋಕೇಶು ನಾಮಚ. ಹೀಗೆ ಪಂಚಭೂತಗಳ ಬೇಲಿ, ಇಂದ್ರಿಯಗಳ ಬೇಲಿ, ಮನಸ್ಸಿನ ಬೇಲಿ, ಅನ್ನದ ಬೇಲಿ, ತಪಸ್ಸಿನ ಬೇಲಿ, ಮಂತ್ರದ ಬೇಲಿ, ಕರ್ಮದ ಬೇಲಿ, ಲೋಕಗಳ ಬೇಲಿ, ನಾಮದ ಬೇಲಿ ಮತ್ತು ಶ್ರದ್ಧೆಯ ಬೇಲಿ. ಈ 15 ಬೇಲಿಗಳ ಒಳಗೆ ಇರತಕ್ಕಂಥ ಜೀವ 16. ಆ ಜೀವಕ್ಕೆ 15 ಬೇಲಿಗಳನ್ನು ಹಾಕಿದವಳು 17ನೆಯ ಪ್ರಕೃತಿ. ಆ ಬೇಲಿಗಳಿಂದ ಬಿಡುಗಡೆಗೊಳಿಸಿ ಮೋಕ್ಷಪ್ರದನಾದವ 18ನೆಯ ನಾರಾಯಣ. ಹೀಗೆ 18 ಅನ್ನೋದು ಸಮಗ್ರವಾದ ವೈದಿಕ ಸಿದ್ಧಾಂತದ ಸಾರ ಸಂಗ್ರಹ ರೂಪವಾದಂಥ ಸಂಖ್ಯೆ. 18 ಅಂದರೆ ಭಗವಂತ, 17 ಅಂದರೆ ಶ್ರೀತತ್ವ, 16 ಅಂದರೆ ಜೀವ, ಬ್ರಹ್ಮಾದಿ ಜೀವ ಸಮುದಾಯ. ಅವರಿಗೆ ಸಂಸಾರದ ಬಂಧನದಲ್ಲಿ ಇರತಕ್ಕ ಬೇಲಿಗಳು 15. ಆಗಲ್ಲಿ ಮುಗಿಯಿತು. ಸಂಸಾರ ಬಂಧನ ಇರತಕ್ಕವನು 15ರಿಂದ ಕೂಡಿದ 16, ಬಂಧನ ಕೊಟ್ಟವಳು 17, ಬಂಧನದಿಂದ ಬಿಡಿಸುವವ 18. ಆಮೇಲೆ ತತ್ವವೇ ಇಲ್ಲ. ಕಾರಣ ಇಟರ್ನಲ್ ನಂಬರ್ 18 ಅನ್ನೋದು ಕೊನೆಯ ಸಂಖ್ಯೆ. ಅದಕ್ಕೋಸ್ಕರ ಈ ಅನುಸಂಧಾನಕ್ಕೋಸ್ಕರ 18 ಪದಗಳಿಂದ ಭಗವಂತನನ್ನು ಸ್ತೋತ್ರ ಮಾಡತಕ್ಕಂಥ ಗಾಯತ್ರಿ ಇದು. ಆದ್ದರಿಂದಲೇ ಭಾರತದಲ್ಲಿ 18 ಪರ್ವ, ಭಗವದ್ಗೀತೆಯಲ್ಲಿ 18 ಅಧ್ಯಾಯ, ಇವೆಲ್ಲ ಪುರಾಣಗಳು 18, ಭಾಗವತದಲ್ಲಿ 18,000 ಶ್ಲೋಕ, ಮಹಾಭಾರತ ಯುದ್ಧ ಆದದ್ದು 18 ದಿವಸ, ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸಿದ್ದು 18 ಅಕ್ಷೌಹಿಣಿ, ಪುರುಷ ಸೂಕ್ತದ ಯಾಜುಷ ಮಂತ್ರದಲ್ಲಿ 18 ಋಕುಗಳು. ಇವೆಲ್ಲ ಈ 18 ಈಶಾವಾಸ್ಯ ಉಪನಿಷತ್ನಲ್ಲಿ 18 ಮಂತ್ರಗಳು. ಈ ಹಂಸ ಗಾಯತ್ರಿಯಲ್ಲಿಯೂ 18 ಶಬ್ದಗಳು. ಅದರ ಭಗವಂತನನ್ನು ಹಂಸಃ ಅಂತ ಹೇಳ್ತಾರೆ. ಮೊದಲನೇ ಶಬ್ದ ಹಂಸಃ ಅಂತಂದರೆ ಅದನ್ನು 2-3 ಬಗೆಯಿಂದ ನಾವು ಆ ಶಬ್ದದ ಅರ್ಥದ ಅನುಸಂಧಾನ ಮಾಡಬೇಕು. ಒಂದು ಹಂಸಃ ಅಂತಂದರೆ ಸಮಷ್ಟಿಯಾಗಿ ಹಂತಿ ಇತಿ ಹಂಸಃ ಅಂತ. ಹಂತಿ ಅಂದರೆ ಹನ ಧಾತುವಿಗೆ ಸಂಸ್ಕೃತದಲ್ಲಿ 2 ಅರ್ಥ. ಟು ಡಿಸ್ಟ್ರಾಯ್
ಟು ಪರ್ವೇಡ್, ಟು ನೋ, ಟು ಗೋ, ಟು ನೋ. ಟು ಗೋ ಅಂದರೆ ಟು ಪರ್ವೇಡ್. ಅದನ್ನ ಹಂತಿ ಅಂತಂದರೆ ಎಲ್ಲವನ್ನೂ ನಾಶ ಮಾಡತಕ್ಕಂಥ ಸರ್ವಸಂಹಾರಕ ಶಕ್ತಿ ಅಂತ ಅರ್ಥ ಹಂಸಃ ಅಂದರೆ. ಅದಕ್ಕಿಂತಲೂ ಹೆಚ್ಚು ನಮ್ಮ ಸಂಸಾರದಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ಸಂಸಾರದ ದುಃಖವನ್ನು ಅಜ್ಞಾನವನ್ನು ನಾಶ ಮಾಡತಕ್ಕ, ಅಂದರೆ ಮೋಕ್ಷಪ್ರದವಾಗಿರತಕ್ಕಂಥ ಶಕ್ತಿ ಅಂತ ಅರ್ಥ. ಆಮೇಲೆ ಹಂತಿ ಅಂತಂದರೆ ಟು ಗೋ, ಟು ಪರ್ವೇಡ್. ಹೀಗೆ ಸಂಸಾರದಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ನಮ್ಮ ದುಃಖ ಅಜ್ಞಾನ ಬಂಧನವನ್ನು ನಾಶ ಮಾಡತಕ್ಕಂಥದ್ದು, ಸಮಸ್ತವನ್ನು ಪ್ರಳಯ ಕಾಲದಲ್ಲಿ ನಾಶ ಮಾಡತಕ್ಕಂಥದ್ದು, ಮತ್ತು ಸಮಸ್ತ ಪ್ರಪಂಚ ಇರತಕ್ಕ ಜಾಗ ಇಲ್ಲದೇ ಇರತಕ್ಕ ಜಾಗ ಅಂತ ಸಮಸ್ತ ಪ್ರದೇಶದಲ್ಲಿಯೂ ವ್ಯಾಪಿಸಿರತಕ್ಕಂಥದ್ದು ಟು ಪರ್ವೇಡ್, ಆಮ್ನಿ ಪ್ರೆಸೆಂಟ್. ಆಮೇಲೆ ಟು ನೋ, ಗತಿ, ಹನ ಅಂದರೆ ಟು ಗೋ, ಹಂತಿ ಅಂದರೆ ಎಲ್ಲವನ್ನೂ ತಿಳಿದಿರತಕ್ಕ ಸರ್ವಜ್ಞವಾದ, ಆಮ್ನಿಷಿಯೆಂಟ್ ಅಂತ ಅರ್ಥ. ಸರ್ವಜ್ಞವಾಗಿರತಕ್ಕ ತತ್ವ, ಸರ್ವಗತವಾದ ತತ್ವ, ಸರ್ವಸಂಹಾರಕವಾದ ತತ್ವ ಮತ್ತು ಬಂಧನಾಶಕವಾಗಿ ನಮಗೆ ಮೋಕ್ಷಪ್ರದವಾದ ತತ್ವ. ಇದು ಇಷ್ಟು ಹಂಸ ಶಬ್ದದ ಮೇಲು ನೋಟದ ಅರ್ಥ. ಹಂಸಃ ಅನ್ನೋದನ್ನು ಇಡಿಯಾಗಿ ಇಟ್ಟುಕೊಂಡ್ರೆ, ಇದನ್ನು ಬಿಡಿಯಾಗಿ ಇಟ್ಟುಕೊಂಡು ಅರ್ಥ ಮತ್ತೆ ಮಾಡಬೇಕು. ಹಂ ಅಂತ ಒಂದು, ಸಹ ಅಂತ ಒಂದು. ಯಾಕೆ ಅಂತಂದರೆ ಇದು ನಮ್ಮ ಉಸಿರಿಗೆ ಸಂಬಂಧಪಟ್ಟಂಥ ಎರಡು ಅಕ್ಷರಗಳು. ಮೊದಲು ನಾವು ರೇಚಕ ಮಾಡ್ತೇವೆ ಮತ್ತು ಪೂರಕ ಮಾಡ್ತೇವೆ. ಅದು ರೇಚಕ ಮತ್ತು ಪೂರಕವೇ ಹಂ ಸಹ. ರೇಚಕ ಅನ್ನುವುದು ಹಂ, ಪೂರಕ ಅನ್ನುವುದು ಸಹ. ಉಸಿರಿನ ನಾದವನ್ನು ಅದರಲ್ಲಿ ಅನುಸಂಧಾನ ಮಾಡಿ, ಆದ್ದರಿಂದ ಇದನ್ನು ಹಂಸ ಮಂತ್ರ. ಇದಕ್ಕೆ ಅಜಪ ಜಪ ಅಂತ ಹೆಸರು, ಅಂದರೆ ಜಪಿಸದೆಯೇ ಆಗುವ ಜಪ ಅಂತ. ಹಂಸ ಮಂತ್ರವನ್ನು ಜಪಿಸುವ ಕ್ರಮ ಇಲ್ಲ. ನಾವು ಉಸಿರಾಡ್ತಾ ಇದ್ದೇವೆ, ಅದರ ಜೊತೆಗೆ ಪ್ರಾಣದೇವರು ಹಂಸ ಮಂತ್ರವನ್ನು ಜಪಿಸ್ತಾ ಇದ್ದಾರೆ. ಆದ್ದರಿಂದ ಬೆಳಗಾತೆ ಎದ್ದು ಹಂಸ ಮಂತ್ರದ ಕೃಷ್ಣಾರ್ಪಣ ಬಿಡುವುದು, ಜಪ ಮಾಡುವುದಲ್ಲ. ಯಾಕೆಂದರೆ ನಿನ್ನೆ ಬೆಳಗ್ಗಿನಿಂದ ಇವತ್ತು ಬೆಳಗ್ಗಿನ ತನಕ ನಾನು 21,600 ಬಾರಿ ಉಸಿರಾಡಿದೆ. ಅಂದರೆ ನ್ಯಾಚುರಲ್ ಬ್ರೀದಿಂಗ್ ಅದು. ಅದಕ್ಕಿಂತ ಹೆಚ್ಚು ಮಾಡಬಹುದು, ಅದಕ್ಕಿಂತ ಕಮ್ಮಿ ಮಾಡ್ಬೋದು, ಅದು ಬೇರೆ ವಿಷಯ. ಸಾಮಾನ್ಯವಾಗಿ ಅದನ್ನು 21,600 ಉಸಿರಾಟಗಳನ್ನು ನಾನು ನಡೆಸಿದೆ. ಅಂದರೆ ನನ್ನ ಮೂಗಿನ ಮೂಲಕ ಪ್ರಾಣದೇವರು ಉಸಿರಾಡಿಸಿದರು, ಉಸಿರಾಡುವ ಮೂಲಕ ಹಂಸ ಮಂತ್ರ ಜಪ ಮಾಡಿದರು. ಹಾಗಾಗಿ ಪ್ರಾಣದೇವರು ನನ್ನ ಒಳಗೆ ಇದ್ದು ನಡೆಸಿದಂಥ ಹಂಸ ಮಂತ್ರ ನಿನ್ನೆ ಬೆಳಗ್ಗಿನಿಂದ ಇವತ್ತು ಬೆಳಗಿನ ತನಕ ಏನು ಉಸಿರಾಟದ ಮೂಲಕ ನಡೆಯಿತು, ಅದಕ್ಕೆ ಹಂಸರೂಪಿಯಾದ ಭಗವಂತ ಅದನ್ನು ಸ್ವೀಕರಿಸಿ ಪ್ರಸನ್ನನಾಗಲಿ ಅಂತ ಕೃಷ್ಣಾರ್ಪಣೆ ಬಿಡುವುದು. ಜಪ ಮಾಡುವುದಿಲ್ಲ, ಕೃಷ್ಣಾರ್ಪಣೆ ಬಿಡುವುದು ಅಷ್ಟೇ. ಯಾಕಂದರೆ ಜಪ ನಾವು ಮಾಡುವುದಲ್ಲ, ಅದು ನಮ್ಮ ದೇಹದಲ್ಲಿ ಪ್ರಾಣದೇವರು ನಿರಂತರವಾಗಿ ಉಸಿರಿರುವ ತನಕ ಮಾಡ್ತಾನೇ ಇದ್ದಾರೆ. ಹಂಸಃ ಅಂದರೆ ರೇಚಕದಲ್ಲಿ ಹಂ, ಪೂರಕದಲ್ಲಿ ಸಹ. ಹೀಗೆ ಅದೇ ಪ್ರಾಣ ಅಪಾನ. ರೇಚಕ ಪೂರಕವನ್ನೇ ಪ್ರಾಣಾಪಾನ ಅಂತಲೂ ಕರೀತಾರೆ, ಶ್ವಾಸ ನಿಶ್ವಾಸ ಉಚ್ಛ್ವಾಸ ಅಂತೂ ಕರೀತಾರೆ. ಅದೇ ರೇಚಕ ಪೂರಕಗಳು. ಹೀಗೆ ರೇಚಕ ಪೂರಕಗಳ ಏನು ಉಸಿರಾಟ ಇದೆ, ಆ ಉಸಿರಾಟವೇ ಹಂಸಃ. ಹಾಗಾದರೆ ಹಂಸಃ ಅನ್ನುವ ಉಪಾಸನೆ ನಮ್ಮ ಉಸಿರಿನ ಉಪಾಸನೆ. ಇದು ಹೇಗೆ ಅಂದರೆ ಇನ್ನೂ ಒಂದು ಸ್ವಾರಸ್ಯ ಇದೆ ಅದರಲ್ಲಿ. ಭಗವಂತ ಹಂಸನಾಮಕನಾಗಿ ನಮ್ಮನ್ನು ನಿಯಂತ್ರಿಸ್ತಾ ಇದ್ದಾನೆ. ಹಂಸಃ ಅಂತ ಅನ್ನುವುದಕ್ಕೆ ಒಂದರ್ಥ ಹೇಳಿದೆ ನಾನೀಗ. ಹಂಸ ಶಬ್ದದಿಂದ ಹಂತಿ, ಎಲ್ಲವನ್ನೂ ನಾಶ ಮಾಡತಕ್ಕ ಶಕ್ತಿ, ಮೋಕ್ಷಪ್ರದವಾದ ಶಕ್ತಿ, ಸರ್ವಗತವಾದ ಶಕ್ತಿ, ಸರ್ವಜ್ಞವಾದ ಶಕ್ತಿ. ಇದು ಒಂದು ಹಂಸಃ. ಈಗ ಹಂ ಮತ್ತು ಸಹ ಅಂದರೆ ಭಗವಂತ ಹಂ, ಭಗವಂತ ಸಹ ಅಂತಂದರು. ಹಂ ಅಂದರೆ ಓಹಾಕ್ ತ್ಯಾಗೆ ಅಂತ. ಅಲ್ಲಿ ಎಲ್ಲ ದೋಷಗಳನ್ನೂ ಪರಿತ್ಯಾಗ ಮಾಡಿದ ಶುದ್ಧ ಸತ್ ನಿರ್ದುಷ್ಟವಾದ ಸ್ವರೂಪ ಅದು. ಆದ್ದರಿಂದ ಹಂ ಅಂತಾರೆ. ಅವನು ಹಂ ಆದ್ದರಿಂದಲೇ ನಾವು ಅಹಂ. ಅವನು ಹಂ, ಎಲ್ಲ ದೋಷಗಳಿಂದ ದೂರವಾದವನು. ನಾವು ಹಂ ಅಲ್ಲ, ನಾವು ಅಹಂ. ಅಂದರೆ ಆ ದೋಷಗಳನ್ನು ಬಿಡದವರು, ದೋಷಗಳ ಜೊತೆಗೆ ಬದುಕುವವರು. ಆದ್ದರಿಂದ ಅವನು ಹಂ ಆದ್ದರಿಂದಲೇ ನಾವು ಅಹಂ ಆದೆವು. ಹೀಗೆ ಹಂ ಅಂತಂದರೆ ಯಾವ ದೋಷಗಳೂ ಇಲ್ಲದ ನಿರ್ದುಷ್ಟ ಸ್ವರೂಪ ಅಂತ ಅರ್ಥ. ಸಹ ಅಂತಂದರೆ ಸಾರಭೂತವಾದ ವಸ್ತು ಅಂತ. ಜಗತ್ತಿನಲ್ಲಿ ಏನೇನಿದೆಯೋ ಅದರೊಳಗೆಲ್ಲ ಸಾರಭೂತವಾಗಿ ಬಿಂಬರೂಪನಾಗಿರತಕ್ಕಂಥ ಭಗವಂತ ನಿರ್ದುಷ್ಟನಾದ ಸಾರ ಅಂದರೆ ಜ್ಞಾನಾನಂದ ಸಾರ. ಆದ್ದರಿಂದ ಏನಾಯಿತು, ಹಂಸಃ ಅಂದರೆ ಸಚ್ಚಿದಾನಂದ ಅಂತ ಹೇಳಿದಾಗಾಯಿತು. ಅದು ಉಪಾಸನೆಯ ಮುಖ್ಯ ಉಪಾಸನೆ. ಹಂ ಅಂದರೆ ಸತ್, ಸತ್ ಅಂದರೆ ದೋಷ ಹಾನ ಮಾಡಿದ್ದು, ನಿರ್ದುಷ್ಟವಾದದ್ದು. ಸಾರ ಅಂದರೆ ಜ್ಞಾನಾನಂದಗಳ ಸಾರ, ಘನ, ಕೇವಲ ಜ್ಞಾನಾನಂದ ಸ್ವರೂಪ ಅದು. ಅದರಿಂದ ಚಿತ್ ಆನಂದ, ಜ್ಞಾನಾನಂದ ಅಂದರೆ. ಹಾಗಾದರೆ ಹಂಸಃ ಅಂದರೆ ಏನರ್ಥ ಆಯಿತು? ಹಂಸಃ
ಅಂದರೆ ಸಚ್ಚಿದಾನಂದ ಸಚ್ಚಿದಾನಂದ ಸಚ್ಚಿದಾನಂದ. ಭಗವಂತನನ್ನು ಉಪಾಸನೆ ಮಾಡುವ ಮುಖ್ಯ ಉಪಾಸನೆ ಭಗವಂತನನ್ನು ಸತ್ ಚಿತ್ ಆನಂದ ಅಂತ ಉಪಾಸನೆ ಮಾಡಬೇಕು ಅಂತ. ಅವನು ನಿರ್ದುಷ್ಟ, ಅವನು ಜ್ಞಾನಾನಂದ ಸ್ವರೂಪ. ಇದು ಹಂ ಅನ್ನುವುದರಿಂದ ನಿರ್ದುಷ್ಟತ್ವವನ್ನು ಹೇಳ್ತದೆ, ಸಹ ಅನ್ನುವುದು ಜ್ಞಾನಾನಂದ ಸಾರವನ್ನು ಹೇಳ್ತದೆ. ಹೀಗಾಗಿ ಹಂಸಃ ಹಂಸಃ ಅಂತ ಉಸಿರಿನ ಮೂಲಕ ಏನು ಜಪ ಮಾಡ್ತಾರೆ ಪ್ರಾಣದೇವರು? ಭಗವಂತ ಸಚ್ಚಿದಾನಂದ, ಭಗವಂತ ಸಚ್ಚಿದಾನಂದ, ಭಗವಂತ ಸಚ್ಚಿದಾನಂದ. ಇದು ಹಂಸ ಶಬ್ದದಿಂದ ಉಪಾಸನೆ ನಾವು ಅನುಸಂಧಾನ ಮಾಡಬೇಕಾಗಿರತಕ್ಕಂಥದ್ದು. ಇದರಲ್ಲಿ ಇನ್ನೂ ಒಂದು ಸ್ವಾರಸ್ಯ ಇದೆ. ಭಗವಂತನಿಗೆ ಹಂಸದ ಒಂದು ರೂಪ ಇದೆ, ಧ್ಯಾನದಲ್ಲಿ ಗೋಚರವಾಗತಕ್ಕಂಥ ಹಂಸಾವತಾರ ಅಂತೆ. ಭಗವಂತನಿಗೆ ಒಂದು ಹಂಸದ ರೂಪ ಇದೆ. ವಾಯುದೇವರಿಗೆ ಬ್ರಹ್ಮದೇವರಿಗೆ ಹಂಸ ರೂಪ ಇದೆ. ಈ ಪ್ರಾಣಾಪಾನಗಳು, ನಮ್ಮ ಉಸಿರು ಎರಡು ಹೊರಳೆಗಳಲ್ಲಿ ಶ್ವಾಸೋಚ್ಛ್ವಾಸ, ಪ್ರಾಣಾಪಾನಗಳಾಗಿ ಶ್ವಾಸೋಚ್ಛ್ವಾಸ ಮಾಡಿಸುವವರು ವಾಯುದೇವರು ಮತ್ತು ಬ್ರಹ್ಮದೇವರು. ಬ್ರಹ್ಮವಾಯುಗಳು ಎರಡು ಹಂಸರೂಪಿಗಳು. ಅವರು ಹಂಸ ಮಂತ್ರವನ್ನು ಜಪ ಮಾಡುವರು. ಒಬ್ಬ ಹಂ ಅಂತಾನೆ, ಒಬ್ಬ ಸಹ ಅಂತಾನೆ, ಒಬ್ಬ ಹಂ ಅನ್ನತಾನೆ, ಒಬ್ಬ ಸಹ ಅಂತಾನೆ. ಬ್ರಹ್ಮದೇವರು ವಾಯುದೇವರು ನಮ್ಮ ನಾಸಿಕಾದಲ್ಲಿ ಕೂತು ಹಂಸರೂಪದಿಂದ ಈ ಎರಡು ಅಕ್ಷರಗಳನ್ನು ಉಚ್ಚಾರ ಮಾಡ್ತಾ ಇರ್ತಾರೆ. ಅಂದರೆ ಆ ಅಕ್ಷರದ ಉಚ್ಚಾರದಿಂದ ನಮ್ಮಲ್ಲಿ ಉಸಿರಿನ ನಿಷ್ಪತ್ತಿ ಆಗುತ್ತದೆ. ಹೀಗೆ ಬ್ರಹ್ಮವಾಯುಗಳು ಪ್ರಾಣಾಪಾನರು ಅಂತಂದರೆ ಅವರು ಹಂ ಸಹ ಹಂ ಸಹ ಹಂ ಸಹ ಅಂತ ಇರ್ತಾರೆ. ಇದು ನೋಡಿ, ಈ ಶ್ವಾಸೋಚ್ಛ್ವಾಸದಲ್ಲಿ ರೇಚಕ ಪೂರಕ, ರೇಚಕ ಮಾಡಿ ಪೂರಕ ಮಾಡ್ಬೋದು, ಅಥವಾ ಪೂರಕದಿಂದ ಪ್ರಾರಂಭ ಮಾಡಿ ರೇಚಕಕ್ಕೆ ಹೋಗ್ಬೋದು. ರೇಚಕದಿಂದ ಪೂರಕಕ್ಕೆ ಹೋದರೆ ಹಂಸಹ ಆಯಿತು, ಪೂರಕದಿಂದ ರೇಚಕಕ್ಕೆ ಬಂದರೆ ಸೋಹಂ ಆಯಿತು. ಅದರಿಂದ ಹಂಸಹ ಸೋಹಂ, ಸೋಹಂ ಅನ್ನುವಲ್ಲಿ ಸಹ ಅಹಂ ಅಲ್ಲ, ಸಹ ಹಂ. ಈಗ ಹಂ ಸಹ ಅನ್ನೋದೇ ತಿರುಮುರುವಾದದ್ದು. ಹಂ ಸಹ ಸಹ ಹಂ, ಹಂ ಸಹ ಸಹ ಹಂ. ಸಹ ಅನ್ನೋದು ಹಮ್ಮಿಗೆ ಸಂಧಿ ಆಗುವಾಗ ಸೋ ಆಗುತ್ತೆ ಅಷ್ಟೇ. ಹಂ ಸಹ ಸೋಹಂ. ಇಲ್ಲಿ ಸೋಹಂ ಹಂ ಅನ್ನುವಲ್ಲಿ ಒಂದು ವಿಸರ್ಗ ಇದೆ ನೋಡಿ. ಇದು ಬಹಳ ಸ್ವಾರಸ್ಯವಾದ ಏನು ಅಂದರೆ, ಇನ್ನೊಂದು ವಿಚಿತ್ರವಾದಿದೆ. ಹಂ ಅನ್ನುವಂಥದ್ದು ಮತ್ತು ಸಹ ಅನ್ನುವಂಥದ್ದು ಶಬ್ದದಲ್ಲಿ ಸಹ ಅನ್ನುವಲ್ಲಿ ಪುಲ್ಲಿಂಗ ಇದೆ. ಹಂ ಅನ್ನೋದು ನಿಜವಾಗಿ ಪುಲ್ಲಿಂಗದಲ್ಲಿದ್ದರೆ ಹಹ ಅಂತ ಆಗ್ತದೆ. ಹಹ ಸಹ, ಹಹ ಸಹ ಆಗಬೇಕಿತ್ತು. ಅಲ್ಲಿ ಹಂ ಅಂತಿದೆ, ನಪುಂಸಕಲಿಂಗ ಇದೆ, ಸೊನ್ನೆ ಇದೆ. ಅಂದರೆ ಒಂದು ಕಡೆ ಸೊನ್ನೆ ಇದೆ, ಒಂದು ಕಡೆ ವಿಸರ್ಗ ಇದೆ. ಈ ಸೊನ್ನೆ ಅನ್ನುವಂಥದ್ದು ಸಮಸ್ತ ಮಾಡಿದರೆ ಹಸಹ ಅಂತ ಆಗುತ್ತೆ. ಸಂಸ್ಕೃತದಲ್ಲಿ ಪುಲ್ಲಿಂಗವೇ ಆದರೆ ಎರಡು, ಹಹ ಸಹ ಹಹ ಸಹ ಆಗುತ್ತದೆ. ಎರಡು ನಪುಂಸಕಲಿಂಗವೇ ಆದರೆ ಹಂ ಸಂ ಹಂ ಸಂ ಹಂ ಸಂ ಆಗುತ್ತೆ. ಒಂದು ನಪುಂಸಲಿಂಗ ಒಂದು ಪುಲ್ಲಿಂಗ ಇದೆ. ಅಥವಾ ಎರಡನ್ನು ಸಮಾಸ ಮಾಡಿಬಿಟ್ರೆ ಹಕಾರದಲ್ಲಿ ಇರತಕ್ಕ ಸೊನ್ನೆ ವಿಸರ್ಗ ಎರಡು ಲೋಪ ಆಗುತ್ತೆ, ಹಸಹ 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 ಆಗುತ್ತೆ. ಇಲ್ಲಿ ಹಸಹ ಅಂತಲೂ ಆಗಲಿಲ್ಲ, ಹಹ ಸಹವೂ ಆಗಲಿಲ್ಲ, ಹಂ ಸಮ್ಮೂ ಆಗಲಿಲ್ಲ. ಒಂದು ಹಂ ಇದೆ, ಒಂದು ಸಹ ಇದೆ. ಈ ನಿಜವಾಗಿ ಇದು ಸಮಸ್ತ ಹ ಅನ್ನುವ ಸೊನ್ನೆ ಉಂಟಲ್ಲ, ಸಂಸ್ಕೃತದಲ್ಲಿ ಸೊನ್ನೆಗೆ ಮತ್ತು ದೈರ್ಘ್ಯಂ ಪ್ಲುತಂಚ ಹಿಂಕಾರ ಬಿಂದುರಪಿ ಅವಧಾರಣೆ ಅಂತ ಒಂದು ಶಬ್ದಕ್ಕೆ ಸೊನ್ನೆ ಸೇರಿಸಿದರೆ ಹ ಅನ್ನುವುದು ನಮಗೆ ಶಬ್ದ. ಅಲ್ಲಿ ಹ ಅಂತಂದರೆ ದೋಷಗಳನ್ನು ಹಾನ ಮಾಡಿದವ, ಯಾವ ದೋಷಗಳೂ ಇಲ್ಲದವ ಅಂತ ಅರ್ಥ. ಹ ಅನ್ನುವುದನ್ನೇ ಹಂ ಅಂತ ಹೇಳಿದರೆ ಬಿಂದು ಉಂಟಲ್ಲ, ಬಿಂದು ಅವಧಾರಣೆಯನ್ನು ಹೇಳ್ತದೆ. ಅಂದರೆ ಸ್ಟ್ರೆಸ್ ಮಾಡೋದು ಅಂತ ಹೇಳ್ತೇವಲ್ಲ ನಾವು, ಅಂಡರ್ಲೈನ್ ಮಾಡಿ ಅಂತ ಹೇಳ್ತೇವೆ. ಒಂದು ಸ್ಟ್ರೆಸ್ ಮಾಡಬೇಕಾದ್ರೆ ಈ ಅಂಡರ್ಲೈನ್ ಮಾಡಿದರೆ ಯಾವ ಅರ್ಥವೋ ಅದೇ ಮೇಲಿಂದ ಬಿಂದುವನ್ನು ಕೊಟ್ಟರೋ ಅರ್ಥ ಸಂಸ್ಕೃತದಲ್ಲಿ. ಆದ್ದರಿಂದ ಹ ಅನ್ನುವುದನ್ನು ಹಂ ಅಂದರೆ ದೋಷ ದೂರ, ಅಂದರೆ ಅದನ್ನು ಅವಧಾರಣ, ಸರ್ವದೋಷ ದೂರ ಅಂತ ಅರ್ಥ. ಹಂ ಅಂದರೆ ಯಾವ ದೋಷದ ಸ್ಪರ್ಶವೂ ಯಾವ ಕಾಲದಲ್ಲೂ ಸರ್ವಥಾ ಸರ್ವದೋಷ ದೂರ ಅನ್ನುವುದು ಹಂ ಅನ್ನೋದರ ಅರ್ಥ. ಇನ್ನೂ ಒಂದು ಮುಖ ಇದೆ. ಹಂ ಅನ್ನುವುದು ಅನುಸ್ವಾರ, ಸಹ ಅನ್ನೋದು ವಿಸರ್ಗ. ಈ ಅನುಸ್ವಾರ ವಿಸರ್ಗಗಳಲ್ಲಿ ಸಂಸ್ಕೃತದಲ್ಲಿ ವರ್ಣಗಳ ಉಪಾಸನೆ ಮಾಡುವಾಗ ಅನುಸ್ವಾರ ಮತ್ತು ವಿಸರ್ಗಗಳಿಗೆ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಅಂತಾರೆ. ಆದ್ದರಿಂದ ಹಂ ಅನುಸ್ವಾರ ವಿಸರ್ಗಗಳು ಹಕಾರ ಸಕಾರಗಳು ದೋಷ ದೂರತ್ವವನ್ನು, ಸಕಾರ ಅನ್ನೋದು ಜ್ಞಾನಾನಂದಮಯವತ್ವವನ್ನು ಹೇಳ್ತದೆ. ಅನುಸ್ವಾರ ವಿಸರ್ಗಗಳು ಸ್ತ್ರೀತ್ವ ಪುಂಸ್ತ್ವವನ್ನು ಹೇಳ್ತವೆ. ಅದು ಒಂದು ಸ್ತ್ರೀಲಿಂಗದ ಸಂಕೇತ, ಒಂದು ಪುಲ್ಲಿಂಗದ ಸಂಕೇತ, ಅನುಸ್ವಾರ ವಿಸರ್ಗ. ಹಾಗಾಗಿ ಅನುಸ್ವಾರ ವಿಸರ್ಗಗಳು ಸ್ತ್ರೀತ್ವ ಪುಂಸ್ತ್ವವನ್ನು ಹೇಳುವುದರಿಂದ ಭಗವಂತ ಸ್ತ್ರೀರೂಪ ಮತ್ತು ಪುಂರೂಪ. ಅನುಸ್ವಾರ ಮತ್ತು ವಿಸರ್ಗ, ಅವನು ಸ್ತ್ರೀರೂಪನೂ ಹೌದು, ಸ್ತ್ರೀಯರಲ್ಲಿ ಸ್ತ್ರೀರೂಪನಾಗಿ ಬಿಂಬರೂಪನಾಗಿದ್ದಾನೆ, ಪುರುಷರಲ್ಲಿ ಪುರುಷರೂಪನಾಗಿ ಬಿಂಬರೂಪನಾಗಿದ್ದಾನೆ. ಆದರೂ ಅವನು ಪುರುಷ ಅಂತ ಋಗ್ವೇದ ಹೇಳ್ತೇವೆ. ಸಹಸ್ರ ಶೀರ್ಷ ಪುರುಷ ಅಂತ ಅವನನ್ನು ಸಹ ಅಂತಂದರು. ಸಹ ಪುರುಷ ಸಹ, ಅವನು ಪುಲ್ಲಿಂಗ ಹೌದು. ಆದರೆ
ಮತ್ತೆ ಪುನಃ ಈ ನಪುಂಸಲಿಂಗವು ಹಮ್ ಅನ್ನೋದು ನಪುಂಸಲಿಂಗವು ಹೌದು, ಅವನು ಪುಲ್ಲಿಂಗ ಸ್ತ್ರೀಲಿಂಗ ಎರಡೂ ಹೌದು. ಮತ್ತೆ ಸಮ್ ಅನ್ನುವ ನಪುಂಸಕಲಿಂಗದಿಂದ ಏನನ್ನು ಹೇಳ್ತಾರೆ ಅಂದರೆ ಪುರುಷಗತ ದೋಷವೂ ಇಲ್ಲದವ, ಸ್ತ್ರೀಗತ ದೋಷವೂ ಇಲ್ಲದವ, ಆದ್ದರಿಂದ ಅದು ನಪುಂಸಕ ಅಂತ. ನಪುಂಸಕ ಅಂತಂದರೆ ಪುಂ ಸ್ತ್ರೀ ದೋಷರಹಿತನಾದವ. ಹೀಗೆ ಮೂರು ಲಿಂಗಗಳ ಗುಣವನ್ನು ಹೇಳುವಂಥ ಒಂದು ಅಡಕವಾದಂಥ ಚಮತ್ಕಾರ ಈ ಹಂಸಃ ಅನ್ನೋ ಶಬ್ದದಲ್ಲಿದೆ. ಭಗವಂತ ಪುರುಷಗತ ದೋಷ ಸ್ತ್ರೀಗತ ದೋಷ ರಹಿತನಾದ್ದರಿಂದ ನಪುಂಸಕಲಿಂಗದಿಂದ ವಾಚ್ಯ, ಪುರುಷ ಬಿಂಬರೂಪನಾದ್ದರಿಂದ ಪುಲ್ಲಿಂಗ ವಾಚ್ಯ, ಸ್ತ್ರೀಯರ ಬಿಂಬರೂಪನಾದ್ದರಿಂದ ಸ್ತ್ರೀಲಿಂಗ ವಾಚ್ಯ, ಮತ್ತು ನಪುಂಸಕ ಜೀವರು ಅಂತ ಒಂದಿಲ್ಲ. ಆದ್ದರಿಂದ ನಪುಂಸಕ ಬಿಂಬರೂಪ ಇರುವ ಪ್ರಶ್ನೆ ಇಲ್ಲ. ಜೀವದಲ್ಲಿ ಎರಡೇ ಇರುವುದು, ಪುಲ್ಲಿಂಗ ಸ್ತ್ರೀಲಿಂಗ ಅಂತ. ನಪುಂಸಕಲಿಂಗ ಅಂತ ನಾವು ಹೇಳೋದು ಯಾವುದಂದ್ರೆ ದೇಹದಲ್ಲಿ ಪುಂಸ್ತ್ವವೋ ಸ್ತ್ರೀತ್ವವೋ ಅಭಿವ್ಯಕ್ತವಾಗದೇ ಇದ್ದಾಗ ಆ ದೇಹ ಅವನು ಯೂನಕ್ ಅಂತೇವೆ, ಇಂಪಾರ್ಟೆಂಟ್ ಅಂತೇವೆ. ಅಂದರೆ ಸ್ತ್ರೀಯರಲ್ಲಿಯೂ ನಪುಂಸಕ ಸ್ತ್ರೀಯರು ಇರಬಹುದು, ಪುರುಷರಲ್ಲಿ ನಪುಂಸಕ ಪುರುಷರು ಇರಬಹುದು. ಅಂದರೆ ಸ್ತ್ರೀ ದೇಹದಲ್ಲಿ ಸ್ತ್ರೀತ್ವ ಅಭಿವ್ಯಕ್ತ ಆಗದೇ ಇದ್ದಾಗ ಅದು ನಪುಂಸಕ ಸ್ತ್ರೀ ಅಂತ. ಪುರುಷ ದೇಹದಲ್ಲಿ ಪುರುಷತ್ವ ಅಭಿವ್ಯಕ್ತ ಆಗದೇ ಇದ್ದರೆ, ಈಗ ಮಕ್ಕಳಿಗೆ ಪ್ರಾಯ ಬರೋ ತನಕ ಸ್ತ್ರೀತ್ವ ಪುಂಸ್ತ್ವ ಅಭಿವ್ಯಕ್ತ ಆಗೋದಿಲ್ಲ, ಪ್ರಾಯ ಬಂದ ಮೇಲೂ ಅಭಿವ್ಯಕ್ತ ಆಗದೇ ಇದ್ದರೆ ನಪುಂಸಕ ಅನ್ನೋದು. ಅಂದರೆ ಅದು ದೇಹ ಧರ್ಮ ಹೊರತು ಜೀವಧರ್ಮ ಅಲ್ಲ. ಜೀವದಲ್ಲಿ ನಪುಂಸಕ ಜೀವ ಅಂತ ಒಂದಿಲ್ಲ. ಆದ್ದರಿಂದ ಭಗವಂತನಿಗೆ ನಪುಂಸಕ ರೂಪ ಅಂತ ಒಂದಿಲ್ಲ, ಸ್ತ್ರೀ ರೂಪ ಪುರುಷ ರೂಪ. ಸ್ತ್ರೀಯರಲ್ಲಿ ಸ್ತ್ರೀ ರೂಪ, ಪುರುಷರಲ್ಲಿ ಪುರುಷ ರೂಪ. ಆದರೆ ಸ್ತ್ರೀ ರೂಪದಲ್ಲಿ ಇದ್ದಾಗಲೂ ಸ್ತ್ರೀಯರ ದೋಷ ಅವನಲ್ಲಿಲ್ಲ, ಪುರುಷರಲ್ಲಿದ್ದಾಗ ಪುರುಷ ದೋಷ ಇಲ್ಲ. ಆದ್ದರಿಂದ ನಪುಂಸಕ ಶಬ್ದದಿಂದ ವಾಚ್ಯ. ಇದು ಎಲ್ಲವನ್ನೂ ಒಳಗೊಂಡಿದೆ ಹಂಸಃ ಅನ್ನುವ ಶಬ್ದ. ಅಲ್ಲಿ ಅನುಸ್ವಾರ ವಿಸರ್ಗ ಅನ್ನೋದು ಸ್ತ್ರೀ ಪುರುಷರ ಸಂಕೇತ, ವಿಸರ್ಗ ಸಹ ಅನ್ನೋದು ಪುಲ್ಲಿಂಗ ಪುರುಷ ರೂಪದ ಸಂಕೇತ, ಹಮ್ ಅನ್ನುವ ನಪುಂಸಕಲಿಂಗ ಸ್ತ್ರೀ ಪುರುಷರ ದೋಷರಾಹಿತ್ಯದ ಸಂಕೇತ. ಹಮ್ ಅನ್ನುವ ಅನುಸ್ವಾರ ಇನ್ನೊಂದರ್ಥ ಆಧಿಕ್ಯ, ಸರ್ವಥಾ ಅನ್ನುವ ಒತ್ತು ಕೊಡತಕ್ಕಂಥದ್ದು. ಇಷ್ಟೆಲ್ಲ ಆಗಿ ಭಗವಂತ ಸಚ್ಚಿದಾನಂದ. ಹಂ ಅಂದರೆ ಸತ್, ಹಂ ಸಹ ಅಂದರೆ ಚಿದಾನಂದ. ಭಗವಂತ ಸಚ್ಚಿದಾನಂದ, ಭಗವಂತ ಸಚ್ಚಿದಾನಂದ ಅಂತ ನಾವು ಉಸಿರಿಗೆ ಹೇಳ್ತೇವೆ. ಇದೇ ಹಂಸಃ ಅನ್ನತಕ್ಕಂಥದ್ದೇ ಇನ್ನೊಂದು ರೀತಿಯಿಂದ ಉಸಿರಿನಲ್ಲಿ ಭೂರ್ಭುವ ಸ್ವಹ ಅನ್ನುವ ಉಪಾಸನೆಯೂ ಇದೆ. ಭೂಹು 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 ಅಂತ ನಾವು ಉಪಾಸನೆಯು ಶ್ವಾಸದ ಉಪಾಸನೆ. ಆ ಉಪಾಸನೆಯು ನೋಡಿ ತಂಭೂತಿರಿತಿ ದೇವಾ ಉಪಾಸಾಂಚಕ್ರಿರೆ. ಆದ್ದರಿಂದ ತಸ್ಮಾದ್ದಾಪ್ಯೇತರ್ಹಿ ಭೂರ್ಭೂರಿತ್ಯೇವ ಪ್ರಶ್ವಸಿತಿ ಅಂತ ಐತರೇಯದಲ್ಲಿ ಹೇಳ್ತಾರೆ. ನಾವು ಉಸಿರಾಡುವಾಗ ಭೂಹು ಭೂಹು ಅನ್ನುವ ಸದ್ದು ಬರುತ್ತೆ. ಯಾಕೆಂದರೆ ದೇವತೆಗಳು ನಮ್ಮ ಒಳಗಿದ್ದು ಭಗವಂತ ಭೂಹು, ಭಗವಂತ ಭೂತಿ, ಭಗವಂತ ಭೂತಿ, ಭಗವಂತ ಪರಮೇಶ್ವರಿಯ ಸ್ವರೂಪ ಅಂತ ಉಪಾಸನೆ ಮಾಡ್ತಾರೆ ಅಂತ. ಹೀಗೆ ಅನೇಕ ಉಪಾಸನೆಗಳು ನಮ್ಮ ದೇಹದೊಳಗೆ ದೇವತೆಗಳು ಮಾಡ್ತಾ ಇರ್ತಾರೆ. ಅದರ ಎಚ್ಚರ ನಮಗಿದ್ದರೆ ನಾವು ಅದರ ಫಲವನ್ನು ಅನಾಮತ್ತಾಗಿ ಪಡಿತೇವೆ. ಅದು ಇಲ್ಲದೇ ಇದ್ದರೆ ಅದರ ಫಲ ಈಗ ದೈತ್ಯರ ಒಳಗೂ ಕೂಡ ಹಂಸಃ 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 ಅಂತ ಪ್ರಾಣದೇವರು ಹಂಸ ಮಂತ್ರ ಜಪ ಮಾಡ್ತಾ ಇದ್ದಾರೆ. ಅದರ ಫಲವನ್ನು ಅಸುರರು ಪಡೆಯೋದಿಲ್ಲ. ಯಾಕೆಂದರೆ ಎಚ್ಚರವೇ ಇಲ್ಲ ಅವರಿಗೆ. ಅವರು ಹಂಸ ಮಂತ್ರ ಇಲ್ಲ, ನಾನು ಉಸಿರಾಡ್ತಾ ಇದ್ದೇನೆ ಅಂತ ಇಷ್ಟು ತಿಳ್ಕೊಂಡಿದ್ದಾರೆ. ಅದನ್ನ ನಾನು ಉಸಿರಾಡ್ತೇನೆ ಅಂತ ತಿಳ್ಕೊಂಡಾಗ ಈ ಉಸಿರಾಟದಿಂದ ನಮ್ಮ ಸಹಜವಾಗಿ ಜೊತೆಗೆ ನಡೆಯುವ ಹಂಸ ಮಂತ್ರದ ಫಲವನ್ನು ನಾವು ಕಳ್ಕೊಳ್ತೇವೆ. ಕೆಲವರು ತಪ್ಪಾಗಿ ಹೇಳ್ತಾರೆ. ಏನು ಅಂದರೆ ಪ್ರಾಣದೇವರು ಹಂಸಃ ಹಂಸಃ ಅಂತ ಸಾತ್ವಿಕರೊಳಗಿದ್ದು ಜಪ ಮಾಡ್ತಾರೆ, ತಾಮಸರೊಳಗೆ ದೈತ್ಯರೊಳಗೆ ಸೋಹಂ ಸೋಹಂ ಅಂತ ಜಪ ಮಾಡ್ತಾರೆ ಅಂತ. ಅವ್ರ ಜಪದಲ್ಲಿ ವ್ಯತ್ಯಾಸ ಇಲ್ಲ, ಅವ್ರ ಅರ್ಥದಲ್ಲಿ ಸೋಹಂ ಅಂತ ಜಪ ಮಾಡೋದಿಲ್ಲ, ಹಂಸಃ ಅಂತಲೇ ಜಪ ಮಾಡೋದು ಅವರು. ಮತ್ತೆ ಸೋಹಂ ಅನ್ನೋದು ಇನ್ನು ಹೇಳಿದೆ, ರೇಚಕದಿಂದ ಪೂರಕಕ್ಕೆ ಹೋದರೆ ಹಂಸಃ, ಪೂರಕದಿಂದ ರೇಚಕಕ್ಕೆ ಬಂದರೆ ಸೋಹಂ. ಅದು ಎಲ್ಲರ ದೇಹದಲ್ಲೂ ನಡೆಯುವಂಥ ಕ್ರಿಯೆ. ಹಂಸಃ ಇದ್ರೆ ಸೋಹಂ ಉಂಟೇ ಉಂಟು. ಅದರಿಂದ ದೈತ್ಯರು ಯಾರು ಅಂತ ನೋಡಿ ಅವರೊಳಗೆ ಕೂತು ಸೋಹಂ ಅಂತ ಹೇಳೋದು, ಸಾತ್ವಿಕರನ್ನ ತಲೆ ಒಳಗೆ ಕೂತ್ಕೊಂಡು ಹಂಸ ಅಂತ ಹೇಳೋದು, ಇದೆಲ್ಲ ನಮ್ಮ ತಲೆಯಲ್ಲಿ ಕಲ್ಪಿಸಿಕೊಂಡ ಅರ್ಥಗಳು, ಶಾಸ್ತ್ರೀಯ ಅರ್ಥಗಳಲ್ಲ. ಅದರಿಂದ ಭಗವಂತ ಒಳಗೆ ಇರತಕ್ಕ ಭಗವಂತನ ಉಪಾಸನೆ ಪ್ರಾಣದೇವರು ಮಾಡುವಾಗ ಹಂಸಃ ಅಂತಲೇ ಮಾಡ್ತಾರೆ, ಅಥವಾ ಸಹ ಹಂ ಹಂಸಃ ಸಹ ಹಂ. ಅವನು ಜ್ಞಾನಾನಂದಮಯ, ಅದರಿಂದ ನಿರ್ದುಷ್ಟ. ಅವನು ನಿರ್ದುಷ್ಟ, ಅದರಿಂದ ಜ್ಞಾನಾನಂದಮಯ. ಸಚ್ಚಿದಾನಂದ, ಚಿದಾನಂದ ಸತ್, ಸಚ್ಚಿದಾನಂದ ಚಿದಾನಂದ ಸತ್ ಅಂತ. ಇದು ಹಂಸಃ ಸಹ ಹಂ, ಹಂಸಃ ಸಹ ಹಂ ಅಂತ ಅನ್ನೋದು ಉಸಿರಿನ ಜೊತೆಗೆ ನಡೆಯತಕ್ಕಂಥ ಕ್ರಿಯೆ. ಈ ರೀತಿಯಾಗಿ ಆದ ಮೇಲೆ ರೇಚಕ ಪೂರಕ, ಪೂರಕ ರೇಚಕ, ರೇಚಕ ಪೂರಕ, ರೇಚಕ ಪೂರಕ. ಆಮೇಲೆ ಕುಂಭಕಕ್ಕೆ ಬಂದಾಗ ಪೂರ್ತಿಯಾಗಿ ಭಗವಂತನಲ್ಲಿ ಮನಸ್ಸು ಗಟ್ಟಿಯಾಗಿ ನಿಂತಿತು, ಶ್ವಾಸ ನಿರುದ್ಧವಾಯಿತು. ಅದೇ ಭಗವಂತನಿಗೆ ನಮ್ಮ ಸಮಸ್ತ ಕ್ರಿಯೆಗಳ ಅರ್ಪಣೆ. ಸ್ವಾಹ, ಅದನ್ನೇ ಹಂಸಃ ಸೋಹಂ ಸ್ವಾಹ ಅಂತಾರೆ. ಸ್ವಾಹ ಅಂತಂದರೆ ಸಚ್ಚಿದಾನಂದ ರೂಪನಾದ ಭಗವಂತ, ಅವನು ನನ್ನೊಳಗಿದ್ದಾನೆ. ಅವನ ನಾಮರೂಪವಾಗಿರತಕ್ಕಂಥ ಶ್ವಾಸೋಚ್ಛ್ವಾಸವನ್ನು ಬ್ರಹ್ಮವಾಯುಗಳು ಮಾಡ್ತಾ ಇದ್ದಾರೆ. ಅವರು ಹಂಸರೂಪರು, ಅವರು ಬ್ರಹ್ಮವಾಯು ಪ್ರಾಣಾಪಾನ, ಅವರು ಬ್ರಹ್ಮವಾಯುಗಳೇ ಪ್ರಾಣಾಪಾನರಾಗಿ ಶ್ವಾಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅಧೀನವಾಗಿ ನಾನು ಉಸಿರಾಡ್ತಾ ಇದ್ದೇನೆ. ನನ್ನ ಉಸಿರಿ ಇರುವ ಪ್ರತಿಕ್ಷಣವೂ ಭಗವಂತನಿಗೆ ಅರ್ಪಿತ ಅನ್ನೋದು ಸ್ವಾಹ.
ಸ್ವಾಹ ದೇವ ಹವಿರ್ದಾನೆ ಅಂತ, ದೇವತೆಗಳಿಗೆ ಹವಿಸ್ಸನ್ನು ಕೊಡುವಂಥ ಮಂತ್ರ ಅದು. ಸ್ವಾಹ ಅಂದರೆ ನನ್ನದಲ್ಲ ನಿನ್ನದು ಅಂತ. ಸ್ವತ್ವದ ತ್ಯಾಗ, ಸ್ವತ್ವವನ್ನು ತ್ಯಾಗ ಮಾಡೋದಕ್ಕೆ ಸ್ವಾಹ ಅಂತಾರೆ. ಏನು ನನ್ನದು ಅಂತ ನಾನು ತಿಳ್ಕೊಂಡಿದ್ದೆ ಅದು ಯಾವುದೂ ನನ್ನದಲ್ಲ, ಅದೆಲ್ಲ ನಿನ್ನದು ಅನ್ನುವ ಅನುಸಂಧಾನ ಅದು ಕುಂಭಕದಲ್ಲಿ ಬರತಕ್ಕಂಥದ್ದು. ಹೀಗೆ ಹಂಸಃ ಅಂತಂದರು. ಭಗವಂತ ಹಂಸರೂಪದಿಂದ ಇದ್ದಾನೆ. ಭಗವಂತನ ಉಪಾಸಕರಾಗಿರತಕ್ಕಂಥ ಬ್ರಹ್ಮವಾಯುಗಳು ಹಂಸರೂಪದಿಂದ ನಮ್ಮ ಶ್ವಾಸೋಚ್ಛ್ವಾಸ ನಿಯಾಮಕರಾಗಿ ಪ್ರಾಣಾಪಾನರಾಗಿದ್ದಾರೆ. ಅವರು ಜಪ ಮಾಡತಕ್ಕಂಥ ಭಗವಂತನ ನಾಮ ಅತ್ಯಂತ ರಹಸ್ಯವಾದ ನಾಮ ಹಂಸನಾಮ. ಅದನ್ನು ಮೊದಲು ತಗೊಂಡ್ರು ಹಂಸಃ ಅಂತ. ಹಂಸನಾಮಕನಾದ ಭಗವಂತ ಎಲ್ಲಿದ್ದಾನೆ ಅಂದರೆ ಶುಚಿ ಶತ್ ಅಂದರು. ಶುಚಿ ಅಂತಂದರೆ ಅತ್ಯಂತ ಶುದ್ಧವಾಗಿರತಕ್ಕಂಥ ವಸ್ತು. ಶುದ್ಧ ಅಂತಂದರೆ ನಿಜವಾಗಿ ಶುಚಿ ಅಂದರೆ ಬೆಂಕಿ ಅಂತ ಅರ್ಥ. ಬೆಂಕಿಯೇ ಶುಚಿ ಅಂತ ಹೆಸರು. ಕಾರಣ ಶುಚಿ ಅನ್ನುವ ಶಬ್ದಕ್ಕೆ ಮೂಲಭೂತವಾಗಿ ಶುಚ ಶೋಕೆ ಶುಚ ಪ್ರಕಾಶೆ ಅಂತ. ಈಗ ಶುಚ ಶೋಕೆ ಎನ್ನುವ ಧಾತು ಮಾತ್ರ ಬಳಕೆಯಲ್ಲಿದೆ. ಯಾವುದು ನಮ್ಮನ್ನು ಸುಡುತ್ತದೋ ಅದು ಶುಚಿ ಅಂತ. ಶೋಕ ಸುಟ್ರೆ ಕೈ ಸುಟ್ಟೋದು ನೋವಾಗುತ್ತೆ. ಯಾವುದು ನಮಗೆ ಶೋಕವನ್ನು ಕೊಡುತ್ತದೋ ಅದು ಶುಚಿ ಅಂತ ಹೇಳ್ತಾರೆ. ಅಲ್ಲ, ನಿಜವಾಗಿ ಅದು ಆ ಅರ್ಥ ಅಲ್ಲ. ಅದು ಸುಡುವುದು ಅನ್ನೋದಕ್ಕೆ ಬೇರೆ ಅರ್ಥ. ಶುಚಿ ಅಂದರೆ ಮತ್ತೊಂದು ಅರ್ಥ ಪ್ರಕಾಶವನ್ನು. ಬೆಂಕಿಯ ಕ್ರಿಯೆ ಎರಡು, ಒಂದು ಸುಡುವುದು, ಒಂದು ಬೆಳಕು ನೀಡುವುದು. ಸುಡುವುದು ಅಂದರೆ ಬೇಯಿಸುವುದು, ಪಾಕ ಮತ್ತು ಪ್ರಕಾಶ. ಅದು ಪಾಕ ಆದಾಗ ಯಾವುದು ಪಾಕ ಆಗಬಾರದ್ದು ಹಿಡಿದ್ರೆ ಅದು ಸುಟ್ಟು ಹೋದರೆ ನೋವಾಗುತ್ತೆ ಅಷ್ಟೇ. ನಿಜವಾಗಿ ಅದು ಪಚನ ಕ್ರಿಯೆ. ಒಂದನ್ನು ಬೇಯಿಸುವುದು, ಸುಟ್ಟು ಬೇಯಿಸುವುದು, ಸುಟ್ಟು ಭಸ್ಮ ಮಾಡುವುದು. ಮೂರು ಕ್ರಿಯೆ ಇದೆ: ಸುಟ್ಟು ಬೇಯಿಸುವುದು, ಸುಟ್ಟು ಭಸ್ಮ ಮಾಡುವುದು ಮತ್ತು ಬೆಳಕು ನೀಡುವುದು. ಇದು ಶುಚಿ ಅನ್ನುವ ಶಬ್ದದಿಂದ. ಒಂದು ಶುಚಿ ಅಂದರೆ ಶೋಕ ನಾಶ ಮಾಡತಕ್ಕಂಥ ಕ್ರಿಯೆ. ಮತ್ತೊಂದು ಶುಚಿ ಅಂತಂದರೆ ಬೆಳಗಿಸುವ ಕ್ರಿಯೆ. ದೋಷವನ್ನು ನಾಶ ಮಾಡಿ ಅಗ್ನಿ ಸುಡುತ್ತದೆ ಅಂದರೆ ಯಾವುದನ್ನು ಸುಡುತ್ತೆ? ಮಲವನ್ನು ಹಾಕಿದರೂ ಸುಟ್ಟು ನಿರ್ಮಲ ಮಾಡುತ್ತೆ. ಅದರಿಂದ ದೋಷವನ್ನು ನಾಶ ಮಾಡತಕ್ಕ ಶಕ್ತಿ ಅಂತ ಅರ್ಥ ಶುಚಿ ಅಂದರೆ. ಕೊಳಕನ್ನು ಶುಚಿಗೊಳಿಸುವಂಥದ್ದು ಶುಚಿ. ಮತ್ತೊಂದು ಬೆಳಕು ನೀಡುವುದು, ಶುಚ ಪ್ರಕಾಶ. ಬೆಳಕು ನೀಡುವ ಮತ್ತು ಕೊಳಕನ್ನು ನಾಶ ಮಾಡುವ ಶಕ್ತಿಗೆ ಶುಚಿ ಅಂತ ಹೇಳ್ತಾರೆ. ಈ ಬೆಳಕು ನೀಡುವ ಮತ್ತು ಕೊಳಕನ್ನು ನಾಶ ಮಾಡತಕ್ಕಂಥ ಶಕ್ತಿ ನಮಗೆ ಭೂಮಿಯಲ್ಲಿ ಬೆಂಕಿ. ಅದು ಏನು ಕೊಳಕಿದ್ರು ಬೆಂಕಿ ಕೊಂಡೋಗಿ ಸುಟ್ಟು ಬಿಡ್ತೇವೆ. ಬೆಂಕಿಯಲ್ಲಿ ಹಾಗೆ ಈ ಮುನ್ಸಿಪಾಲಿಟಿಯವರು ಎಲ್ಲ ರಸ್ತೆ ಕೊಳಕೊಂಡೋಗಿ ಒಂದು ಡಂಪ್ ಮಾಡಿ ಅದಕ್ಕೆ ಬೆಂಕಿ ಹಚ್ಚುತ್ತಾರೆ, ಸ್ವಚ್ಛವಾಯಿತು ಅಂತ. ಬೇರೆ ವಿಧಾನವೇ ಇಲ್ಲ. ಆದರೆ ಬೆಂಕಿಯೂ ನಾಶ ಮಾಡದ ಒಂದು ವಸ್ತುವನ್ನು ನಾವು ಈಗ ಸೃಷ್ಟಿ ಮಾಡಿ ತಲೆ ಕೈ ಇಟ್ಕೊಂಡು ಕೂತಿದ್ದೇವೆ. ಭಸ್ಮಾಸುನ ಹಾಗೆ ಪ್ಲಾಸ್ಟಿಕ್, ಅದು ಬೆಂಕಿಯಿಂದ ಸುಟ್ಟರೂ ನಾಶವಾಗದೆ ಅದು ರಕ್ತ ಬೀಜದ ಹಾಗೆ ಅದು ಬಹಳ ಭಯಾನಕವಾದ ವಸ್ತುವಾಗಿ ಉಳಿದಿದೆ. ಹೀಗೆ ಶುಚಿ ಅಂದರೆ ದೋಷವನ್ನು ಸುಟ್ಟು ತೆಗೆದು ಬೆಳಕು ನೀಡುವ ವಸ್ತು ಅಂತ ಅರ್ಥ. ನಾವು ಬೆಂಕಿ ಅಂತೇವೆ. ಅದಕ್ಕಿಂತಲೂ ದೂರಕ್ಕೆ ಹೋದರೆ ನಿಜವಾಗಿ ಅಗ್ನಿ ಯಾವ ಬೆಂಕಿ ಅಂತಂದರೆ ಒಳಗೆ ಇರತಕ್ಕ ಬೆಂಕಿ, ಹೊರಗಿನ ಬೆಂಕಿಗಿಂತಲೂ. ಆ ಬೆಂಕಿ ಏನು ಮಾಡ್ತದೆ? ನಮ್ಮ ದೇಹದಲ್ಲಿ ಇರತಕ್ಕಂಥ ಕೊಳೆಯನ್ನೆಲ್ಲ ರಿಜೆಕ್ಟ್ ಮಾಡಿ ಹೊರಕ್ಕೆ ಕಳಿಸಿ ದೇಹವನ್ನು ಶುದ್ಧವಾಗಿ ಇಡುತ್ತದೆ, ಪವಿತ್ರವಾಗಿ ಇಡುತ್ತದೆ. ದೇಹದ ಒಳಗೆ ಬೆಳಕು ನೀಡಿ ಅದನ್ನು ಶುದ್ಧವಾಗಿ ಇಡುತ್ತದೆ. ಯಾಕೆಂದರೆ ಒಳಗೆ ಪ್ರಾಣಾಗ್ನಿ ಇದ್ದಾಗ ಮಾತ್ರ ಅದು ಶುದ್ಧ. ಆಮೇಲೆ ಪ್ರಾಣಾಗ್ನಿ ಹೊರಟು ಹೋದರೆ ಅದು ಹೆಣ. ಅದನ್ನು ಮುಟ್ಟಿದರೆ ಅದು ಮತ್ತೆ ಸಚೇರ ಸ್ನಾನ ಮಾಡ್ತಾರೆ ಒಂದು ಮೈಲಿಗೆ ಅಂತ. ಅದು ಜೀವ ಇರುವ ಕ್ಷಣ ತನಕ ಅದರ ಜೊತೆಗೆ ಓಡಾಡುತ್ತಾ ಇದ್ದವರು, ಅದನ್ನು ಪ್ರೀತಿಸಿ ಮುದ್ದಿಸ್ತಾ ಇದ್ದವರು, ಆ ಪ್ರಾಣ ಹೊರಟು ಹೋದ ತಕ್ಷಣ ಅದು ಮೈಲಿಗೆ ಅಂತ ಅದನ್ನು ಸುಟ್ಟು ಕ್ಲೀನ್ ಆಯಿತು. ಅದು ಕೊಳಗೆ ಅಷ್ಟೇ ಅಲ್ಲ, ಸುಡೋ ತನಕ ಅದನ್ನು ಮುಟ್ಟಿದರೆ ಎಲ್ಲಿ ಅದರ ಸ್ಪರ್ಶದಿಂದ ತಾವು ಅಪವಿತ್ರರಾದೆವು ಅಂತ ಎಲ್ಲ ಸ್ನಾನ ಮಾಡ್ತಾರೆ. ಹಾಗಾದರೆ ಅದು ಮೈಲಿ ಕೊಳೆಯಾಗಿ ಹೋಯಿತು. ಆ ಪ್ರಾಣ ಹೊರಟು ಪ್ರಾಣ ಇರುವ ತನಕ, ಪ್ರಾಣಾಗ್ನಿ ಇರುವ ತನಕ ಅದು ಶುಚಿಯಾಗಿತ್ತು. ಆಮೇಲೆ ಅಶುಚಿ. ಆಮೇಲೆ ಅದು ಇವರು ಎಲ್ಲಿ ತನಕ ಅಂದರೆ ಅದು ಎಷ್ಟು ಅಶುಚಿ ಆಯಿತು ಅಂದರೆ 10 ದಿವಸ ಇವರಿಗೆ ಆ ಶೌಚ, 11ನೇ ದಿವಸ ಶುದ್ಧಿ ಅಂತ. ಒಂದು ಸತ್ತು ಅದು 1 ಗಂಟೆಯಲ್ಲಿ ಸುಟ್ಟು ತೆಗೆದ್ರು ಇವರು ಮೈಲಿಗೆ 10 ದಿವಸ ಹೋಗೋದಿಲ್ಲ ಅಂತಾರೆ. ಅಷ್ಟು ಅದು ಅಶುಚಿಯಾಗಿ ಬಿಡುತ್ತದೆ. ಆದರೆ ಅದು ಆ ಪ್ರಾಣ ಇರುವಷ್ಟು ಸಮಯ ಮಹಾನಿರ್ಮಲ. ಅದನ್ನೇನು ತಬ್ಬಿಕೊಳ್ಳೋದೇನು, ಸೆಂಟ್ ಹಾಕ್ಕೊಳ್ಳೋದೇನು, ಪೌಡರ್ ಹಾಕ್ಕೊಳ್ಳೋದೇನು, ಘಮ ಘಮ ಅನ್ನೋದೇನು, ಇದೆಲ್ಲ ಇತ್ತು. ಉತ್ತರ ಕ್ಷಣದಲ್ಲಿ ಬಹಳ ಅಸಹ್ಯವಾದ ವಸ್ತುವಾಗಿ ಬಿಡ್ತದೆ. ಆದ್ದರಿಂದ ಶೌಚ ಅಂದರೆ ನೈರ್ಮಲ್ಯವನ್ನು ಕೊಡ್ತಕ್ಕಂಥ ವಸ್ತು, ಶುದ್ಧ ಮಾಡತಕ್ಕ ವಸ್ತು ಯಾವುದಂದರೆ ಪ್ರಾಣಾಗ್ನಿ. ಅದು ನಮ್ಮ ದೇಹದೊಳಗೆ ಇದ್ದಾಗ ದೇಹದಲ್ಲಿದ್ದ ಮಲವನ್ನೆಲ್ಲ ರಿಜೆಕ್ಟ್ ಮಾಡಿ ದೇಹವನ್ನು ಸ್ವಚ್ಛವಾಗಿ ಇಟ್ಟುಕೊಂಡಿತು. ಕ್ಲೀನಿಂಗ್ ಪ್ರೊಸೆಸ್ಸು ಮಾಡಿತು. ಒಳಗೆ ಜ್ಞಾನದ ಬೆಳಕನ್ನು ಕೊಟ್ಟಿತು.
ಆದ್ದರಿಂದ ನಿಜವಾದಂಥ ಅಗ್ನಿ ಅಂತಂದರೆ ವಾಯುದೇವರು ಅಂತ, ಪ್ರಾಣಾಗ್ನಿ. ವಾಯುದೇವರು ಹೊರಟು ಹೋದರೆ ಅದು ಮತ್ತೆ ಬೆಂಕಿಯಿಂದ ಸುಡೋದಷ್ಟೇ, ಮತ್ತೆ ಶುದ್ಧಗೊಳಿಸೋದನ್ನು ಇದ್ದಕ್ಕಿದ್ದ ಹಾಗೆ ಶುದ್ಧಗೊಳಿಸೋ ವಿಧಾನ ಇಲ್ಲ. ಅತ್ಯಂತ ಶುಚಿ, ಅದು ಜೀವಜಾತಗಳಲ್ಲೇ ಅತ್ಯಂತ ಕಮ್ಮಿ ದೋಷರಹಿತರಾದ ಗುಣಪೂರ್ಣವಾದ ಒಂದು ತತ್ವ ಅಂದರೆ ಯಾವುದು? ಅತ್ಯಂತ ಶುದ್ಧವಾದ್ದು ಪ್ರಾಣದೇವರು, ವಾಯುದೇವರು, ಅದೇ ಬ್ರಹ್ಮವಾಯುಗಳು. ಅದಕ್ಕೆ ಹೇಳಿದರು ಹಂಸ ಶಬ್ದ ವಾಚ್ಯನಾಗಿ ಮಂತ್ರ ಜಪ ಮಾಡತಕ್ಕಂಥವರು ಹಂಸ ರೂಪದಿಂದ ಹಂಸ ಶಬ್ದ ವಾಚ್ಯನನ್ನ ಹಂಸ ಶಬ್ದದಿಂದ ಹಂಸ ರೂಪದಿಂದ ಜಪ ಮಾಡತಕ್ಕ ಬ್ರಹ್ಮವಾಯುಗಳೇ ಅತ್ಯಂತ ಶುಚಿ ಜೀವರಲ್ಲಿ, ಉಳಿದ ಜೀವರಿಗಿಂತ ಹೆಚ್ಚು ಶುಚಿಯಾದವರು ಮತ್ತು ಎಲ್ಲ ಜೀವಗಳಿಗೆ ಶುಚಿತ್ವ ಕೊಡುವವರು ದೇಹದೊಳಗೆ. ಶುಚಿಷತ್ ಅಂತ ಬ್ರಹ್ಮವಾಯುಗಳಲ್ಲಿ ಕೂಡ ನೆಲೆಸಿದವನು ಶುಚಿಷತ್ ಅಂತ. ಶುಚಿ ಅಂತಂದರೆ ಬೆಂಕಿಗೂ ಹೇಳ್ತಾರೆ, ಶುಚಿ ಅಂತಂದರೆ ಆಕಾಶಕ್ಕೂ ಹೇಳ್ತಾರೆ, ಶುಚಿ ಅಂತಂದರೆ ಸೂರ್ಯನಿಗೂ ಹೇಳ್ತಾರೆ. ಶುಚಿ ಅಂದರೆ ಗಾಳಿ, ಇದೆಲ್ಲವನ್ನು ಹೇಳ್ತಾರೆ. ಸೂರ್ಯನೂ ಶುಚಿ, ಯಾಕೆಂದರೆ ಬೆಳಕು, ಬೆಂಕಿಯೂ ಬೆಳಕು. ಬೆಂಕಿ ಎಲ್ಲವನ್ನು ಶುದ್ಧಗೊಳಿಸುತ್ತೆ, ಆದರೆ ಗಾಳಿ ಅಶುದ್ಧವೇ ಆಗುವುದಿಲ್ಲ, ಆಕಾಶವಂತೂ ಎಂದೂ ಅಶುದ್ಧವಾಗುವುದಿಲ್ಲ. ಅದರಿಂದ ಅದೆಲ್ಲವನ್ನೂ ಶುಚಿ ಅಂತ ಹೇಳ್ತಾರೆ. ಇಲ್ಲಿ ವಿಶೇಷವಾಗಿ ವಾಯುದೇವರಲ್ಲಿ ಸನ್ನಿಹಿತನಾಗಿರತಕ್ಕ ಭಗವಂತ ಶುಚಿಷತ್. ಆ ವಾಯುದೇವರಲ್ಲಿ ಸನ್ನಿಹಿತನಾಗಿ, ವಾಯುದೇವರು ಬ್ರಹ್ಮವಾಯು ಎರಡು ರೂಪಗಳಿಂದ ಅವರು ಬ್ರಹ್ಮ ಪದವಿಯನ್ನು ಪ್ರಾಣಾಪಾನರಾಗಿ ನಮ್ಮ ಮೂಗಿನಲ್ಲಿ ಕೂತು ಹಂಸ ಮಂತ್ರವನ್ನು ಜಪ ಮಾಡುವುದರಿಂದ ನಾವು ಶುಚಿ. ಈ ಮೂಗಿನಲ್ಲಿ ಹಂಸ ಮಂತ್ರ ಜಪ ಮಾಡೋದು ನಿಂತು ಉಸಿರು ಕಟ್ಟಿ ಸತ್ಯವು ಅಂತಂದರೆ ಮುಂದೆ ಅಶುಚಿ. ಅದರಿಂದ ಹಂಸ ಮಂತ್ರವೇ ಈ ದೇಹವನ್ನು ಶುಚಿಯಾಗಿಟ್ಟದ್ದು, ಉಸಿರಾಟವೇ ಈ ದೇಹಕ್ಕೆ ಪಾವಿತ್ರ್ಯವನ್ನು ಕೊಟ್ಟದ್ದು. ಯಾವತ್ತು ಆ ಉಸಿರಾಟ ಹಂಸಹ ನಿಂತಿತೋ ಆವಾಗ ಈ ದೇಹ ಅಶುಚಿ. ಅಂದ ದೇಹವನ್ನು ಶುಚಿಗೊಳಿಸುವವರು ಸ್ವತಃ ಮಹಾಶುಚಿಗಳಾಗಿರತಕ್ಕಂಥ ಬ್ರಹ್ಮವಾಯುಗಳು, ಪ್ರಾಣಾಪಾನರು. ಅವರಲ್ಲಿ ನಿಂತು ಅವರಲ್ಲಿ ಸನ್ನಿಹಿತನಾಗಿ ಉಸಿರಾಡಿಸುವಂಥ ಮೂಲಶಕ್ತಿ ಭಗವಂತ. ಪ್ರಾಣಸ್ಯ ಪ್ರಾಣಂ ಅಂತ ತಲವಕಾರದಲ್ಲಿ ಹೇಳಿದಂಥ ಪ್ರಾಣನಿಗೂ ಪ್ರಾಣಶಕ್ತಿಯನ್ನು ಕೊಟ್ಟಂಥ ಭಗವಂತ ಅವನು ಶುಚಿಷತ್ ಅಂತ ಉಪಾಸನೆ ಮಾಡುವಂಥ. ಹಂಸಃ ಶುಚಿಷತ್, ವಾಯುದೇವರಲ್ಲಿ ಇದ್ದು ಹಂಸನಾಮಕನಾಗಿದ್ದಾನೆ, ಹಂಸ ರೂಪದಿಂದ ಇದ್ದಾನೆ, ಹಂಸ ಶಬ್ದ ವಾಚ್ಯನಾಗಿದ್ದಾನೆ. ಅಂಥ ಹಂಸ ಶಬ್ದ ವಾಚ್ಯನಾದ ಭಗವಂತನನ್ನು ಹಂಸ ರೂಪದಿಂದಲೇ ಹಂಸನಾಮದಿಂದಲೇ ಹಂಸರೂಪಿಯಾದ ಭಗವಂತನನ್ನು ಉಸಿರನ ಮೂಲಕ ನಮ್ಮಲ್ಲಿ ಕೂತು ಪ್ರಾಣಾಪಾನರು ಜಪ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಶುಚಿಯಾಗಿದ್ದೇವೆ. ಶುದ್ಧತೆ ಅನ್ನೋದು ಅದರ ಉಸಿರಾಟದ ಮೂಲಕವೇ ಪರಮಶುದ್ಧತೆ. ಉಸಿರಾಟದ ಮೂಲಕ ಈ ದೇಹ ಎಷ್ಟು ಪವಿತ್ರವಾಗ್ತದೆ, ಅದರಿಂದಲೇ ಪ್ರಾಣಾಯಾಮದಿಂದ ಮಂತ್ರಸ್ನಾನ ಅಂತಿದೆ. ನಾವು ಸ್ನಾನ ಮಾಡಿ ಬೇಕಾದ್ದು ಕಡಲೆ ಹಿಟ್ಟೋ ಸೋಪೋ ಏನು ಹಾಕಿ ತೊಳೆದ್ರೂ ಕೂಡ ಒಳಗಿನಿಂದ ತೊಳಿತೇವೋ. ದೇಹದಲ್ಲಿ ಕೊಳೆ ಇರುವುದು ಹೊರಗಿಗಿಂತ ಹೆಚ್ಚು ಒಳಗೆ ಅಲ್ವ. ಉಂಡದ್ದೆಲ್ಲ ಮಲವೋ ಮೂತ್ರವಾಗಿ ಏನೇನೋ ಆಗಿ ಬೇಕಾದ್ದು ಬೇಡವಾದ್ದು ಆಗಿ ಏನೋ ತಿಂದದ್ದು ಟ್ಯೂಮರು ಆಗಿ ಎಕ್ಸ್ಟ್ರಾ ಗ್ರೋತು ಎಲ್ಲ ಇರುವುದು ಒಳಗೆ. ಹೊರಗಿನಿಂದ ಎಲ್ಲ ಸೋಪ್ ಹಾಕಿ ತೊಳೆದ್ಬಿಟ್ಟು ಗರಿಗರಿಯಾದ ಇಸ್ತ್ರಿ ಹಾಕಿ ಅಂಗಿ ಹಾಕಿಬಿಟ್ರೆ ಕ್ಲೀನು. ಆದರೆ ಇದು ಹೊರಗಿನಿಂದ ಸ್ವಚ್ಛ ಆಯಿತು, ಒಳಗಿನಿಂದ ಸ್ವಚ್ಛ ಮಾಡೋದು ಹೇಗೆ? ಒಳಗಿನಿಂದ ಸ್ವಚ್ಛ ಮಾಡೋದಕ್ಕೆ ಅಮೃತ ವೃಷ್ಟ್ಯಾ ಆಪ್ಲಾವಯತು, ಈ ಮಂತ್ರಸ್ನಾನ ಬೇಕು. ಮಂತ್ರಸ್ನಾನದಿಂದ ಒಳಗೆ ತೊಳೆಯಲಿಕ್ಕೆ ಬರುತ್ತೆ. ಮಂತ್ರಸ್ನಾನದಲ್ಲಿ ಮುಖ್ಯವಾಗಿರತಕ್ಕಂಥದ್ದು ಏನು ಅಂತಂದರೆ ಕುಂಭಕ. ಕುಂಭಕದಲ್ಲಿ ನಾವು ಪ್ರಾಣ ನಿರೋಧ ಮಾಡಿ, ಕುಂಭಕದಲ್ಲಿ ಸುಷುಮ್ನಾ ನಾಡಿಯಲ್ಲಿ ಇಡಾದಲ್ಲಿ ಪ್ರಾಣ ಇದ್ದಾನೆ, ಪಿಂಗಳದಲ್ಲಿ ಅಪಾನ ಇದ್ದಾನೆ, ಸುಷುಮ್ನಾದಲ್ಲಿ ಉದಾನ ಇದ್ದಾನೆ. ಈ ಪ್ರಾಣಾಪಾನಗಳನ್ನು ಇಡಾ ಪಿಂಗಳ ಸ್ತಂಭನ ಮಾಡಿ ಸುಷುಮ್ನಾದಲ್ಲಿ ವಾಯುವನ್ನು ಸ್ಥಗನ ಮಾಡಿದರೆ ಅದು ಪ್ರಾಣಾಗ್ನಿ ಆಗುತ್ತೆ. ಇಟ್ ಬಿಕಮ್ಸ್ ಫೈರ್. ಒಳಗಿನಿಂದ ಎಲ್ಲ ಕೆಟ್ಟದನ್ನು ಸುಟ್ಟು ಪವಿತ್ರಗೊಳಿಸ್ತಕ್ಕಂಥ ಎನರ್ಜಿಯಾಗಿ ಕ್ರಿಯೇಟ್ ಆಗ್ತದೆ ಕುಂಭಕದಲ್ಲಿ. ಆ ಕುಂಭಕಾಗ್ನಿಯಿಂದ ನಮ್ಮ ಪಾಪ ಪುರುಷ ನಿರಸನ ಮಾಡಬೇಕು. ಅದನ್ನೇ ಶೋಷಯೇತ್, ಶೋಷಣಂ ದಹನಂ ಪ್ಲುತಿಂ. ಆ ಕುಂಭಕಾಗ್ನಿಯಲ್ಲಿ ಪಾಪಪುರುಷನ ದಹನವೇ ಅದನ್ನು ಆ ಪಾಪಪುರುಷ ದಾಹ. ಅದರಿಂದ ಕುಂಭಕ ಪ್ರಾಣಾಯಾಮದಿಂದ ಒಳಗೆ ಪಾಪಪುರುಷ ನಿರಸನ ಮಾಡಿ ಆ ಸಹಸ್ರಾರದಲ್ಲಿರತಕ್ಕಂಥ ಅಮೃತ ವೃಷ್ಟಿಯಿಂದ ಇಡೀ ಮಿಂದು ಒಳಗೆಲ್ಲ ತೊಳೆದು ಸ್ವಚ್ಛವಾಗಿ ಅನಂತರ ಧ್ಯಾನಕ್ಕೆ, ಮೆಡಿಟೇಷನ್ಗೆ, ಜಪಕ್ಕೆ ಕೂಡತಕ್ಕಂಥ ಒಂದು ಪ್ರಕ್ರಿಯೆ. ಅದಕ್ಕೆ ವಾಯುದೇವರನ್ನು ಶುಚಿ ಅಂತ ಕರೆದರು. ಒಳಗೆ ಇರತಕ್ಕಂಥ ಪ್ರಾಣಶಕ್ತಿಯೇ ಇದೆಲ್ಲ ಕ್ರಿಯೆ ಮಾಡುವುದು, ನಮ್ಮನ್ನು ಶುದ್ಧಗೊಳಿಸುವುದು ಅದು. ಅಂಥ ಶುಚಿಯಾದಂಥ ವಾಯುದೇವರಲ್ಲಿ ಇರತಕ್ಕ ಭಗವಂತ ಅವನು ಶುಚಿಗಳಿಗೂ ಶುಚಿ, ಶುಚೀನಾಂ ಶುಚಿಯಾಗಿ ಶುಚಿತಮನಾಗಿ ಇರತಕ್ಕ ಭಗವಂತ ಪ್ರಾಣದೇವರ ಒಳಗೆ. ನಮ್ಮನ್ನು ಪ್ರಾಣದೇವರು ಶುಚಿಗೊಳಿಸ್ತಾರೆ, ಪ್ರಾಣದೇವರನ್ನು ಶುಚಿಗೊಳಿಸುವವನು ಅವನು. ಆದ್ದರಿಂದ ಅವನು ಶುಚಿಷತ್. ಇನ್ನೊಂದು ಹಂಸಃ ಅನ್ನುವಲ್ಲಿ ಆ ರೂಪದ ಆಯ್ಕೆಯಲ್ಲಿ ಒಂದು ವಿಶೇಷ ಇದೆ ನೋಡಿ. ಹಂಸ ಅನ್ನೋದು ಅತ್ಯಂತ ಸ್ವಚ್ಛವಾದ ಪಕ್ಷಿ. ಅಂದರೆ ಬಿಳಿ ಅನ್ನೋದು ಸ್ವಚ್ಛತೆಗೆ ಸಂಕೇತ. ಪಕ್ಷಿಗಳಲ್ಲಿ ನಾನಾ ವರ್ಣದ ಪಕ್ಷಿಗಳಿವೆ, ಆದರೆ ಹಂಸ ಮಾತ್ರ ಪೂರ್ಣ ಸ್ವಚ್ಛವಾದ
ಅತ್ಯಂತ ಬಿಳಿ ಅನ್ನುವುದು ಸತ್ವದ ಸ್ವಚ್ಛತೆ ಶುಚಿಗೆ ಸಂಕೇತ. ಹಂಸ ಪಕ್ಷಿಗಳಲ್ಲಿ ಅತ್ಯಂತ ಶುಚಿಯಾದ ಪಕ್ಷಿ, ಅಂದರೆ ಕೊಳೆ ಇಲ್ಲದ ಪಕ್ಷಿ ಅಂತಲ್ಲ, ಶುಚಿಗೆ ಸಂಕೇತ. ಕಲರು ಬಿಳಿ ಅನ್ನೋದು ಸ್ವಚ್ಛತೆಗೆ ಸಂಕೇತ, ಸತ್ವಗುಣಕ್ಕೆ ಸಂಕೇತ. ಅದರಲ್ಲಿ ಇದೇ ಹಂಸದಲ್ಲಿ ಬೇರೆ ಬಣ್ಣ ಇರುವಂಥದ್ದು ಕೊಕ್ಕಿನಲ್ಲಿ ಮತ್ತು ಪಾದದ ತಟ್ಟಿನಲ್ಲಿ, ಅವುಗಳ ಉಗುರಿನಲ್ಲಿ, ಕಾಲಿನ ಬೆರಳುಗಳು ಮತ್ತು ಕೊಕ್ಕಿನಲ್ಲಿ ಬಿಟ್ಟರೆ ತೇ ಚಂಚು ಚರಣೈಹಿ ಲೋಹಿತೈಹಿ ಸಿತಾಹ ಅಂತ. ಕಾಲು ಮತ್ತು ಕೊಕ್ಕು ಇದು ಇಷ್ಟು ಕೆಂಪು, ಉಳಿದದ್ದು ಪೂರ್ತಿ ಅದರ ತುಪ್ಪಳ ಉಂಟಲ್ವ, ಅಷ್ಟು ಬಿಳಿಯಾದ ತುಪ್ಪಳ ಇರುವ ಇನ್ನೊಂದು ಪ್ರಾಣಿ ಪಕ್ಷಿಯೇ ಇಲ್ಲ. ಆದ್ದರಿಂದ ಹಂಸ ಅನ್ನೋದು ಬೆಳ್ಳಗೆ, ಸತ್ವಗುಣ, ಶುಚಿ, ಸ್ವಚ್ಛತೆಗೆ ಸಂಕೇತವಾಗಿ ಹಂಸ ಪಕ್ಷಿಯನ್ನು ಭಗವಂತ ನಮಗೆ ದೃಷ್ಟಾಂತವಾಗಿ ಕೊಟ್ಟಿದ್ದಾನೆ. ಅದೇ ರೂಪ ಉಪಾಸನೆಯಲ್ಲಿ ಭಗವಂತನು ಹಂಸರೂಪ, ಬ್ರಹ್ಮವಾಯುಗಳು ಹಂಸರೂಪರು, ಹಂಸರೂಪದಿಂದ ಹಂಸಮಂತ್ರ ಜಪ. ಹೀಗೆ ಹಂಸಃ ಶುಚಿಷತ್ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಉಪಾಸನೆ ಇದು. ಅದರ ನಂತರ ಭಗವಂತ ನಮಗೆ ಉಸಿರಾಡಿಸಬೇಕಾಗಿದ್ದರೆ ಉಸಿರಾಟ ಅನ್ನುವಂಥದ್ದು ಯಾವಾಗ ಉಸಿರಾಡೋದು ನಾವು, ಈ ಪ್ರಾಣಾಪಾನಗಳ ಉಸಿರಾಟ ಅನ್ನೋದು ಪ್ರಾಣ ಇರಬೇಕು ಅಂದರೆ ಹೊರಗಿನಿಂದ ಗಾಳಿ ಇರಬೇಕಲ್ಲ. ಹೊರಗಿನಿಂದ ಗಾಳಿ ಇದ್ದದ್ದು ಒಳಕ್ಕೆ ಬಂದು ಹೊರಕ್ಕೆ ಹೋಗಿ ಆಕ್ಸಿಜನ್ನು ಒಳಕ್ಕೆ ಹೋಗಿ ಅದು ಕಾರ್ಬನ್ ಡೈಆಕ್ಸೈಡ್. ಪ್ರಾಣಾಪಾನ ಅಂತಂದರೆ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡು ಹೌದು. ಹೀಗೆ ಅದು ಒಳಕ್ಕೆ ಹೋಗಿ ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಹೊರಗೆ ಬಂದು ನಮಗೆ ಯಾವುದು ಕಾರ್ಬನ್ ಡೈಆಕ್ಸೈಡೋ ಅದು ಮರಗಳಿಗೆ ಆಕ್ಸಿಜನ್ನು, ಮರಗಳಿಗೆ ಯಾವುದು ಕಾರ್ಬನ್ ಡೈಆಕ್ಸೈಡೋ ಅದು ನಮಗೆ ಆಕ್ಸಿಜನ್ನು ಅನ್ನೋ ಹಾಗೆ. ಯಾಕೆಂದರೆ ಅವುಗಳು ಬಿಟ್ಟ ಮಲವನ್ನು ನಾವು ತಗೊಳ್ತೇವೆ. ಹೀಗೆ ವನಸ್ಪತಿಗಳಿಂದ ಮನುಷ್ಯರಿಗೆ, ಮನುಷ್ಯರಿಂದ ಮರಗಳಿಗೆ, ವಾತಾವರಣದಲ್ಲಿ ಗಾಳಿಯ ಸಂಚಾರ ಆದರೆ ತಾನೇ ಒಳಗಿನಿಂದ ಉಸಿರು, ಒಳಗಿನಿಂದ ವಾಯುಶಕ್ತಿ ಇದ್ದರೆ ಒಳಗಿನಿಂದ ಪ್ರಾಣಶಕ್ತಿ. ನಿರ್ವಾತ ಪ್ರದೇಶದಲ್ಲಿ ಉಸಿರಾಡುವುದು ಹೇಗೆ? ಆದ್ದರಿಂದ ಭಗವಂತ ವಾಯುವಿನಲ್ಲಿ ಇದ್ದು ಹಂಸನಾಮಕನಾಗಿ ನಮ್ಮನ್ನು ಉಸಿರಾಡಿಸ್ತಾ ಇದ್ದಾನೆ. ಅದು ವಾಯುವಿನಲ್ಲಿ ಮಾತ್ರ ಅಲ್ಲ, ಅಂತರಿಕ್ಷವೇ ಇಲ್ಲದೇ ಇದ್ದರೆ ನಮಗೆ ಗಾಳಿ ಸಂಚರಿಸುವುದು ಹೇಗೆ? ಈ ಅಂತರಿಕ್ಷ ಎಲ್ಲಿ ಒಳಗೂ ಇರಬೇಕು ಹೊರಗೂ ಇರಬೇಕು. ಹೊರಗೆ ಅಂತರಿಕ್ಷ ಇಲ್ಲದೆ ಹೊರಗಿನಿಂದ ಗಾಳಿ ಬರುವುದು ಸಾಧ್ಯ ಇಲ್ಲ. ಒಳಗೆ ಅಂತರಿಕ್ಷ ಇಲ್ಲದೇ ಇದ್ದರೆ, ಒಳಗೆ ಸ್ಪೇಸ್ ಇಲ್ಲದೇ ಇದ್ದರೆ ಗಾಳಿ ಒಳಗೆ ಹೋಗುವುದು ಹೇಗೆ? ಸೊ ಮೊದಲು ಮೂಗಿನ ಹೊರಳೆ, ಅಲ್ಲಿಂದ ನಾಡಿಗಳು, ಕಂಠನಾಳ, ಹೃದಯದಲ್ಲಿ ನಾಳಗಳು, ನಾಡಿಗಳಲ್ಲಿ ಸ್ಪೇಸು, ಆ ಸ್ಪೇಸ್ನಲ್ಲಿ ಗಾಳಿಯ ಸಂಚಾರ. ಏನು ನಮ್ಮ ಹೇಳ್ತೇವಲ್ಲ, ಮೂಗು ಬಂದಾಗಿದೆ, ಶ್ವಾಸ ಮೇಲಕ್ಕೂ ಒಳಕ್ಕೂ ಹೋಗೋದಿಲ್ಲ ಅಂತ. ಇವಾಗ ಎದೆಯಿಂದ ಮೇಲಕ್ಕೆ ಬಿಡಬೇಕು ಅಂದರೆ ಎದೆ ಕಟ್ಟಿಬಿಡುತ್ತೆ, ಮೇಲಕ್ಕೆ ಹೋಗೋದಿಲ್ಲ. ಅಂದರೆ ಅಲ್ಲಿ ಬ್ಲಾಕ್ ಆಗಿಬಿಟ್ರೆ, ಈಗ ನಮಗೆ ಅಲ್ಲಲ್ಲಿ ನೋವುಗಳು ಹೇಳ್ತಾವಲ್ಲ, ಅದು ಏನಾಗ್ತದೆ ಅಂದರೆ ಬ್ಲಡ್ಡಿನ ಜೊತೆಗೆ ಯಾವುದೋ ಕೆಲವು ಕಸಗಳು ಸೇರಿಕೊಂಡ್ರೆ ಕ್ಲಾಟ್ ಆಗುತ್ತೆ. ಅಲ್ಲಿ ಬ್ಲಡ್ಡು ಕ್ಲಾಟ್ ಆಗಿ ಆ ನಾಡಿಯಲ್ಲಿ ಕೂತು ಅಲ್ಲಿ ರಕ್ತ ಸಂಚಾರ ಮತ್ತು ವಾಯು ಸಂಚಾರ ಎರಡಕ್ಕೂ ಬೇಕಾದಂಥ ಒಂದು ಪ್ಯಾಸೇಜ್ ಬ್ಲಾಕ್ ಆಯಿತು. ಆಗ ಆ ಪೋರ್ಷನ್ನಲ್ಲಿ ಟೆರಿಬಲ್ ಪೈನ್ ಪ್ರಾರಂಭ ಆಗುತ್ತೆ. ಅದರ ಒಳಗಿನ ಕ್ರಿಯೆ ನಿಂತು ವೇದನೆ. ಆವಾಗ ಅಲ್ಲಿ ಅದು ಸಹಜವಾದ ಸಂಚಾರ, ಕ್ಲಾಟ್ ಆಗಿರತಕ್ಕಂಥದ್ದನ್ನು ತೆಗೆದು ಮುಂದಕ್ಕೆ ಹೋಗುವಂತೆ ಮಾಡಿದರೆ ಅದು ಪೇಯ್ನು ಹೋಗುತ್ತೆ. ಅದಕ್ಕೆ ಈ ಡಾಕ್ಟ್ರುಗಳ ಹತ್ರ ಹೋದರೆ ಅದನ್ನು ಆಪರೇಟ್ ಮಾಡ್ತಾರೆ, ಕಟ್ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಹಿಂದಿನವ್ರು ಏನು ಮಾಡ್ತಿದ್ರು, ಈಗ ಒಂದು ಕಡೆ ನೋವು ಎದ್ದಿತ್ತು, ಅದು ಕಾರಣ ಏನಂದರೆ ಒಳಗಿನಿಂದ ನಾಡಿಯಲ್ಲಿ ಬ್ಲಡ್ ಕ್ಲಾಟ್ ಆಗಿ ಒಂದು ಕಸದಿಂದ ಅದು ನಿಂತು ಬಿಟ್ಟಿದೆ, ಬ್ಲಾಕ್ ಆಗಿದೆ. ಅಲ್ಲಿ ವಿಪರೀತ ಪೇನು, ತೋಳಿರ್ಬೋದು, ಬೆನ್ನಿರಬಹುದು, ಕಾಲಿರ್ಬೋದು, ಕೈ ಇರ್ಬೋದು, ಎಲ್ಲೋ ಒಂದು ಕಡೆ ಪೇಯ್ನ್ ಬಂತು. ಆಗ ಏನು ಮಾಡ್ತಾರೆ, ಎಲ್ಲಿ ಪೇಯ್ನ್ ಇದೆಯೋ ಆ ಜಾಗದಲ್ಲಿ ಸಣ್ಣಗೆ ಗೀರು ಗಾಯ ಮಾಡಬೇಕು. ಗಾಯ ಮಾಡಿ ಅದರ ಮೇಲೆ ಒಂದು ಹಣತೆಯಲ್ಲಿ ದೀಪ ಇಡಬೇಕು. ಆ ಲಿಂಬೆ ಹಣ್ಣಿನ ಹೋಳು ಆಗ್ಬೋದು ಅಂತ ಇಟ್ಕೊಳ್ಳಿ. ಅದರ ಮೇಲೆ ಒಂದು ದೀಪ ಇಡಬೇಕು. ದೀಪ ಇಟ್ಟು ಅದರ ಮೇಲೆ ಒಂದು ಪಾತ್ರೆಯನ್ನು ಮುಚ್ಚಿಡಬೇಕು. ಮುಚ್ಚಿಟ್ರೆ ಒಳಗೆ ಪಾತ್ರೆ ಮುಚ್ಚಿದಾಗ ಆ ಹೀಟ್ ಪ್ರೊಡ್ಯೂಸ್ ಆಗಿ ಏನಾಗ್ತದೆ ಅಂದರೆ ಆ ಪಾತ್ರೆ ಮುಚ್ಚಿದಲ್ಲಿ ವ್ಯಾಕ್ಯೂಮ್ ಆಗುತ್ತೆ. ವ್ಯಾಕ್ಯೂಮ್ ಆದಮೇಲೆ ಆ ಪಾತ್ರೆ ನೀವು ಮತ್ತೆ ನಿಂತರೆ ಆ ಪಾತ್ರೆ ಕೆಳಗೆ ಬೀಳೋದಿಲ್ಲ, ಬೆನ್ನೆಲ್ಲ ಅಂಟಿಕೊಳ್ತದೆ. ಯಾಕಂದರೆ ವ್ಯಾಕ್ಯೂಮ್ ಆದರೆ ಕೆಳಗೆ ಚುಚ್ಚಿ ಹಿಡ್ಕೊಳ್ತದೆ, ಬಾಡಿಯನ್ನು ಚುಚ್ಚಿ ಹಿಡ್ಕೊಳ್ತದೆ. ಎಷ್ಟು ಹೊತ್ತು ಅಂದರೆ ಆ ವ್ಯಾಕ್ಯೂಮ್ ಆಗಿರ್ತಕ್ಕ ಜಾಗ ಹೊರಗೆ ಗಾಳಿ ಇದ್ದದನ್ನು ಹೇಳ್ಕೊಳ್ಳುತ್ತೆ. ಸೊ ಎಲ್ಲಿ ಯಾವ ನಾಡಿಯಲ್ಲಿ ಕ್ಲಾಟ್ ಆಗಿದೆ ಅದರ ಮೇಲುಗಡೆ ಗಾಯ ಮಾಡಿ ನೀವು ಹೀಗೆ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿ ಪಾತ್ರೆಯನ್ನು ಮುಚ್ಚಿದರೆ ಅಲ್ಲಿ ನಾಡಿಗಳಿಂದ ಫೋರ್ಸ್ ಆಗಿ ಇದನ್ನು ದೂಡಿ ಹೊರಕ್ಕೆ ಬರ್ತದೆ. ಅದು ಆ ವ್ಯಾಕ್ಯೂಮ್ ಇದ್ದ ಜಾಗಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥ ಕ್ಲಾಟ್ ಆಗಿರ್ತಕ್ಕಂಥ ನೆತ್ತರು ಮತ್ತು ಅಲ್ಲಿ ಎಲ್ಲ ಕಸಗಳು ಹೊರಗೆ ಬಂದುಬಿಡ್ತವೆ. ಹೊರಗೆ ಬಂದುಬಿಟ್ಟು ಈ ಪಾತ್ರೆಯ ಒಳಗೆ ಬ್ಲಡ್ ಕ್ಲಾಟ್ಸ್ ಬೀಳ್ತವೆ. ಬಂದ ತಕ್ಷಣ ಇಲ್ಲಿ ಗಾಳಿ ತುಂಬಿದ ಕೂಡಲೇ ಇದು ವ್ಯಾಕ್ಯೂಮ್ ಆಗಿದ್ದದ್ದು ಹೋಗಿ ಪಾತ್ರೆ ಕೆಳಕ್ಕೆ ಬಿದ್ದು ಬಿಡ್ತದೆ. ಆಮೇಲೆ ಎದ್ದು ನಿಂತು ಕುಪ್ಪಳಿಸಿದರೆ ದರ್ ವಿಲ್ ಬಿ ನೋ ಪೇಯ್ನ್ ಎಟ್ ಆಲ್. ಅದರಿಂದ ಈ ಪೇಯ್ನನ್ನು 5 ನಿಮಿಷದಲ್ಲಿ ಗುಣ ಮಾಡ್ತಕ್ಕಂಥ ವಿಧಾನ ಹಿಂದಿನವರಿಗೆ ತಿಳಿದಿತ್ತು. ಅದು ಆ ಮನೆಯಲ್ಲಿ ಯಾರೂ ಮಾಡ್ಬೋದು, ಡಾಕ್ಟ್ರು ಬೇಕಿಲ್ಲ ಅದಕ್ಕೆ. ಆದರೆ ಈಗ ಮಾಡಲಿಕ್ಕೆ ಅದನ್ನು ಗಾಯ ಮಾಡಬೇಕು,
ಅದು ಗಾಯ ಮಾಡಿದರೆ ಸೆಪ್ಟಿಕ್ ಆಗಿಬಿಟ್ರೆ ಭಯ, ಅದರ ಮೇಲೆ ಏನೋ ದೀಪ ಇಡಬೇಕು, ಆ ದೀಪ ತಾಗಿ ಎಣ್ಣೆ ಬಿದ್ದು ಅದು ಪುನಃ ಸುಟ್ಟು ಹೋದರೆ ಚರ್ಮ. ಒಟ್ಟಿಗೆ ಈಗ ರೋಗದ ಭಯಕ್ಕಿಂತಲೂ ಎಲ್ಲ ಭಯವೂ ಜಾಸ್ತಿ ಆಗಿಬಿಟ್ಟು ಪ್ರತಿಯೊಂದು ಭಯವೇ ಆಗಿರೋದರಿಂದ ರೋಗ ಗುಣಮಡಿಸ್ಲಿಕ್ಕೂ ಭಯ, ಗುಣ ಆದರೆ ಅಂತ ಭಯ, ಆಗದಿದ್ದರೆ ಅಂತ ಭಯ, ಎಲ್ಲವೂ ಭಯವೇ. ಹೀಗೆ ಆ ನಾಡಿಗಳಲ್ಲಿ ಆ ಅಂತರಿಕ್ಷ ಇಲ್ಲದೇ ಇದ್ದರೆ ನಾವು ಉಸಿರಾಡೋದು ಸಾಧ್ಯ ಇರಲಿಲ್ಲ, ರಕ್ತ ಸಂಚಲನ ಸಾಧ್ಯ ಇರಲಿಲ್ಲ, ಬದುಕುವುದೇ ಸಾಧ್ಯ ಇರಲಿಲ್ಲ. ವಾಯುವಿನ ಜೊತೆಗೆ ಅಂತರಿಕ್ಷ ಮತ್ತು ಹೃದಯಾಕಾಶ ಅಂತ, ಒಳಗೆ ಹೊರಗಿನ ಅಂತರಿಕ್ಷದಾಗೆ ಹೃದಯಾಕಾಶ, ಹೃದಯಾಕಾಶದಲ್ಲೇ ಜೀವ ಇರುವುದೇ ಹೃದಯಾಕಾಶದಲ್ಲಿ. ಆ ಮಧ್ಯದ ಸ್ಪೇಸ್, ಥೈಮಸ್ ಗ್ಲ್ಯಾಂಡಿನ ಮಧ್ಯದಲ್ಲಿ ಇರತಕ್ಕಂಥ ಅತ್ಯಂತ ಸೂಕ್ಷ್ಮವಾದ ಒಂದು ಬಿಂದು, ಅದು ಆಕಾಶ. ಆ ಆಕಾಶದಲ್ಲೇ ಮನಸ್ಸಿರುವುದು, ಆ ಆಕಾಶದಲ್ಲೇ ಜೀವ ಇರುವುದು, ಆ ಆಕಾಶದಲ್ಲೇ ಪ್ರಾಣದೇವರು ಇರುವುದು, ಆ ಆಕಾಶದಲ್ಲೇ ಪರಮಾತ್ಮ ಇರುವುದು. ಆದ್ದರಿಂದ ಅಂತರಿಕ್ಷ ಇಲ್ಲದೇ ಇದ್ದರೆ ಈ ದೇಹದೊಳಗೆ ಜೀವಕ್ಕೆ ಅಸ್ತಿತ್ವವೇ ಇಲ್ಲ. ಆಮೇಲೆ ಸ್ಥೂಲ ದೇಹದಲ್ಲಿ ಗಾಳಿ ಮತ್ತು ನೆತ್ತರು ಸಂಚರಿಸಬೇಕಾದ್ರೆ ಒಳಗಿನಿಂದ ಸ್ಪೇಸ್ ಬೇಕು, ಹೊರಗಿನಿಂದ ಗಾಳಿ ಬರಬೇಕಾದ್ರೆ ಹೊರಗಿನಿಂದ ಅಂತರಿಕ್ಷ ಬೇಕು. ಅದರಿಂದ ಈ ಬದುಕಿಗೆ ಉಸಿರಿಗೆ ಸಂಬಂಧಪಟ್ಟು ಎರಡನೇ ಪ್ರಿನ್ಸಿಪಲ್ ಅಂತರಿಕ್ಷ. ಅದಕ್ಕೆ ಹೇಳಿದರು ವಸುರಂತರಿಕ್ಷ ಸತ್, ಭಗವಂತ ಅಂತರಿಕ್ಷದಲ್ಲಿ ನೆಲೆಸಿ ಒಳಗೂ ಹೊರಗೂ ನಿನಗೆ ಅಂತರಿಕ್ಷದಲ್ಲಿ ಸಂಚಾರಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ ಅಂತರಿಕ್ಷದಲ್ಲಿಯೂ ನೆಲೆಸಿ ಅಂತರಿಕ್ಷ ನಿಯಾಮಕನಾಗಿರುವವನು ಅವನೇ. ಅಂತರಿಕ್ಷ ಅಂತನ್ನುವುದಕ್ಕೆ ತಮಾಷೆ ಏನು ಅಂದರೆ, ಹೊರಗಿನಿಂದಲೂ ಇರುವುದು ಅಂತರಿಕ್ಷ, ಒಳಗಿನಿಂದ ಇರುವುದು ಅಂತರಿಕ್ಷ. ಅಂತಹ ಇಕ್ಷ ಅದೇನು, ಹೊರಗಿರುವುದು ಬಹಿರೀಕ್ಷ, ಒಳಗಿರುವುದು ಅಂತರಿಕ್ಷ ಆಗೋದು ಬೇಡ. ಬಹಿರೀಕ್ಷ ಅಂತರಿಕ್ಷ ಆಗಬೇಕಿತ್ತು, ಎರಡೂ ಅಂತರಿಕ್ಷ. ಯಾಕೆಂದರೆ ಹೊರಗಿನ ಆಕಾಶವು ಕೂಡ ಅಂತಹ ಅಂದರೆ ನಡುವೆ ಅಂತ ಅರ್ಥ, ಒಳಗೆ ಅಲ್ಲ. ಅಂತಹ ಅನ್ನೋದಕ್ಕೆ ಇನ್ ಬಿಟ್ವೀನ್ ಅಂತ ಒಂದು ಅರ್ಥ, ಒಂದು ವಿದಿನ್ ಅಂತ ಅರ್ಥ. ಅಂದರೆ ಇನ್ ಬಿಟ್ವೀನ್ ಯಾವುದ್ರ ಇನ್ ಬಿಟ್ವೀನ್ ಅರ್ತ್ ಆ್ಯಂಡ್ ಹೆವನ್, ಅದರ ಇನ್ ಬಿಟ್ವೀನ್ ಅರ್ತ್ ಆ್ಯಂಡ್ ಹೆವನ್ ಸ್ಕೈ ಈಸ್ ಸೀನ್. ಆದ್ದರಿಂದ ಅಂತಹ ಈಕ್ಷತೆ, ಭೂಮಿ ಮತ್ತು ಸ್ವಹ, ಭೂಹು ಭೋ ಸ್ವಹಗಳ ಮಧ್ಯೆ ಕಾಣುವಂಥದ್ದು ಅಂತರಿಕ್ಷ. ಆದ್ದರಿಂದ ಅದನ್ನು ಅಂತರಿಕ್ಷ ಅಂತ ಕರೆದ್ರು ಹೊರಗಿನ ಆಕಾಶವನ್ನು. ಅದು ಒಳಗೆ ಅಂತಹ ಈಕ್ಷ್ಯತೆ, ನಮ್ಮ ಹೃದಯದ ಮಧ್ಯದಲ್ಲಿಯೂ ಅದು ಇದೆ, ಆದ್ದರಿಂದ ಅದನ್ನು ಅಂತರಿಕ್ಷ ಅಂತ ಕರೆದ್ರು. ಹೀಗೆ ಹೊರಗಿನ ಆಕಾಶ ಮತ್ತು ಒಳಗಿನ ಆಕಾಶ, ಈ ಅಂತರಿಕ್ಷದಲ್ಲಿ ಇದ್ದು ಹೊರಗಿನ ಆಕಾಶಕ್ಕೆ ಹೆಸರೇ ವಿಷ್ಣು ಪದ ಅಂತ. ಆಕಾಶ ಶರೀರಂ ಬ್ರಹ್ಮ, ಆಕಾಶ ಎಷ್ಟು ವ್ಯಾಪಿಸಿದೆಯೋ ಅಷ್ಟು ಕಡೆ ಭಗವಂತ ವ್ಯಾಪಿಸಿದ್ದಾನೆ, ಆದ್ದರಿಂದ ಅಂತರಿಕ್ಷ ಸತ್. ಒಳಗೆ ಹೃದಯಾಕಾಶದಲ್ಲಿ ಜೀವನಿಗೆ ನಿಯಾಮಕನಾಗಿ 3 ರೂಪಗಳಿಂದ ಇದ್ದಾನೆ, ಪ್ರಾದೇಶ, ಅಗ್ರೇಶ, ಮೂಲೇಶ. ಈಗ ನಮ್ಮ ಗ್ಲ್ಯಾಂಡ್ಸ್ಗಳಿವೆ, ಕೆಳಗಿನಿಂದ ಗೊನ್ಯಾಡ್ನಿಂದ ಇದನ್ನು ಎಡ್ರಿನಲ್ ಗ್ಲ್ಯಾಂಡಿನ ತನಕ ಇದು ಒಂದು ಪ್ರಾದೇಶ, ಎಡ್ರಿನಲ್ ಗ್ಲ್ಯಾಂಡಿನ ತನಕ. ಎಡ್ರಿನಲ್ ಗ್ಲ್ಯಾಂಡಿನಿಂದ ಥೈಮಸ್ ಗ್ಲ್ಯಾಂಡಿನ ತನಕ ಒಂದು ಪ್ರಾದೇಶ, ಅಲ್ಲಿಂದ ಮತ್ತೆ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ತನಕ ಒಂದು ಪ್ರಾದೇಶ, ಅಲ್ಲಿಂದ ಆಜ್ಞಾಚಕ್ರ ಅಂದರೆ ಪೈನಿಯಲ್ನ ತನಕ ಒಂದು ಪ್ರಾದೇಶ, ಅಲ್ಲಿಂದ ಮತ್ತೆ ಸಹಸ್ರಾರಕ್ಕೆ ಒಂದು ಪ್ರಾದೇಶ, ಸಹಸ್ರಾರದಿಂದ ಮತ್ತೆ 12 ಇಂಚು ಮೇಲೆ ಭಗವಂತನ ಕೊನೆಯ ರೂಪ. ಹೀಗೆ ಎಲ್ಲವೂ ಪ್ರಾದೇಶ ಅದನ್ನೇ ಅತ್ಯತಿಷ್ಠ ದಶಾಂಗುಲಂ ಅಂತ ಪುರುಷೋತ್ತರು ಹೇಳಿದರು. ಇಲ್ಲಿಂದ 10 ಅಂಗುಲ ಇಲ್ಲಿ, 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 ಇಲ್ಲಿಂದ 10 ಅಂಗುಲ ಮೇಲೆ ಭಗವಂತನ ವಾಸುದೇವ ರೂಪ. ಹೀಗೆ ದೇಹದಲ್ಲಿ ಒಂದೊಂದು ಪ್ರಾದೇಶ ಅಂದರೆ ಸುಮಾರು ಒಂದೊಂದು ಗೇಣು ಅಂತ ನಾವು ಹೇಳ್ತೇವೆ, ಆ ರೀತಿಯಿಂದ ಭಗವಂತನ ರೂಪಗಳಾಗಿ ಹೃದಯದಲ್ಲಿ ಪ್ರಾದೇಶ ಗಾತ್ರವಾದ ಒಂದು ರೂಪ ಇದೆ, ಅದಕ್ಕೆ ಪ್ರಾದೇಶ ಅಂತ ಹೇಳ್ತಾರೆ. ಅಂದರೆ ಹೃದಯದ ಮೂಲದಿಂದ ಥೈಮಸ್ಸಿನಿಂದ ಇಲ್ಲಿಂದ ವಿಶುದ್ಧಿ ಚಕ್ರದವರೆಗೆ ತುಂಬಿರತಕ್ಕಂಥ ಭಗವಂತನ ರೂಪ, ಅದು ಪ್ರಾದೇಶ ರೂಪ ಅಂತ ಹೇಳ್ತಾರೆ. ಆಮೇಲೆ ಹೃತ್ಕರ್ಣಿಕಾ ಅಂತ, ಹೃದಯ ಕಮಲ ಅಂತ, ಅದನ್ನೇ ಥೈಮಸ್ ಗ್ಲ್ಯಾಂಡು ಅಂತ ಹೇಳ್ತಾರೆ. ಅದರ ತುದಿಯಲ್ಲಿ ಇರತಕ್ಕಂಥ ಆ ಹೃದಯದ ಟಾಪಿನಲ್ಲಿ ಇರತಕ್ಕಂಥ ಅಂಗುಷ್ಠ ಗಾತ್ರವಾದ ರೂಪ. ಅದು ಯಾವ ಅಂಗುಷ್ಠ ಗಾತ್ರ ಅಂದರೆ ಭಗವಂತನ ಅಂಗುಷ್ಠ ಅಲ್ಲ, ನಮ್ಮ ಅಂಗುಷ್ಠ, ನಮ್ಮ ಅಂಗುಷ್ಠ ಎಷ್ಟು ದೊಡ್ಡದೋ ಅಷ್ಟು ದೊಡ್ಡದಾಗಿ ಒಳಗಿನಿಂದ ಭಗವಂತನ ಒಂದು ರೂಪ ಇದೆ. ಈ ಅಂಗುಷ್ಠದ ಗಾತ್ರ ಯಾವುದು ಅಂದರೆ ಆ ರೂಪಕ್ಕೆ ಸರಿಯಾದ ಗಾತ್ರ ಇಲ್ಲಿರುವುದು. ಅಂದರೆ ಅದೇನರ್ಥ ಆಯ್ತು ಅಂದರೆ ದೇಹದ 96ನೇ 1 ಚಿಕ್ಕ ರೂಪದಿಂದ ಹೃದಯದಲ್ಲಿ ಭಗವಂತ ಇದ್ದಾನೆ. ಅದನ್ನು ಅವನು ಅಗ್ರೇಶ ಅಂದರು, ಅಂದರೆ ಆ ಕಮಲದ ಅಗ್ರದಲ್ಲಿ ಇರತಕ್ಕ ಭಗವಂತ. ಅದು ಅಂಗುಷ್ಠ ಅನ್ನೋ ಗಾತ್ರ ಅಂದರೆ ಅದೇ ಇದು ದೇಹದ 48, 96 ಇದು ಮಧ್ಯದ ರೇಖೆ. ನಮ್ಮ ದೇಹದ 96ನೇ 1 ಈ ಮಧ್ಯದ ರೇಖೆ, ಅದರ 2 ಪಟ್ಟಿದೆ ಇದು ಉದ್ದ. ಅಡ್ಡ ಎನ್ನುವಂಥದ್ದು 1 ಅಂಗುಲ ಅಂತ ಹೇಳ್ತೇವೆ ನಾವು. ಹೀಗೆ ದೇಹದ 48ನೇ 1 ಭಾಗವಾಗಿ ಭಗವಂತ ಹೃದಯದಲ್ಲಿದ್ದಾನೆ. ಆಮೇಲೆ ಒಳಗಿನಿಂದ ಹೃದಯ ಕಮಲದ ಒಳಗೆ ಆ ಸೂಕ್ಷ್ಮ ಆಕಾಶ ಬಿಂದು ಅಂತ ಹೇಳಿದ್ನಲ್ಲ, ಅಲ್ಲಿ ಭಗವಂತ ಜೀವಾಂಗುಷ್ಠಮಿತನಾಗಿ,
ಜೀವಸ್ವರೂಪದ ಅಂಗುಷ್ಠ ಅಂದರೆ ಜೀವಸ್ವರೂಪವೇ ಅಣುವಿಗಿಂತ ಅಣು, ಅದರ 48ನೇ ಒಂದು ಪಾಲು ಸಣ್ಣವನಾಗಿ ಹೃದಯದಲ್ಲಿ ಮೂಲೇಶನಾಗಿ, ಹೀಗೆ ಮೂಲೇಶ, ಅಗ್ರೇಶ, ಪ್ರಾದೇಶ ಅನ್ನುವ 3 ರೂಪಗಳಿಂದ ಒಳಗೆ ಅಂತರಿಕ್ಷದಲ್ಲಿ, ಹೃದಯಾಂತರಿಕ್ಷದಲ್ಲಿ ಇದ್ದಾನೆ. ಹೊರಗಿನಿಂದ ವ್ಯಾಪ್ತನಾಗಿ ವಿಷ್ಣು ಅಂದರೆ ವಿಶಿಲ್ ವ್ಯಾಪ್ತವು, ವ್ಯಾಪ್ತ ರೂಪದಿಂದ ಇಡೀ ಆಕಾಶದಲ್ಲಿ ವ್ಯಾಪ್ತನಾಗಿದ್ದಾನೆ. ಆಕಾಶ ಶರೀರಂ ಬ್ರಹ್ಮ. ಆದ್ದರಿಂದ ಅವನು ಅಂತರಿಕ್ಷ ಸತ್ ಅಂತ, ಬರೇ ಗಾಳಿಯಲ್ಲಿ ವಾಯುದೇವರಲ್ಲಿ ಮಾತ್ರ ಇರುವವನಲ್ಲ, ಅಂತರಿಕ್ಷ ಸತ್. ಅಂತರಿಕ್ಷದಲ್ಲಿರತಕ್ಕಂಥ ಭಗವಂತನ ಏನು ಹೆಸರು ಅಂದರೆ ವಸುಹು ಅಂತಂದರು. ವಸುಹು ಅಂತಂದರೆ ಇದೊಂದು ಅಪೂರ್ವವಾದ ಹೆಸರು. ಇದು ವ್ಯಾಹೃತಿಯನ್ನು ತಿರುವು ಮಾಡಿದರೆ ಸುವಹ ಅನ್ನೋದು ವ್ಯಾಹೃತಿ, ಭೂಹು ಭುವ ಸ್ವಹ, ಸುವಹ ಅನ್ನೋದು ವ್ಯಾಹೃತಿ, ಅದನ್ನು ತಿರುವು ಮಾಡಿದರೆ ವಸುಹು ಆಯಿತು. ವ್ಯಾಹೃತಿಯನ್ನು ತಿರುವುಮುರು ಮಾಡಿದರೆ ವಸುಹು ಅಂತ. ವಸುಹು ಅಂದರೆ ಏನು ಅಂದರೆ, ವಸುಹು ಅನ್ನೋದಕ್ಕೆ ಈಗ ಹಂಸಃ ಅನ್ನೋದಕ್ಕೆ ಒಂದು ಸಮಷ್ಟಿಯಾದ ಅರ್ಥ ಮತ್ತು ಒಂದೊಂದು ಅಕ್ಷರಕ್ಕೆ ಅರ್ಥ. ಹಾಗೆ ವಸುಹು ಅನ್ನೋದಕ್ಕೆ ಒಂದು ಸಮಷ್ಟಿಯಾದ ಅರ್ಥ ಮತ್ತು ವಾ ಮತ್ತು ಸು ಬೇರೆ ಬೇರೆಯಾದ ಅರ್ಥ, 2 ವಿಧವಾದ ಅರ್ಥ ಮಾಡಬಹುದು. ಸಮಷ್ಟಿಯಾಗಿ ಏನು, ಸಮಷ್ಟಿಯಾಗಿ ವಸುಹು ಅನ್ನೋದಕ್ಕೆ ಸಂಸ್ಕೃತದಲ್ಲಿ ವಸ ಆಚ್ಛಾದನೆ, ವಸ ನಿವಾಸೆ ಅಂತ 2 ಧಾತುವಿನಿಂದ ಶಬ್ದ ಹುಟ್ಟಿದ್ದದು. ವಸುಹು ಅಂದರೆ ವಸ್ತೆ, ಎಲ್ಲವನ್ನೂ ಆವರಿಸುತ್ತಾನೆ ಅಂದರೆ ಹೊರಗಿನಿಂದ ತುಂಬಿದ್ದಾನೆ. ಈಗ ದೇಹದ ಹೊರಗೆ ಆಕಾಶದಲ್ಲಿ, ಹೊರಗಿನ ಆಕಾಶದಲ್ಲಿ ಇರುವನು ನಮಗೆ ಆವರಣ ರೂಪವಾಗಿದ್ದಾನೆ. ನನ್ನ ದೇಹದ ಹೊರಗಡೆಯಿಂದ ನನ್ನನ್ನು ಆವರಿಸಿಕೊಂಡಿದ್ದಾನೆ. ವಸ್ತೆ ಅಂದರೆ ಆವರಿಸುವುದು, ಟು ಕವರ್, ಆಚ್ಛಾದನ. ಹೇಗೆ ನಾವು ಮೈಯಲ್ಲಿ ಬಟ್ಟೆಯನ್ನು ವಸನ ಅಂತ ಹೇಳ್ತೇವೆ. ವಸನ ಅಂದರೆ ಮೈಯನ್ನು ಆವರಿಸುವಂಥದ್ದು ವಸನ. ವಸ್ತೆ ಟು ಕವರ್, ಮೈಯನ್ನು ಆವರಿಸುವಂಥದ್ದು, ಮೈಯನ್ನು ಮುಚ್ಚುವಂಥದ್ದು, ಅದೇ ವಸು. ಮತ್ತೊಂದು ವಸ ನಿವಾಸೆ ಅಂದರೆ ವಸತಿ. ವಸತಿ ಅಂದರೆ ಅವನು ವಾಸ ಮಾಡುವುದು, ಇರುವುದು. ನಮ್ಮ ಒಳಗೆ ಇದ್ದಾನೆ, ಹೊರಗೆ ಆವರಿಸಿದ್ದಾನೆ. ಹಾಗಾಗಿ ವಸುಹು ಅಂದರೆ ಒಳಗೂ ಹೊರಗೂ ಇರುವವ ಅಂತ ಅರ್ಥ. ಹೊರಗೆ ಆವರಣವಾಗಿರುವವ, ಒಳಗೆ ಅಂತರ್ಯಾಮಿಯಾಗಿ ನೆಲೆಸಿರುವವ ಅಂತ. ಅಂತರಿಕ್ಷವು ಹಾಗೆ, ಹೊರಗೂ ಅಂತರಿಕ್ಷ ಇದೆ, ಒಳಗೂ ಅಂತರಿಕ್ಷ ಇದೆ. ಅದರಲ್ಲಿರತಕ್ಕ ಭಗವಂತನು ಹೊರಗೆ ಅಂತರಿಕ್ಷದಲ್ಲಿ ತುಂಬಿ ನಮಗೆ ಆವರಣವಾಗಿದ್ದಾನೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಹೀಗೆ ಒಳಗೂ ಹೊರಗೂ ತುಂಬಿರುವವ ಅಂತ ವಸು ಶಬ್ದದ ಸಮಷ್ಟಿಯಾದ ಅರ್ಥ. ಇನ್ನು ವಾ ಮತ್ತು ಸು ಇದನ್ನು ಬೇರೆ ಬೇರೆಯಾಗಿ ನೋಡಬೇಕು. ಸು ಅಂದರೆ ಆನಂದ, ಆನಂದಕ್ಕೆ ಸು ಅಂತಾರೆ. ವಾ ಅಂದರೆ ವರ, ಶ್ರೇಷ್ಠವಾದ ಆನಂದ. ಶ್ರೇಷ್ಠ ಅಂದರೆ ನಮ್ಮದೆಲ್ಲ ಅಲ್ಪ ಆನಂದ, ಪೂರ್ಣ ಆನಂದ. ಹಿಂದೆ ಏನು ಅಂದರೆ ಹಮ್ ಅನ್ನೋದರಿಂದ ದೋಷ ಇಲ್ಲದ್ದು ಅಂತ, ಅದರಿಂದ ದುಃಖರಹಿತವಾದದ್ದು ಅನ್ನೋದು ಹಂಸ ಶಬ್ದದ ಉಪಾಸನೆಯಲ್ಲೇ ಬಂತು. ದುಃಖರಹಿತವಾದ ಸಾರ, ಯಾವ ಸಾರ ಅದು? ಆನಂದದ ಸಾರ ಅಂತದೆ ಮುಂದಿನ ಶಬ್ದ. ಅದು ಆನಂದ ಅನ್ನೋದು ಎಂಥದ್ದು? ಅಲ್ಪ ಅಲ್ಲ, ಮತ್ತೆ ಪೂರ್ಣವಾದ. ವಾ ಅಂದರೆ ವರ, ಪೂರ್ಣವಾದ, ಪರಿಪೂರ್ಣವಾದ. ಸು ಅಂದರೆ ಸುಖ. ವರ ಸುಖವೇ ವಸುವಾಯಿತು. ಪರಿಪೂರ್ಣ ಆನಂದ ಸ್ವರೂಪ ಅದು ಒಳಗೆ ಕೂತದ್ರಿಂದಲೇ ನಮಗೂ ಆನಂದ ಆಗೋದು. ಅದು ಹೊರಗೂ ಹೊರಗೂ ತುಂಬಿರುವುದರಿಂದಲೇ ನಾವು ಜೀವನದಲ್ಲಿ ಆನಂದದ ಅನುಭವ. ಭಗವಂತನ ಸ್ಪರ್ಶ ಆದಾಗೆಲ್ಲ ಆನಂದ. ನಿದ್ರೆಯಲ್ಲಿ ಕೇವಲ ಆನಂದ ಯಾಕೆ? ಹೃದಯದಲ್ಲಿ ಭಗವಂತ ಇದ್ದಾನೆ, ಅವನ ಹತ್ತಿರದಲ್ಲಿ ಭಗವಂತನ ಮತ್ತು ಜೀವ ಒಂದಕ್ಕೊಂದು ತಳಕು ಹಾಕಿದಂತೆ ಇರುವ ಸ್ಥಿತಿ ನಿದ್ರೆ. ಹೊರಗಿನ ಪ್ರಪಂಚದ ಸ್ಪರ್ಶ ಇಲ್ಲದೆ ಕೇವಲ ಭಗವಂತನ ಸ್ಪರ್ಶ ಆದ್ದರಿಂದ ಆವಾಗ ಆನಂದವಾದಂಥ ಸ್ಥಿತಿ. ಎಚ್ಚರದಲ್ಲಿ ಭಗವಂತನಿಂದ ಸ್ವಲ್ಪ ದೂರ ಹೋದ, ಡಿಸ್ಟೆನ್ಸ್ ಹೆಚ್ಚಾಗ್ತಾ ಬಂತು, ಆಗ ದುಃಖದ ಸ್ಥಿತಿ ಬಂತು. ಹಾಗಾಗಿ ಭಗವಂತನ ನಿಯರ್ನೆಸ್ ಅನ್ನೋದು ಆನಂದ, ಡಿಸ್ಟೆನ್ಸ್ ಅನ್ನೋದು ದುಃಖ. ಈ ಆನಂದ ಅನ್ನೋದು ಭಗವಂತ ಒಳಗೆ ಇದ್ದದ್ರಿಂದ ಜೀವನಿಗೆ ಕೊಡ್ತಾ ಇದ್ದಾನೆ. ಅವನು ವರಸು, ಶ್ರೇಷ್ಠವಾದ ಸುಖರೂಪ ಮತ್ತು ಶ್ರೇಷ್ಠವಾದ ಸುಖವನ್ನು ಕೊಡುವವ. ಕೊನೆಯದಾಗಿ ಜೀವವನ್ನು ತನ್ನ ಬಳಿಗೆ ಮೋಕ್ಷಕ್ಕೆ ಕರೆಸಿಕೊಂಡು ಶಾಶ್ವತವಾದ ಅನಂತವಾದ ಸುಖವನ್ನು ಕೊಡುವವ. ಆದ್ದರಿಂದ ಅವನನ್ನು ವಸುಹು ಅಂತಾರೆ. ಅಂತರಿಕ್ಷವು ವಸು, ಭಗವಂತನೂ ವಸು. ಅಂತರಿಕ್ಷದಲ್ಲಿ ಇರತಕ್ಕ ವಸು ಅಂದರೆ ಹೊರಗೂ ಒಳಗೂ ಇರುವಂಥದ್ದು. ವಸುಹು ಅಂತರಿಕ್ಷ ಸತ್. ಹೀಗೆ ಭಗವಂತ ವಾಯುವಿನಲ್ಲಿದ್ದಾನೆ, ಭಗವಂತ ಅಂತರಿಕ್ಷದಲ್ಲಿದ್ದಾನೆ. ಪೃಥಿವಿಯ ತೇಜಸ್ಸು ಬಿಟ್ಟರೆ ವಾಯು ಆಕಾಶ 2 ಹೇಳಿದಾಗಾಯಿತು. ಇದು 2 ಅಬ್ಸ್ಟ್ರಾಕ್ಟ್, ಕಣ್ಣಿಗೆ ಕಾಣದಂಥ ಭೂತಗಳು. ಇನ್ನು ಕಣ್ಣಿಗೆ ಕಾಣತಕ್ಕಂಥ ಮೂರ್ತಗಳು, ಇದು ಅಮೂರ್ತ. ವಾಯು ಮತ್ತು ಆಕಾಶ ಅಮೂರ್ತ. ಅಮೂರ್ತ ಅಂತಂದರೆ ಇವತ್ತು ಪ್ರಸಿದ್ಧವಾದ ಅರ್ಥ ಫಾರ್ಮ್ಲೆಸ್ ಅಂತ. ಮೂರ್ತ ಅಂದರೆ ಫಾರ್ಮ್ ಇರುವಂಥದ್ದು, ವಿತ್ ಫಾರ್ಮ್. ಮೂರ್ತಿ ಉಳ್ಳದ್ದು ಮೂರ್ತ. ಮೂರ್ತಿ ಅಂದರೆ ಫಾರ್ಮ್, ಆಕಾರ. ಅಮೂರ್ತ ಅಂದರೆ ಆಕಾರ ಇಲ್ಲದ್ದು. ಗಾಳಿ ಆಕಾಶ ಅಮೂರ್ತ. ಆದರೆ ಇದಕ್ಕೆ ಇನ್ನೊಂದು ಅರ್ಥ ಇದೆ ಗೊತ್ತಾ? ಗಾಳಿ ಆಕಾಶ ಅಂದರೆ ಅಮೂರ್ತ. ಮೂರ ಅಂತಂದರೆ, ಮೂರ ಮೀನ್ಸ್ ಸಿನ್, ಪಾಪ. ಮೂರ್ತ ಅಂದರೆ ಪಾಪದಿಂದ ತುಂಬಿದ್ದು, ಅಮೂರ್ತ ಅಂದರೆ ಪಾಪ ಇಲ್ಲದ್ದು. ಯಾಕೆಂದರೆ ಗಾಳಿ
ವಾಯುದೇವರಿಗೆ ಅಂತರಿಕ್ಷ ಅನ್ನುವಂಥದ್ದು ಯಾವ ಪಾಪದ ಲೇಪವೂ ಇರತಕ್ಕಂಥ ಶುದ್ಧವಾದ ಎಲಿಮೆಂಟು. ಗಾಳಿ ಅಂದರೆ ಅದರ ಅಭಿಮನ್ಯವಾದ ವಾಯುದೇವರು, ಅದಕ್ಕೆ ಪಾಪದ ಸ್ಪರ್ಶ ಇಲ್ಲ. ಅಂದರೆ ಗಾಳಿಗೆ ಮತ್ತು ಆಕಾಶಕ್ಕೆ ಕೊಳೆಯ ಸ್ಪರ್ಶ ಇಲ್ಲ. ಕೊಳೆಯ ಸ್ಪರ್ಶ ಆಗುವುದು ಈ ಮೂರಕ್ಕೆ ಮಾತ್ರ. ಅದರಲ್ಲಿಯೂ ಅಗ್ನಿಗೆ ಅತ್ಯಂತ ಕಮ್ಮಿ, ಮಣ್ಣಿಗೆ ನೀರಿಗೆ ಕೊಳೆಯ ಸ್ಪರ್ಶ. ಫಾರ್ಮ್ ಇದ್ದಾಗ ಕೊಳೆ ಅಂಟಿಕೊಳ್ಳುತ್ತದೆ, ಫಾರ್ಮ್ಲೆಸ್ಸಿಗೆ ಕೊಳೆ ಅಂಟಿಕೊಳ್ಳುವುದು ಹೇಗೆ? ಆದ್ದರಿಂದ ಮೂರ್ತ ಅಂದರೆ ಕೊಳೆಯಿಂದ ತುಂಬಿದ್ದು, ಮೂರ ಅಂದರೆ ಪಾಪ, ಕೊಳಕು, ಅನಿಷ್ಟ, ದುಷ್ಟ, ದೋಷ. ಅದರಿಂದ ತಾ ಅಂದರೆ ತತ, ತುಂಬಿದ್ದು. ದೋಷದಿಂದ ತುಂಬಿದ್ದು ಮೂರ್ತ, ದೋಷ ಇಲ್ಲದ್ದು ಸ್ವಚ್ಛವಾದ್ದು ಅಮೂರ್ತ ಅನ್ನೋದು ಶಾಸ್ತ್ರೀಯವಾದ ಅರ್ಥ. ಅದನ್ನ ಮೂರ್ತಿ ಅಂತಂದರೆ ಫಾರ್ಮ್ ಯಾಕಾಯಿತು ಅಂದರೆ ಅದಕ್ಕೆ ಎಲ್ಲ ದೋಷಗಳು ಅಂಟಿಕೊಳ್ಳುವ ಫಾರ್ಮ್ ಇದೆ. ಮಣ್ಣಿಗೆ ಎಲ್ಲವೂ ಅಂಟಿಕೊಳ್ಳುತ್ತೆ, ನೀರಿಗೆ ಅಂಟಿಕೊಳ್ಳುತ್ತೆ, ನೀರಿಗೆ ಏನು ಕೆಸರು ಅಥವಾ ಕೊಳೆ ಏನು ಹಾಕಿದರೆ ಅದು ಅಂಟಿಕೊಳ್ಳುತ್ತೆ. ಅದು ಅಂಟಿಕೊಳ್ಳದೇ ಇರುವಂತಹ ಸ್ವಚ್ಛವಾದ್ದು ಫಾರ್ಮ್ ಇದ್ದವುಗಳಲ್ಲಿ ಅದಕ್ಕೆ ಅಗ್ನಿ ಎನ್ನುವುದನ್ನು ಪರಿಶುದ್ಧ ಅಂತ ಹೇಳಿ. ಯಾಕೆಂದರೆ ಅದು ಫಾರ್ಮ್ ಇದ್ದೂ ಕೂಡ ಇದನ್ನು ಅಂಟಿಕೊಳ್ಳದ ಮೂರ್ತಿ ಅದು. ಯಾಕೆಂದರೆ ಅದಕ್ಕೆ ಕಾರಣ ಏನಂದರೆ ಅದಕ್ಕೆ ಒಂದು ಡೆಫಿನೆಟ್ ಆದ ಮೂರ್ತಿ ಇಲ್ಲ. ನಾವು ಯಾವ ಎಲ್ಲಿ ಇಟ್ಟೇವೋ ಅಲ್ಲಿ ಮೂರ್ತಿ. ಪಾತ್ರೆ ಒಳಗಿಟ್ಟರೆ ಪಾತ್ರೆ ಆಕಾರ, ಅಗ್ನಿಕುಂಡದಲ್ಲಿಟ್ಟರೆ ಅಗ್ನಿಕುಂಡದ ಆಕಾರ, ಕೋಣೆಯಲ್ಲಿಟ್ಟರೆ ಕೋಣೆಯ ಆಕಾರ ಅದ್ರ ಬೆಳಗ್ಗೆ. ಅಂದರೆ ಅದಕ್ಕೆ ಡೆಫಿನೆಟ್ ಆದ ಮೂರ್ತಿ ಇಲ್ಲದೆ ಇರುವುದರಿಂದ ಅದು ಖಚಿತವಾಗಿ ಮೂರವನ್ನು ಪಾಪವನ್ನು ಅಂಟಿಸಿಕೊಳ್ಳುವುದಿಲ್ಲ. ಆಯಿತು. ಈಗ ಅನಂತರ ನಾವು ಹೇಳಬೇಕಾದ ಹಾಗಾಗಿದ್ದರೆ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶದಲ್ಲಿ ಇರತಕ್ಕ ಭಗವಂತನ ಉಪಾಸನೆ ಆಯ್ತು. ಇದು ಹಂಸ ಶುಚಿಷದ್ವಸುರ ಅಂತರಿಕ್ಷ ಸತ್. ಆಮೇಲೆ ಹೋತಾ ವೇದಿಷತ್, ಅಗ್ನಿ ಮೂರನೇ ಮಜನ್ನ ನಾವು ಭಗವಂತನ ಉಪಾಸನೆ ಮಾಡುವಂಥದ್ದು ಅಗ್ನಿಯಲ್ಲಿ. ಈಗ ಅಗ್ನಿ, ವಾಯು, ಆದಿತ್ಯ ಅಂತ ಮೂರು ಉಪಾಸನೆಯೂ ಇದೆ. ಆ ಅಗ್ನಿಯಲ್ಲಿ ಉಪಾಸನೆ ಮಾಡಿದ ಮೇಲೆ ವಾಯು, ಆದಿತ್ಯರಲ್ಲಿ ಭಗವಂತನ ಉಪಾಸನೆಯಲ್ಲಿ ಈಗ ಅಂತರಿಕ್ಷ ಸತ್ ಅಂತಂದರೆ ಭಗವಂತ ಆದಿತ್ಯ ರೂಪದಲ್ಲಿ ಆಕಾಶದಲ್ಲಿರ್ತಕ್ಕ ಭಗವಂತನ ಉಪಾಸನೆಯೂ ಆಯಿತು. ವಾಯು, ಆದಿತ್ಯ ಪ್ರತೀಕ ಉಪಾಸನೆಯೂ ಎರಡು ಆಯಿತು. ಇನ್ನು ಅಗ್ನಿ, ಭೂಮಿಯಲ್ಲಿ ಅಗ್ನಿ ರೂಪದಲ್ಲಿ ಇರತಕ್ಕ ಪ್ರತೀಕದಲ್ಲಿ ಭಗವಂತನ ಉಪಾಸನೆ. ಅದನ್ನೇ ಹೇಳಿದರು ಹೋತಾ ವೇದಿಷತ್ ಅಂತ. ಭಗವಂತ ವೇದಿಷತ್ ಅಂತ. ವೇದಿ ಅಂದರೆ ಅಗ್ನಿವೇಕುಂಡ ಅಥವಾ ಭಗವಂತನನ್ನು ಆರಾಧನೆ ಮಾಡೋದಕ್ಕೋಸ್ಕರ ಬಳಸಿರ್ತಕ್ಕಂಥ ಯಾವುದೇ ಮಂಡಲ, ವೇದಿ ಇದ್ರೆ ಮಂಡಲ ಬಿಡಿಸಿದ್ರೂ ಆಗ್ಬೋದು. ಚಕ್ರಾಬ್ಜ ಮಂಡಲ ಅದೇನೋ ಒಂದು ಮಂಡಲ ಬಿಡಿಸಿ ಅದರಲ್ಲಿ ನಾವು ಆವಾಹನೆ ಮಾಡ್ತೇವೆ. ಈ ಬಣ್ಣದ ಹುಡಿಗಳಲ್ಲಿ ನಾನಾ ವಿಧವಾದ ಮಂಡಲಗಳನ್ನು ಬಿಡಿಸಿ ಅದರಲ್ಲಿ ಭಗವಂತನನ್ನು ಆರಾಧನೆ ಮಾಡ್ತೇವೆ. ಇಲ್ಲದಿದ್ದರೆ ಅಗ್ನಿಕುಂಡ. ಆ ಮಂಡಲದಲ್ಲಿ ಭೂಪ್ರತೀಕದಲ್ಲಿ, ಅಗ್ನಿಕುಂಡದಲ್ಲಿ ಅಗ್ನಿ ಪ್ರತೀಕದಲ್ಲಿ ಇರತಕ್ಕವ ವೇದಿಯಲ್ಲಿ ಇದ್ದು ಆ ಅಗ್ನಿ ಪ್ರತೀಕದಲ್ಲಿ ನಾವು ಕೊಟ್ಟ ಆಹುತಿಗಳನ್ನು ಸ್ವೀಕರಿಸತಕ್ಕಂಥವ ಅಗ್ನಿಸ್ಥಿತನಾದ ರೂಪವು ಭಗವಂತನದ್ದೇ ಅಂದರು. ಹಾಗಾದರೆ ವಾಯು, ಅಂತರಿಕ್ಷ, ಅಗ್ನಿ, ಅಗ್ನಿ, ವಾಯು, ಆಕಾಶ ಮೂರು ಮಟ್ಟದಲ್ಲಿ ಬಂದರು. ಅಗ್ನಿ ಪ್ರತೀಕದಲ್ಲಿ ಇದ್ದು ಎಲ್ಲ ಯಜ್ಞಗಳ ಆಹುತಿಯನ್ನು ಸ್ವೀಕರಿಸುವವನು ಭಗವಂತ. ಮತ್ತು ಅಷ್ಟೇ ಅಲ್ಲ, ಅವನು ಹೋತ ಅಂದರು. ಹೋಮವನ್ನು ಅಲ್ಲಿ ಅಗ್ನಿಯಲ್ಲಿ ಇದ್ದು ಆಹುತಿಯನ್ನು ಸ್ವೀಕರಿಸುವವನು ಅವನು, ಪುರೋಹಿತನಲ್ಲಿ ಇದ್ದು ಆಹುತಿಯನ್ನು ಹಾಕುವವನು ಅವನು. ಹೋತ ಅಂದರೆ ಈ 4 ವೇದಗಳಿಗೆ ಸಂಬಂಧಪಟ್ಟು 4 ವಿಧ ಪುರೋಹಿತರಿದ್ದರು. ಋಗ್ವೇದದ ಮಂತ್ರಗಳನ್ನು ಋಗ್ವೇದ ಶಾಖೆಯಲ್ಲಿ ಋಗ್ವೇದದ ಅಧ್ಯಯನ ಮಾಡಿರತಕ್ಕಂಥ ಪುರೋಹಿತ ಹೋತ. ಅವನಿಗೆ ಕೆಲಸ ಏನು ಅಂದರೆ ಹೋಮಕ್ಕೆ ಬೇಕಾದ ಮಂತ್ರಗಳನ್ನು ಪಠಿಸುವುದು. ಅವನಿಗೆ ಹೋತ ಅಂತ ಹೆಸರು. ಋಗ್ವೇದದ ಪುರೋಹಿತ. ಅವನಿಗೆ ಮಂತ್ರಗಳನ್ನು ಪಠಿಸುವುದು ಮಾತ್ರ ಕೆಲಸ ಅಲ್ಲಿ. ಯಜುರ್ವೇದದ ಪುರೋಹಿತರಿಗೆ ಅಧ್ವರಿಯು ಅಂತ ಹೆಸರು. ಅಂದರೆ ಅವರು ನಿಜವಾಗಿ ಯಜ್ಞದ ನಿರ್ವಾಹಕರು ಅವರು. ಇವರು ಮಂತ್ರ ಪಠಿಸಿದರು. ಈಗ ಉದಾಹರಣೆಗೆ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನಧಾತಮಂ ಅಂತ ಇವರಂದರು. ಅಷ್ಟು ಹೇಳಿ ಇದು ಋಗ್ವೇದಿಗಳು ಹೇಳಬೇಕು. ಅಗ್ನಯೇ ಸ್ವಾಹ ಅಗ್ನಯೇದನ್ನಮಮ ಯಜುರ್ವೇದಿಗಳು ಹೇಳಿ ಆಹುತಿ ಕೊಟ್ಟರು. ಇದು ಹಿಂದಿನ ಕ್ರಮ. ಹಾಗಂದ್ರೆ ಋಗ್ವೇದದ ಪುರೋಹಿತರು ಹೋತೃಗಳು, ಯಜುರ್ವೇದದ ಪುರೋಹಿತರುಗಳು ನಿರ್ವಾಹ ಮಾಡುವವರು ಅಧ್ವರಿಗಳು, ಅಲ್ಲಿ ಆಹುತಿ ಕೊಡುವವರು. ಇವರ ಆಹುತಿಯ ಮಂತ್ರ ಹೇಳುವುದು ಪುರೋಹಿತರು, ಹೋತೃಗಳು. ಆಹುತಿ ಕೊಡುವವರು ಅಧ್ವರಿಗಳು. ಇವರು ಸ್ತೋತ್ರ ಮಂತ್ರಗಳನ್ನು ಪಠನೆ ಮಾಡುವಾಗ, ಅವರು ಆಹುತಿ ಕೊಡುವಾಗ ಅದನ್ನು ಗಾನ ಮಾಡಬೇಕು ಆ ಮಂತ್ರಗಳನ್ನು, ಅದು ಸಾಮವೇದಿಗಳು. ಅದಕ್ಕೆ ಉದ್ಗಾತೃ ಅಂತಿದ್ದಾರೆ. ಹೋತ, ಅಧ್ವರ್ಯು, ಉದ್ಗಾತ ಅಂತ. ಈ 3 ಜನರು ಯಾವ್ಯಾವ ಮಂತ್ರಗಳನ್ನು ಹೇಳಬೇಕು, ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ರೀತಿ ಆಹುತಿ ಕೊಡಬೇಕು ಅಂತ ವಿಧಿವಿಧಾನಗಳುಂಟಲ್ಲ, ಅದನ್ನು ತಪ್ಪಿದರೆ ಅದನ್ನು ಸರಿಪಡಿಸಲಿಕ್ಕೋಸ್ಕರ ಸೂಪರ್ವೈಸರ್ ಇದ್ದಾರೆ, ಅವನಿಗೆ ಬ್ರಹ್ಮ ಅಂತ ಹೆಸರು. ಹೀಗೆ 4 ಜನ ಪುರೋಹಿತರು, ಹೋತ, ಅಧ್ವರ್ಯು, ಉದ್ಗಾತ, ಬ್ರಹ್ಮ ಅಂತ. ಅವರು 4 ಜನರಿಗೆ 3 ಜನ ಅಸಿಸ್ಟೆಂಟ್ಸ್ ಇದ್ದಾರೆ. ಹೋತ್ರಿಗೆ 3 ಜನ ಅಸಿಸ್ಟೆಂಟ್ಸು, ಅಧ್ವರ್ಯುವಿಗೆ 3 ಜನ ಅಸಿಸ್ಟೆಂಟ್ಸು, ಉದ್ಗಾತರಿಗೆ 3 ಜನ ಅಸಿಸ್ಟೆಂಟ್ಸು, ಬ್ರಹ್ಮನಿಗೆ 3 ಜನ ಅಸಿಸ್ಟೆಂಟ್ಸು. ಒಟ್ಟಿಗೆ 16 ಜನ ಪುರೋಹಿತರು. ಷೋಡಶ ಋತ್ವಿಜ.
16 ಜನ ಪುರೋಹಿತರು, ಆಮೇಲೆ 17ನೇವನು ಯಜಮಾನನ ಪತ್ನಿ, 18ನೇವ ಯಜಮಾನ. ಇದು ಮತ್ತೆ 18 ಯಜ್ಞದಲ್ಲಿ. ಈ 18 ಜನ ಸೇರಿ ಆಗತಕ್ಕದ್ದು ಒಂದು ಯಜ್ಞ. ಅದರಲ್ಲಿ ವಿಶೇಷವಾಗಿ ಅಗ್ನಿ ನೋಡಿ, ಅಗ್ನಿ ಸೂಕ್ತ ಮೊದಲನೇ ಮತ್ತೆ ಅಗ್ನಿಮೀಳೆ ಪುರೋಹಿತಂ ತಂದರು. ಅಗ್ನಿ ಕುಂಡದಲ್ಲಿ ಇರತಕ್ಕ ಅಗ್ನಿ ಪುರೋಹಿತನಲ್ಲೂ ಸನ್ನಿಹಿತನಾಗಿದ್ದಾನೆ. ಯಾವ ಪುರೋಹಿತ? ಎಲ್ಲ ಪುರೋಹಿತರಲ್ಲೂ ಇದ್ದಾನೆ. ಆದರೆ ವಿಶೇಷತಃ ಹೋತಾರಂ ರತ್ನಧಾತಮಂ. ಹೋತಾರಂ 16 ಮಂದಿ ಪುರೋಹಿತರಲ್ಲಿ ಋಗ್ವೇದದ ಮಂತ್ರಗಳನ್ನು ಪಠಿಸತಕ್ಕಂತಹ ಪುರೋಹಿತನದ್ದು ಮಹತ್ವದ ಕೆಲಸ. ಇಡೀ ಮಂತ್ರ ಭಾಗ ಅವನು ಹೇಳಬೇಕು. ಮಂತ್ರ ಭಾಗ ಹೇಳಿದ ಕೂಡಲೇ ಆ ಮಂತ್ರದಿಂದ ಇವನಿಗೆ ಸ್ವಾಹ ಹೇಳುವುದಷ್ಟೇ ಕೆಲಸ. ಯಜುರ್ವೇದಿಗೆ ಆಹುತಿ ಕೊಟ್ಟು ಸ್ವಾಹಾಕಾರ ಮಾತ್ರ, ಇಡೀ ಮಂತ್ರ ಹೇಳುವುದವನು. ಹಾಗಾಗಿ ಯಜ್ಞದಲ್ಲಿ ಅತ್ಯಂತ ಮುಖ್ಯ ಪಾತ್ರ ಹೋತೃನದ್ದು. ಇವನು ನಿರ್ವಾಹಕರಲ್ಲಿ ಮುಖ್ಯ ಪಾತ್ರ ಇವನದ್ದು. ಏನು ನಿರ್ವಹಣೆಯಲ್ಲಿ ಎಲ್ಲಿ ತಪ್ಪಾದರೂ ಅದರ ಹೊಣೆಗಾರ ಬ್ರಹ್ಮ. ತಪ್ಪಾದ ಕೂಡಲೇ ಅಲ್ಲಿ ತಿದ್ದಿ ಅದಕ್ಕೆ ಬೇಕಾದ ಪ್ರಾಯಶ್ಚಿತ್ತ ಮಾಡಬೇಕಾದವ. ಅಂದರೆ 3 ವೇದಗಳನ್ನು ಬಲ್ಲವನಾಗಬೇಕು ಬ್ರಹ್ಮ. ಒಂದೊಂದು ವೇದ ಬಲ್ಲವರು ಹೋತ, ಅಧ್ವರ್ಯು, ಉದ್ಗಾತ. ತ್ರಿವೇದಗಳಲ್ಲಿಯೂ ಬಲ್ಲ ವಿಧಿಗಳನ್ನು ಬಲ್ಲ ತ್ರಿವೇದಜ್ಞನಾದವ ಎಕ್ಸ್ಪರ್ಟು ಬ್ರಹ್ಮ. ಈ ದೇವತೆಗಳಲ್ಲಿ ಹೋತ, ಅಧ್ವರ್ಯು, ಆಮೇಲೆ ಉದ್ಗಾತ ದೇವತೆಗಳ ಗಣನೆ ಮಾಡುವಾಗ ಅಗ್ನಿ ಹೋತ ಋಗ್ವೇದದ ದೇವತೆ, ಋಗ್ವೇದದ ಸಂಬಂಧಪಟ್ಟವ. ಸೂರ್ಯ ಅಧ್ವರ್ಯು, ವಾಯುದೇವರು ಉದ್ಗಾತೃ, ಬ್ರಹ್ಮದೇವರು ಬ್ರಹ್ಮ. ದೇವತೆಗಳ ಯಜ್ಞದಲ್ಲಿ ಈ 4 ವಿಧವಾದಂತಹ ಇದನ್ನು ಹೇಳ್ತಾರೆ. ಹೀಗೆ ಹೋತರನಲ್ಲಿ ವಿಶೇಷವಾದ ಸನ್ನಿಧಾನ. ಹಾಗಾಗಿ ಹೋತಾರಂ ರತ್ನಧಾತಮಂ, ಅಗ್ನಿಯಲ್ಲಿಯೂ ಭಗವಂತನ ಸನ್ನಿಧಾನ. ಅದು ಹವಿಸ್ಸನ್ನು ಕೊಂಡುಕೊಳ್ಳುವುದಕ್ಕೋಸ್ಕರ, ಹವಿಸ್ಸನ್ನು ಕೊಡುವುದಕ್ಕೋಸ್ಕರ ಆ ಹೋತೃ ಪುರೋಹಿತನಲ್ಲಿಯೂ ಭಗವಂತನ ಸನ್ನಿಧಾನ. ವಿಶೇಷವಾಗಿ ಹೋತೃ ಸಂಸ್ಥಂ ಅದನ್ನು ಹೇಳಿದ್ರು. ಹೋತ ವೇದಿಷತ್, ವೇದಿಯಲ್ಲಿ ಅಗ್ನಿಕುಂಡದಲ್ಲಿ ಇರತಕ್ಕಂಥ ಭಗವಂತನೇ ಅಗ್ನಿಕುಂಡಕ್ಕೆ ಆಹುತಿಯನ್ನು ಕೊಡತಕ್ಕಂಥ ಮಂತ್ರವನ್ನು ಹೇಳುವ ಹೋತೃನಲ್ಲಿಯೂ ಸನ್ನಿಹಿತರಾಗಿದ್ದಾನೆ. ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಕರ್ಮ ಬ್ರಹ್ಮಣಾಹುತಂ. ಬ್ರಹ್ಮ ಅಗ್ನೌ ಬ್ರಹ್ಮಣಾಹುತಂ. ಆಹುತಿ ಕೊಟ್ಟವನು ಯಾರು? ಹೋತೃನಲ್ಲಿರ್ತಕ್ಕಂಥ ಭಗವಂತನೇ. ಆಹುತಿ ಕೊಟ್ಟದ್ದಲ್ಲಿ ಅಗ್ನಿಯಲ್ಲಿರ್ತಕ್ಕ ಭಗವಂತನಿಗೆ. ಆಹುತಿ ಯಾವುದು? ಬ್ರಹ್ಮಹವಿ ಭಗವಂತನೇ. ಆಹುತಿಯಲ್ಲಿ ಇರತಕ್ಕ ಭಗವಂತನನ್ನು ಯಜಮಾನನಲ್ಲಿರತಕ್ಕ ಭಗವಂತ ಅಥವಾ ಪುರೋಹಿತನಲ್ಲಿರತಕ್ಕ ಭಗವಂತ ಅಗ್ನಿಯಲ್ಲಿರತಕ್ಕ ಭಗವಂತನಿಗೆ ಕೊಟ್ಟ ಅಂತ. ಯಜ್ಞ ಅಂದರೆ ಆಹುತಿಯಲ್ಲಿರತಕ್ಕ ಭಗವಂತನನ್ನು ಪುರೋಹಿತನಲ್ಲಿರತಕ್ಕ ಭಗವಂತ ಅಗ್ನಿಯಲ್ಲಿರತಕ್ಕ ಭಗವಂತನಿಗೆ ಕೊಟ್ಟ. ಎಲ್ಲ ಕಡೆ ಭಗವಂತ ಇದ್ದಾನಲ್ಲ. ಹೀಗೆ ಇದನ್ನು ಇಲ್ಲಿ ಹೋತ ವೇದಿಷತ್, ಅಗ್ನಿಕುಂಡದಲ್ಲಿ ಇರತಕ್ಕಂಥ ಭಗವಂತ ವೇದಿಷತ್. ಹಾಗಾದರೆ ಅಗ್ನಿ, ವಾಯು, ಆದಿತ್ಯ 3 ಪ್ರತೀಕ ಆಯ್ತು. ಈಗ ಅಗ್ನಿ ಅಂತರಿಕ್ಷ ಮತ್ತು ವಾಯುವಾಯಿತು. ಅವನೇ ಹೋತೃನಲ್ಲಿ ಇದ್ದಾನೆ. ಅಲ್ಲಿಗೆ ಮುಗಿಲಿಲ್ಲ, ಪ್ರತಿಯೊಬ್ಬ ಜೀವರಲ್ಲಿ ಇದ್ದಾನೆ. ಈಗ ವಾಯುದೇವರಲ್ಲಿ ಇದ್ದಾನೆ ಅಂತ ಆಯಿತು. ವಾಯುದೇವರಲ್ಲಿ ಇದ್ದದ್ದು ಮಾತ್ರ ಅಲ್ಲ, ವಾಯುದೇವರಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಜೀವನೊಳಗೂ ಹೋತ ಆಗಿ ಇದ್ದಾನೆ ಭಗವಂತ. ಅಂದರೆ ಹೋತ ಆಗಿರುವುದು ಅಂದರೆ ಏನು? ಹೋತ ಅಂದರೆ ನಮ್ಮ ದೇಹದೊಳಗೆ ನಡೆಯುವ ಯಜ್ಞದಲ್ಲಿ ಹೋಮಿಸುವವನಾಗಿ ಅವನಿದ್ದಾನೆ. ಇಂದ್ರಿಯ ನಿಯಾಮಕನಾಗಿ ಇದ್ದಾನೆ ಅಂತ ಅರ್ಥ. ಆಗ ಉಸಿರಿಗೆ ಸಂಬಂಧಪಟ್ಟು ನಮ್ಮ ಇಂದ್ರಿಯಗಳಲ್ಲಿ ಪ್ರತಿ ಇಂದ್ರಿಯಗಳ ಮೂಲಕವೂ ಒಂದೊಂದು ಇಂದ್ರಿಯವೂ ಒಂದೊಂದು ಯಜ್ಞಕುಂಡ. ಕಣ್ಣು ಅನ್ನುವುದು ಒಂದು ಯಜ್ಞಕುಂಡ, ಅದರಲ್ಲಿರತಕ್ಕಂಥ ಭಗವಂತನಿಗೆ ರೂಪದ ಹೋಮ. ಕಿವಿ ಎನ್ನುವ ಯಜ್ಞಕುಂಡದಲ್ಲಿ ಇರತಕ್ಕ ಭಗವಂತನಿಗೆ ಶಬ್ದದ ಹೋಮ. ಮೂಗಿನಲ್ಲಿರತಕ್ಕಂಥ ಯಜ್ಞಕುಂಡದಲ್ಲಿ ಇರುವ ಭಗವಂತನಿಗೆ ಗಂಧದ ಹೋಮ. ನಾಲಿಗೆಯಲ್ಲಿ ಇರತಕ್ಕಂಥ ಭಗವಂತನಿಗೆ ರಸದ ಹೋಮ. ತ್ವಗೀಂದ್ರಿಯದಲ್ಲಿರತಕ್ಕಂಥ ಭಗವಂತನಿಗೆ ಸ್ಪರ್ಶದ ಹೋಮ. ಹೀಗೆ ಆಯಾ ಇಂದ್ರಿಯಗಳಲ್ಲಿ ಆಯಾ ವಿಷಯಗಳ ಅನುಭವವನ್ನು ತತ್ತದ್ ವಿಷಯ ಹೋಮ ಅಂತ. ಇದನ್ನು ಶಬ್ದಾದೀನ್ ವಿಷಯಾನನ್ಯೇ ಇಂದ್ರಿಯಾಗ್ನಿಷು ಜುಹ್ವತಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಇಂದ್ರಿಯಗಳಲ್ಲಿ ಶಬ್ದದ ಹೋಮ, ಶಬ್ದಾದಿಗಳ ಹೋಮ, ಅಥವಾ ಶಬ್ದಾದಿಗಳಲ್ಲಿ ಇಂದ್ರಿಯದ ಹೋಮ. ಕಣ್ಣಿನಲ್ಲಿ ರೂಪದ ಹೋಮ ಅಂತಂದರೆ ರೂಪವನ್ನು ಕಣ್ಣಿನಲ್ಲಿ ನೋಡಿ ಸವಿಯುವುದು. ರೂಪದಲ್ಲಿ ಕಣ್ಣಿನ ಹೋಮ ಅಂತಂದರೆ ಕಣ್ಣು ರೂಪವನ್ನು ನೋಡದಂತೆ ರೂಪದ ಆಸಕ್ತಿಯನ್ನು ಕಳ್ಕೊಳ್ಳುವುದು, ನಿಗ್ರಹ. ಹೀಗೆ ರೂಪದಲ್ಲಿ ಕಣ್ಣಿನ ಹೋಮ ಒಂದು ಹೋಮ, ಕಣ್ಣಿನಲ್ಲಿ ರೂಪದ ಹೋಮ ಅಂದರೆ ಆ ರೂಪವನ್ನು ಸವಿಯುವುದು. ರೂಪದಲ್ಲಿ ಕಣ್ಣಿನ ಹೋಮ ಅಂತಂದರೆ ಕಣ್ಣಿನಲ್ಲಿ ರೂಪವನ್ನು ನೋಡುವ ಆಸಕ್ತಿಯನ್ನೇ ಕಳ್ಕೊಳ್ಳುವುದು. ಇಂದ್ರಿಯ ನಿಗ್ರಹವೂ ಒಂದು ಹೋಮ, ಇಂದ್ರಿಯ ಭೋಗವೂ ಒಂದು ಹೋಮ. ಈ ಹೋಮಗಳು ಇಂದ್ರಿಯಗಳಲ್ಲಿ ಇರತಕ್ಕಂಥ ಭಗವಂತನ ಮೂಲಕ ನಡೀತಾ ಇದೆ. ಆದ್ದರಿಂದ ಇಂದ್ರಿಯ ಸ್ವಾಮಿಯಾಗಿ ನಮ್ಮ ಇಂದ್ರಿಯಗಳಲ್ಲಿ ಇದ್ದು ಇಂದ್ರಿಯಗಳಲ್ಲಿ ವಿಷಯ ಭೋಗ ರೂಪವಾದ ಹೋಮವನ್ನು ಮಾಡತಕ್ಕಂಥ ಹೃಷಿಕೇಶನೇ ಹೋತ. ಹಾಗೆ ಪ್ರತಿಯೊಬ್ಬನ ಒಳಗಿದ್ದು ಇಂದ್ರಿಯ ನಿಯಾಮಕನಾದ ಹೋತ ಹೋಮದಲ್ಲಿ ಅಗ್ನಿಕುಂಡದ ಮುಂದೆ ಇದ್ದು, ಇಲ್ಲಿ ವೈಶ್ವಾನರಾಗ್ನಿ ಒಳಗುವ ವೇದಿ,
ಉದರವೇ ವೇದಿ, ಉದರದ ವೇದಿಯಲ್ಲಿ ವೈಶ್ವಾನರ ಅಗ್ನಿ ಇದ್ದಾನೆ. ಆ ಅಗ್ನಿಯಲ್ಲಿ ಇರ್ತಕ್ಕಂಥ ಭಗವಂತನೋ ವೇದಿಷತ್, ಒಳಗೆ ಇಂದ್ರಿಯಗಳಲ್ಲಿ ಇದ್ದು ಆಹುತಿ ಕೊಡ್ತಾನೆ, ಆ ಭಗವಂತನೇ ಹೋತ. ಹೀಗೆ ಒಳಗಿರತಕ್ಕ ಭಗವಂತನ ಮತ್ತು ಹೊರಗೆ ಅಗ್ನಿಕುಂಡದ ಮುಂದೆ ನಾವು ಯಜ್ಞ ಕರ್ಮಗಳನ್ನು ಮಾಡ್ತಕ್ಕ ಬಾಹ್ಯ ಯಜ್ಞ ಅಂತರಂಗ ಯಜ್ಞ ಎರಡರಲ್ಲಿಯೂ ಹೋತ ವೇದಿಷತ್. ಆಮೇಲೆ ಅತಿಥಿ ಯಜಮಾನ ಪುರೋಹಿತರು ಅಷ್ಟೇಯೋ ಭಗವಂತ, ಅಷ್ಟೇ ಭಗವಂತ ಇರೋದಲ್ಲ. ಅಲ್ಲಿ ಆ ಯಜ್ಞವನ್ನು ನೋಡಲಿಕ್ಕೆ ಈಗ ಒಂದು ದೃಷ್ಟಿಯಿಂದ ಇದನ್ನು ಒಂದು ಯಜ್ಞ ಅಂತ ತಿಳ್ಕೊಳ್ಳಿ. ಈ ಯಜ್ಞದಲ್ಲಿ ವೇದಿ ಅಂತಂದರೆ ಈ ನಾವು ಕೂತಿರ್ತಕ್ಕಂಥ ಈ ಶಾಲೆಯೇ ವೇದಿ. ಈ ವೇದಿಯಲ್ಲಿ ಭಗವಂತ ಕೂತು ಶಾಸ್ತ್ರ ಪ್ರವಚನ ರೂಪವಾದಂಥ ಯಜ್ಞ ನಡೆಸ್ತಾ ಇದ್ದಾನೆ. ಅಥವಾ ಅದರಲ್ಲಿ ಹೋತೃ ಶಬ್ದದ ಹೋಮ ವಾಗೀಂದ್ರಿಯದ ಮೂಲಕ ನಡೀತಾ ಇದೆ. ನನ್ನ ವಾಗೀಂದ್ರಿಯದಲ್ಲಿದ್ದು ಭಗವಂತ ಈ ಹೋಮ ಮಾಡ್ತಾ ಇದ್ದಾನೆ. ಅದನ್ನು ಆ ಯಜ್ಞದಲ್ಲಿ ಭಾಗವಹಿಸಲಿಕ್ಕೆ ನೀವು ಅತಿಥಿಗಳಾಗಿ ಬಂದಿದ್ದೀರಿ. ಅದಕ್ಕಂದ್ರು ಅತಿಥಿ, ಅವನೇ ಅತಿಥಿ ಅಂದರು. ಅತಿಥಿ ದುರೋಣ ಸತನ್. ಅತಿಥಿ ಅಂದರೆ ಯಾರು ಅಂದರೆ ಎರಡು ವಿಧವಾದಂಥದ್ದು. ಅತಿಥಿಗಳು ಅಂದರೆ ಆ ಶಬ್ದಕ್ಕೆ ಬಹಳ ಸುಂದರವಾದ ಅರ್ಥ ಇದೆ. ಒಂದು ಆ ಪ್ಲಸ್ ತಿಥಿ, ಮತ್ತೊಂದು ಅತಿ ಪ್ಲಸ್ ಥಿ, ಎರಡು ವಿಧವಾದ ಅರ್ಥ ಇದೆ. ಆ ಪ್ಲಸ್ ತಿಥಿ ಅಂದರೆ ತಿಥಿ ಇಲ್ಲದವರು ಅಂತ. ಅಂದರೆ ತಿಥಿ ಅಂದರೆ ಪರ್ಟಿಕ್ಯುಲರ್ ಡೇ. ನಾವು ಇಂಥ ದಿವಸ ನಮ್ಮ ಮನೆಯಲ್ಲಿ ವಿಶೇಷ, ದಯವಿಟ್ಟು ಬನ್ನಿ ಅಂತ ಅವರಿಗೆ ತಿಥಿ ವಾರ ನಕ್ಷತ್ರಗಳನ್ನು ಹೇಳಿ ಕರೀತೇವಲ್ಲ, ಹಾಗೆ ಬಂದವರು ಅವರು ಅತಿಥಿಗಳಲ್ಲ, ಎಲ್ಲ ಕರೆದು ಬಂದವರು. ಈ ತಿಥಿ ಇಲ್ಲ ಮತ್ತೆ ಅಕಸ್ಮಾತ್ ಬಂದವರಿದ್ದಾರಲ್ಲ ಅವರು ಅತಿಥಿಗಳು. ನಮ್ಮಲ್ಲಿ ಆಹೂತರಾಗಿ ಬಂದವರು ಅತಿಥಿಗಳಲ್ಲ. ಅವರು ಇಂಥ ತಿಥಿ ದಿವಸ ಬರಬೇಕು ಅಂತ ಇನ್ವಿಟೇಷನ್ ಹೋಗಿದೆ, ಅವತ್ತೇ ಪರ್ಟಿಕ್ಯುಲರ್ ಡೇ ಬರ್ತಾರೆ ಅವರು. ಆ ತಿಥಿ ಇಂಥ ದಿವಸ ಬರಬೇಕು ಅಂತಿಲ್ಲ, ಅಕಸ್ಮಾತ್ ಬಂದರು, ಮಧ್ಯಾಹ್ನ ಹೊತ್ತಾಯಿತು, ಓಹೋ ಈ ಮನೆ ಹೋಗೋಣ ಅಂದರು ಬಂದರು. ಅಕಸ್ಮಾತ್ತಾಗಿ ಊಟದ ಹೊತ್ತಿಗೆ ಹಸಿದು ಬಂದವರು ಅತಿಥಿಗಳು, ಕರೆದು ಬಂದವರು ಅತಿಥಿಗಳಲ್ಲ. ಆದ್ದರಿಂದ ಅತಿಥಿ ಸತ್ಕಾರ ಅಂತಂದರೆ ಊಟದ ಹೊತ್ತಿಗೆ ಅಕಸ್ಮಾತ್ತಾಗಿ ಬಂದವರಿಗೆ ಅನ್ನ ಹಾಕಿ ಉಣ್ಣುವಂತ ಅದು ನಿಜವಾದ. ಕರೆದು ಹಾಕುವುದಕ್ಕಿಂತಲೂ ಬಹಳ ಶ್ರೇಷ್ಠವಾದದ್ದು ಆಕಸ್ಮಿಕವಾಗಿ ಬಂದದ್ದು. ಅಂಥವರು ಅತಿಥಿಗಳು. ಇಲ್ಲಿ ಕಾರ್ಯಕ್ರಮ ಇಷ್ಟು ತಾರೀಕಿನಿಂದ ಇಷ್ಟು ತಾರೀಕಿನ ತನಕ ಇದೆ ಅಂತ ಇವರು ಪತ್ರ ಹಾಕಿ ಫೋನ್ ಮಾಡಿ ಆಮೇಲೆ ಬರುವುದಲ್ಲ. ಇದೆ ಅಂತ ಅನ್ನೋದು ಆಕಸ್ಮಿಕವಾಗಿ ತಿಳಿದು ಸಮಯ ಮಾಡಿಕೊಂಡು ಬರುವವರು ಮುಖ್ಯ ಅತಿಥಿಗಳು. ಆಮೇಲೆ ಅವರು ಕಾಗದ ಹಾಕಿದ್ದಾರಲ್ಲ, ಹೋಗದೆ ಇರುವುದೇ ಹಾಗೆ ಅಂತ ದಾಕ್ಷಿಣ್ಯಕ್ಕೆ ಬಂದವರು ಅವರು ಮುಖ್ಯ ಅತಿಥಿಗಳಲ್ಲ. ಆಮೇಲೆ ಅನಂತರ ಅತಿಥಿ ಅಂದರೆ ಇನ್ನೊಂದು ಅರ್ಥ ಏನು ಗೊತ್ತುಂಟಾ? ಬರುವುದಕ್ಕೆ ಕಾರಣ ಕರೆದದ್ದು ಆಗಬಾರದು. ಮತ್ತೆ ನಮ್ಮಲ್ಲಿ ಥಾ ಇರಬೇಕು. ಥಾ ಅಂದರೆ ಥರ್ಸ್ಟ್, ಹಸಿವು, ಥರ್ಸ್ಟ್ ಫಾರ್ ನಾಲೆಜ್. ಅತಿ ಥಾ ಅಂದರೆ ಅನ್ನ, ಅತಿಯಾದಂಥ ಅನ್ನವನ್ನು ತಿನ್ನುವವನು ಅತಿಥಿ. ಅಂದರೆ ತುಂಬ ಹಸಿದವ ಅಂತ ಅರ್ಥ. ಹೊಟ್ಟೆ ತುಂಬಿಕೊಂಡು ಬರ್ತಾರೆ, ಎಲೆಯಲ್ಲಿ ಹಾಕಿದ್ದೆಲ್ಲ ಬಿಡ್ತೇವೆ ನಾವು, ಯಾಕೆಂದರೆ ಹಸಿವಿಲ್ಲ. ಹಸಿವಿಲ್ಲದವನು ಅತಿಥಿ ಅಲ್ಲ, ತುಂಬ ಉಣ್ಣುವವನು ಅತಿ ಆದ ಥಾ. ಥಾ ಅಂದರೆ ಫುಡ್, ಅನ್ನ. ಅತಿ ಥಾ ಉಳ್ಳವನು ಅತಿಥಿ. ತುಂಬ ಉಣ್ಣುವವನು ಅಂದರೆ ಹಸಿದು ಬಂದವನು ಅತಿಥಿ. ಕರೆಯದೇ ಬಂದವನು ಅತಿಥಿ, ಹಸಿದು ಬಂದವನು ಅತಿಥಿ. ನಾವು ಕರೆದು ಇನ್ವೈಟ್ ಮಾಡ್ತೇವೆ, ಅವರು ಹೊಟ್ಟೆ ತುಂಬ ತಿಂದು ಆಮೇಲೆ ಕರೆದಿದ್ದಾರಲ್ಲ ಅನ್ನೋದಕ್ಕೆ ಬರ್ತಾರೆ. ಎರಡು ವಿಧದ ಅತಿಥಿಗಳು ಅಲ್ಲ, ಅವರು ಹೊಟ್ಟೆ ಹಸಿದವರೂ ಅಲ್ಲ, ಕರೆಯದೆ ಬಂದವರೂ ಅಲ್ಲ. ಸಾಮಾನ್ಯವಾಗಿ ನಮ್ಮಲ್ಲಿಯ ಸಮಾರಂಭಗಳಲ್ಲಿ ಹಸಿದು ಬರುವವರು ಯಾರೂ ಇಲ್ಲ, ಕರೆಯದೆ ಬರುವವರೂ ಇಲ್ಲ. ಕರೆಯದೆ ಬಂದು ಹಸಿದು ಬಂದವನು ನಿಜವಾದ ಅತಿಥಿ. ಹಾಗಾಗಿ ಅತಿಥ ತುಂಬ ಉಣ್ಣುವವನು. ಅದು ಜ್ಞಾನದಲ್ಲಿ ಆಗುವಾಗ ಜ್ಞಾನದ ಹಸಿವು ತುಂಬಿಕೊಂಡಿರಬೇಕು, ಅವನು ಅತಿಥಿ. ಹಸಿವೇ ಇಲ್ಲದೆ ಇದ್ದರೆ ಕೇಳಿ ಏನು ಉಪಯೋಗ? ಹಾಗಾಗಿ ಜ್ಞಾನದ ಹಸಿವಿನಿಂದ ಬಂದ ಈ ಜ್ಞಾನಯಜ್ಞದ ಅತಿಥಿಗಳಿದ್ದಾರೆ, ಅವರೊಳಗೆ ಅತಿಥಿ ಶಬ್ದವಾಚ್ಯನಾಗಿ ಭಗವಂತನೇ ಇರೋದೊಂದು. ಏಕೆಂದರೆ ಅತ್ಯನ್ನ ಎಲ್ಲವನ್ನೂ ತಿನ್ನುವವನು ಅವನೇ, ಸರ್ವಾತ್ತ. ಅದರಿಂದ ಅತಿಥಿ ಅಂತ ಅವನಿಗೆ ಹೆಸರು. ಆ ಭಗವಂತನೇ ಅತಿಥಿಗಳ ಒಳಗಿದ್ದು ಕೇಳ್ತಾ ಇದ್ದಾನೆ. ಆ ಭಗವಂತನೇ ಹೋತೃ ಶಬ್ದದ ಹೋಮ ಮಾಡುವ ನನ್ನೊಳಗಿದ್ದು ಹೇಳ್ತಾ ಇದ್ದಾನೆ. ಅವನು ನಿಮ್ಮೊಳಗೆ ಕೂತು ಕೇಳ್ತಾ ಇದ್ದಾನೆ, ಅತಿಥಿ. ಆಮೇಲೆ ಎಲ್ಲ ಕೇಳಿ ಆಯಿತು. ಕೇಳಿ ಆದಮೇಲೆ ಒಂದೊಂದು ಕಪ್ಪು ಟೀ ಕಾಫಿ ಎಲ್ಲ ಕೊಡ್ತಾರೆ ಇಲ್ಲಿ. ಅದು ದುರೋಣ ಸತ್ ಅಂತ. ದ್ರೋಣ ಅಂದರೆ ಲೋಟೆ ಒಳಗೆ ಕಾಫಿಯಲ್ಲಿ ಇರುವವನು ಅವನೇ. ನೀವು ಮತ್ತೆ ಮುಗಿದ ಮೇಲೆ ಕಾಫಿ ಕುಡಿಯೋದು ಅವನನ್ನೇ ಕುಡಿಯೋದು ನೀವು. ಒಂದು ದುರೋಣ ಅಂದರೆ ದ್ರೋಣ ಅಂದರೆ ನಾವು ದೊನ್ನೆ ಅಂತೇವೆ. ಈಗ ದ್ರೋಣ ಅಂದರೆ ದೊನ್ನೆ ಪಾತ್ರೆ, ಸೋಮರಸವನ್ನು ಹಾಕುವ ಪಾತ್ರೆಗೆ ದ್ರೋಣ ಅಂತ ಹೇಳ್ತಾರೆ. ಅದರಿಂದ ಭಗವಂತ ಪುರೋಹಿತರಲ್ಲಿರುವವನು ಭಗವಂತ, ಅಗ್ನಿಕುಂಡದಲ್ಲಿರುವವನು ಭಗವಂತ, ಆ ದೊನ್ನೆಯಲ್ಲಿರುವ ಸೋಮರಸದಲ್ಲಿರುವವನು ಭಗವಂತನೇ. ಅಂದರೆ ಆಹುತಿ ಕೊಡುವ ದ್ರವ್ಯದಲ್ಲೂ ಭಗವಂತನೇ ಇದ್ದಾನೆ, ಕೊಡುವವನಲ್ಲೂ ಭಗವಂತ, ತಗೊಳ್ಳುವವನಲ್ಲೂ ಭಗವಂತ. ಹಾಗೆ
ದ್ರೋಣ ಅಂದರೆ ದೊನ್ನೆ, ತಟ್ಟೆ, ಪಾತ್ರೆ, ಅದರಲ್ಲಿ ಇರತಕ್ಕಂಥ ಪೇಯ, ನೀರು, ದ್ರವ. ಹಾಗಾದರೆ ಪೃಥ್ವಿ, ಅಪ್ಪು, ತೇಜಸ್ ಎಲ್ಲ ಆಯ್ತು. ಈಗ ಪಾರ್ಥಿವ ಶರೀರದಲ್ಲಿಯೂ ಇದ್ದಾನೆ, ಅಗ್ನಿಯಲ್ಲೂ ಇದ್ದಾನೆ. ಅಗ್ನಿಗೆ ಆಹುತಿ ಕೊಡ್ತಕ್ಕಂಥ ಜಲಮಯವಾಗಿರತಕ್ಕಂಥ ಪಾನ, ನೀರು. ಅದರಲ್ಲಿ ಸೋಮರಸ ಕುಡಿತಿದ್ರು, ಇನ್ನು ಕೆಲವರು ಬೇರೆ ಬೇರೆ ಥರದ ಸೋಮರಸ ಕುಡಿತಾರೆ. ನೀವು ಕಾಫಿಯೋ, ಟೀಯೋ, ಕಷಾಯವೋ ಏನೋ ಕುಡಿತೀರಿ. ಅದೆಲ್ಲವೂ ದ್ರೋಣದಲ್ಲಿ ಇರುವಂಥದ್ದು, ದೊನ್ನೆಯಲ್ಲಿ ಅಂದರೆ ಪಾತ್ರೆಯಲ್ಲಿ, ಲೋಟೆಯಲ್ಲಿ ಇರುವಂಥ ದ್ರವ. ಅದರಲ್ಲಿ ಇರತಕ್ಕಂಥ, ಅದನ್ನು ಪಾನ ಮಾಡತಕ್ಕಂಥ ಅತಿಥಿಯು ಅವನೇ. ಹೀಗೆ ಪ್ರತಿಯೊಂದು ವಸ್ತುವಿನಲ್ಲಿ, ಯಜ್ಞದಲ್ಲಿ, ಯಜ್ಞಕುಂಡದಲ್ಲಿ, ಯಜ್ಞದ ಪುರೋಹಿತನಲ್ಲಿ, ಯಜ್ಞದ ಯಜಮಾನನಲ್ಲಿ, ಯಜ್ಞದ ಭಾಗವಹಿಸಿದ ಅತಿಥಿಗಳಲ್ಲಿ, ಯಜ್ಞಕ್ಕೆ ಆಹುತಿಯಾಗಿ ಕೊಡ್ತಕ್ಕಂಥ ದ್ರವ್ಯದಲ್ಲಿ, ಎಲ್ಲದಲ್ಲಿಯೂ ಭಗವಂತ ಬೇರೆ ಬೇರೆ ರೂಪಗಳಿಂದ ಇದ್ದಾನೆ. ಅವನೇ ಅಗ್ನಿ, ವಾಯು, ಆದಿತ್ಯರಲ್ಲಿದ್ದಾನೆ. ಅವನೇ ಅಗ್ನಿಯಲ್ಲಿ, ವಾಯುವಿನಲ್ಲಿ, ಅಂತರಿಕ್ಷದಲ್ಲಿ ಇದ್ದಾನೆ. ಅವನೇ ಹಂಸನಾಮಕನಾಗಿ, ವಸುನಾಮಕನಾಗಿ, ಅತಿಥಿ ನಾಮಕನಾಗಿ, ಹೋತೃ ನಾಮಕನಾಗಿ ಎಲ್ಲವನ್ನೂ ಮಾಡ್ತಾ ಇದ್ದಾನೆ ಅಂತ ತಿಳ್ಕೋ ಅಂತ ಹೇಳುವುದರ ಜೊತೆಗೆ ಮುಗಿಲಿಲ್ಲ. ಗಾಯತ್ರಿ ಆಯಿತು ಅಂದರೆ 24 ಅಕ್ಷರ ಮುಗಿಯಿತು. ಇನ್ನು 24 ಅಕ್ಷರ, ಇನ್ನು ಆ ಹಂಸ ಗಾಯತ್ರಿಯ ಅರ್ಧ ಆಯಿತು ಅಂದರೆ ಒಂದು ಗಾಯತ್ರಿ ಆಯಿತು. ಇನ್ನೊಂದು ಗಾಯತ್ರಿ ಉತ್ತರಾರ್ಧ, ಅದನ್ನು ನಾಳೆ ದಿವಸ ನೋಡೋಣ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ನಿನ್ನೆ ಹಂಸ ಮಂತ್ರದ ಪೂರ್ವಾರ್ಧದ ಒಂದು ಮುಖವನ್ನು ನೋಡಿದ್ದೆವು. ಅದನ್ನು ದೈವವಾಗಿ ನೋಡಿದ್ದೇವೆ ನಾವು. ಅಂತರಿಕ್ಷದಲ್ಲಿ ಅಂದರೆ ಅಂತರಿಕ್ಷ ನಿಯಾಮಕವಾಗಿರತಕ್ಕಂಥ ದೇವತೆಯಲ್ಲಿ ಮತ್ತು ಅಂತರಿಕ್ಷದಲ್ಲಿ, ವಾಯುವಿನಲ್ಲಿ ವಾಯು ತತ್ವದ ನಿಯಾಮಕನಾಗಿರತಕ್ಕಂಥ ದೇವತೆಯಲ್ಲಿ, ಅಗ್ನಿಯಲ್ಲಿ, ಪೃಥ್ವಿಯಲ್ಲಿ, ಜಲದಲ್ಲಿ ಇರತಕ್ಕಂಥ ಭಗವಂತನ ರೂಪ, ಪಂಚಭೂತಗಳಲ್ಲಿ ಮತ್ತು ಪಂಚಭೂತಾಭಿಮಾನಿಗಳಲ್ಲಿ ಅಂದರೆ ಅಧಿಭೂತವಾದ ಮತ್ತು ಅಧಿದೈವವಾದ ಒಂದು ಉಪಾಸನೆಯನ್ನು ನಿನ್ನೆ ನೋಡಿದ್ದೆವು ನಾವು. ಇದನ್ನು ಅಧ್ಯಾತ್ಮವಾಗಿ ಈ ಗಾಯತ್ರಿಯನ್ನು ನೋಡತಕ್ಕಂಥ ಇನ್ನೊಂದು ವಿಧಾನ, ಅದನ್ನು ಸ್ವಲ್ಪ ಕಿಂಚಿತ್ ಇವತ್ತು ನೋಡೋಣ. ಶುಚಿ ಅಂತಂದರೆ ವಾಯು ಅಂತ ನಿನ್ನೆ ನಾನು ಅರ್ಥ ಹೇಳಿದೆ. ಶುಚಿ ಅಂತಂದರೆ ನಮ್ಮ ಅಧ್ಯಾತ್ಮವಾಗಿ ನಮ್ಮ ದೇಹದಲ್ಲಿ ಅತ್ಯಂತ ಸ್ವಚ್ಛವಾದ ಇಂದ್ರಿಯ ಅಂತಂದರೆ ಶುಚಿ ಅಂತಂದರೆ ಕಣ್ಣು. ಕಣ್ಣಿನಲ್ಲಿ ಅದರಿಂದಲೇ ಸರ್ಪಿರ್ವಾ ಉದಕಂವಾ ಸಿಂಚತಿ ವರ್ತಮನಿ ಏವ ಗಚ್ಚತಿ ಅಂತ. ಕಣ್ಣಿಗೆ ಏನಾದರೂ ಡ್ರಾಪ್ಸ್ ಹಾಕಿದರೆ ಅದು ಕಣ್ಣಿನ ಕೆಳಕ್ಕೆ ಇಳಿದು ಕಣ್ಣಿನ ಪಕ್ಕದ ದಾರಿಯಲ್ಲಿ ಇಳಿದು ಹೋಗುತ್ತೆ. ಕಣ್ಣಿಗೆ ಯಾವುದೂ ಅಂಟಿಕೊಳ್ಳುವುದಿಲ್ಲ. ಯಾರ ಭಗವಂತನ ಅಸಂಗನಾದ ಭಗವಂತನ ವಿಶೇಷ ಸನ್ನಿಧಾನದಿಂದ ಕಣ್ಣು ಕೂಡ ಅಸಂಗವಾಗಿದೆಯೋ ಅಂಥ ಭಗವಂತ ವಾಮನ ರೂಪದಿಂದ ಕಣ್ಣಿನಿಂದ ಇದ್ದಾನೆ ಅಂತ ಶ್ರುತಿಯಲ್ಲಿ ಹೇಳ್ತಾರೆ. ಸ ವಾಮನಃ ಸ ಭಾಮನಃ ಅಂತ. ವಾಮ ಅಂದರೆ ಸೌಂದರ್ಯ, ಭಾಮ ಅಂದರೆ ಶಕ್ತಿ, ಪೌರುಷ. ಈ ಎರಡನ್ನು ನಿಯಂತ್ರಿಸ್ತಕ್ಕಂಥ ರೂಪ ಕಣ್ಣಿನಲ್ಲಿ ಇದೆ ಅಂತ. ಆದ್ದರಿಂದ ಒಬ್ಬ ಮನುಷ್ಯನ ರೂಪದ ಪೂರ್ತಿ ಸೌಂದರ್ಯದ ಅಭಿವ್ಯಕ್ತಿ ಕಣ್ಣಿನಲ್ಲಿ. ಮತ್ತು ಕಣ್ಣು ಅತ್ಯಂತ ಸ್ವಚ್ಛವಾದ ಇಂದ್ರಿಯ, ಅದಕ್ಕೆ ಯಾವುದೇ ಕೊಳೆಯ ಸ್ಪರ್ಶ ಆಗುವುದಿಲ್ಲ. ಬೇರೆ ಎಲ್ಲ ಇಂದ್ರಿಯಗಳನ್ನು ನಾವು ತೊಳೆದು ಸ್ವಚ್ಛ ಮಾಡಬೇಕು, ಇಲ್ಲದಿದ್ದರೆ ಕೊಳೆಯಾಗತ್ತೆ. ಕಣ್ಣನ್ನು ನಾವು ತೊಳೆಯುವ ಪ್ರಶ್ನೆ ಇಲ್ಲ, ಅದು ತನ್ನ ಸ್ವಚ್ಛತೆಯನ್ನು ನಿರಂತರ ಉಳಿಸಿಕೊಳ್ಳುತ್ತದೆ.
ಕಣ್ಣು ಸದಾ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರವಾದ ಭಗವಂತನ ಅಸಂಗತ್ವವನ್ನು ದೇಹದಲ್ಲಿ ಉಳಿಸಿಕೊಂಡಂಥ ಒಂದು ಇಂದ್ರಿಯ. ಅದರಿಂದ ಶುಚಿ ಅಂತಂದರೆ ನಮ್ಮ ದೇಹದಲ್ಲಿ ಅತ್ಯಂತ ಸ್ವಚ್ಛವಾಗಿರತಕ್ಕಂಥದ್ದು ಕಣ್ಣು. ಎಚ್ಚರವನ್ನು ನಿಯಂತ್ರಿಸುತ್ತಾ ದಕ್ಷಿಣಾಕ್ಷಿಯಲ್ಲಿ ನೆಲೆಸಿರತಕ್ಕಂಥ ಜಾಗೃತ ಅವಸ್ಥಾ ಪ್ರೇರಕನಾದ ಭಗವಂತ ಅವನು ಹಂಸಃ ಶುಚಿಷತ್, ವಾಯುದೇವರಲ್ಲಿ ನೆಲೆಸಿರತಕ್ಕವ. ಆಮೇಲೆ ಅಂತರಿಕ್ಷ ಅಂತಂದರೆ ಒಳಗೆ ಕಾಣುವಂಥ ಸ್ಥಿತಿ, ಅಂದರೆ ಕನಸು. ಒಳಗೆ ಕಾಣುವುದು ಅಂದರೆ ಕನಸು ಕಾಣುವುದು. ಮತ್ತು ಹೃದಯಾಕಾಶದಲ್ಲಿ, ಅಂತರಿಕ್ಷ ಹೃದಯಾಕಾಶದಲ್ಲಿ ನೆಲೆಸಿರುವಂಥ ಈ ಎರಡು ಸ್ಥಿತಿಗಳು ಅಂದರೆ ಕನಸು ಮತ್ತು ನಿದ್ರೆ. ಅದನ್ನು ನಿಯಂತ್ರಿಸ್ತಕ್ಕಂಥ ಭಗವಂತ ಅಂತರಿಕ್ಷ ಸತ್. ಶುಚಿಷತ್ ಅಂದರೆ ಕಣ್ಣಿನಲ್ಲಿ ಇರತಕ್ಕಂಥ ಭಗವಂತ ಎಚ್ಚರವನ್ನು ನಿಯಂತ್ರಿಸುವನು. ಅವನೇ ಒಳಗಿನಿಂದ ಅಂತರಿಕ್ಷ ಸತ್ ಅಂದರೆ ಕನಸು ಮತ್ತು ನಿದ್ರೆಯನ್ನು. ಅಂತರಿಕ್ಷ ಅಂದರೆ ಒಳಗೆ ಕಾಣುವಂಥ ದೃಶ್ಯ ಅಂದರೆ ಕನಸು, ಮತ್ತು ಅಂತರಿಕ್ಷ ಅಂದರೆ ಹೃದಯಾಕಾಶ, ಅದು ನಿದ್ರೆಗೆ ಸಂಬಂಧಪಟ್ಟದ್ದು. ಹೀಗೆ ಅಂತರಿಕ್ಷದಲ್ಲಿರತಕ್ಕಂಥ ಭಗವಂತನ ರೂಪ ಅಂತಂದರೆ ಕನಸು ಮತ್ತು ನಿದ್ರೆಯನ್ನು ನಿಯಂತ್ರಿಸುವ ಭಗವಂತನ ರೂಪ. ಹೀಗೆ ಶುಚಿಷತ್, ಅಂತರಿಕ್ಷ ಸತ್ ಅನ್ನುವಂಥ ಎರಡು ಶಬ್ದಗಳಿಂದ ಅಧ್ಯಾತ್ಮವಾಗಿ ಎಚ್ಚರ, ಕನಸು, ನಿದ್ರೆಗಳನ್ನು ನಿಯಂತ್ರಿಸುವ ಭಗವಂತನನ್ನು ಹೇಳಿದರು. ಈ ಎಚ್ಚರವನ್ನು ನಿಯಂತ್ರಿಸುವ ಭಗವಂತನನ್ನು ಹಂಸಃ ಅಂತ ಕರೆದರು. ಹಂಸಃ ಅಂತಂದರೆ ನಿನ್ನೆ ಒಂದು ಅರ್ಥ ಹೇಳಿದ್ದೆ ನಾನು. ಈಗ ಎಚ್ಚರವನ್ನು ನಿಯಂತ್ರಿಸುವ ಭಗವಂತ ಹಂಸಃ ಅಂದರೆ ಏನು? ಹಂತೀತಿ ಹಂಸಃ ಅಂತ ಅಂದರೆ ಗಚ್ಚತಿ, ಹೊರಗಿನ ಪ್ರಪಂಚದ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುವ, ಬಾಹ್ಯ ಪ್ರಪಂಚದ ಸಂಪರ್ಕವನ್ನು ನಮಗೆ ಕೊಡತಕ್ಕವ. ಹಾಗಾಗಿ ಅವನು ಹಂಸಃ. ವರಸುಹು, ಹಂಸಃ ಅನ್ನೋದಕ್ಕೆ ನಿನ್ನೆ ಏನು ಅರ್ಥ ಹೇಳಿದ್ದೇನೆ ಅಂದರೆ ಹ ಅಂದರೆ ದೋಷರಹಿತವಾದ, ಸಹ ಅಂದರೆ ಆನಂದ ಅಂತ, ನಿರ್ದುಷ್ಟವಾದ ಆನಂದ ರೂಪ ಅಂತ ಅನ್ನೋದು ಒಂದು ಅರ್ಥ ಹೇಳಿದ್ದೆ. ಅದೇ ಅರ್ಥವನ್ನು ಹೇಳ್ತಕ್ಕಂಥ ಶಬ್ದ ವರಸುಹು. ವಸುಹು ಅಂತಂದರೆ ವ ಅಂದರೆ ವರ ಅಂದರೆ ದೋಷರಹಿತವಾದ, ಸು ಅಂದರೆ ಸುಖ, ಹಂ ಅಂದರೆ ದೋಷರಹಿತವಾದ, ಸ ಅಂದರೆ ಆನಂದ, ವರ ಅಂದರೆ ದೋಷರಹಿತವಾದ, ಸು ಅಂದರೆ ಆನಂದ. ಹಾಗಾದರೆ ವಸುಹು ಅಂದರು ಹಂಸಃ ಅಂದರು ಅಂತತಃ ಒಂದೇ ಅರ್ಥವನ್ನು ಹೇಳ್ತಕ್ಕಂಥ ಎರಡು ಶಬ್ದಗಳು. ಆದರೆ ಅವನು ವಸುಹು ಅಂತ ಕನಸು ಮತ್ತು ನಿದ್ರೆಗಾಗುವಾಗ, ಯಾಕೆಂದರೆ ವಸುಹು ಅಂದರೆ ಹೊರಗಿನ ಪ್ರಪಂಚವನ್ನು ವಸ್ತೆ ಮುಚ್ಚಿಡ್ತಾನೆ. ಆದ್ದರಿಂದ ಕನಸಿನ ನಿಯಾಮಕನಾದ ಭಗವಂತನಿಗೆ ಇನ್ನೊಂದು ಅರ್ಥದಲ್ಲಿ ಅವನ ವಸುವಾದ. ಹಾಗೆ ತಾನು ವಸ್ತೆ ಆಚ್ಛಾದೈತಿ, ತನ್ನ ಮಡಿಲಲ್ಲಿ ನಿದ್ರೆಯಲ್ಲಿ ಜೀವನನ್ನು ಇಟ್ಟುಕೊಂಡು ಜೀವನನ್ನು ಮುಚ್ಚಿ ಹಿಡ್ಕೊಳ್ತಾನೆ. ಹಾಗಾಗಿ ನಿದ್ರೆ ಮತ್ತು ಕನಸುಗಳನ್ನು ನಿಯಮನ ಮಾಡತಕ್ಕಂಥ ರೂಪವನ್ನು ವಸುಹು ಅಂತ ಕರೆದರು. ಎಚ್ಚರದಲ್ಲಿ ವಿಷಯದ ಕಡೆಗೆ ಹಂತಿ, ಬಾಹ್ಯ ಪ್ರಪಂಚದ ಕಡೆಗೆ ಹರಿಯುವಂಥ ಅವಸ್ಥೆ, ಅದರಿಂದ ಹಂಸಃ ಅಂತ ಕರೆದರು. ಹೀಗೆ ಹಂಸಃ ಶುಚಿಷತ್, ಹಂಸನಾಮಕನಾಗಿ ಎಚ್ಚರವನ್ನು ನಿಯಮಿಸುತ್ತಾ ಬಾಹ್ಯ ಪ್ರಪಂಚದ ಸಂಪರ್ಕವನ್ನು ಅನುಭವವನ್ನು ನಮಗೆ ಕೊಡ್ತಾ ಶುಚಿಯಲ್ಲಿ ನೆಲೆಸಿದ್ದಾನೆ. ಶುಚಿ ಅಂದರೆ ನಮ್ಮ ದೇಹದಲ್ಲಿ ಅತ್ಯಂತ ಸ್ವಚ್ಛವಾಗಿರತಕ್ಕಂಥ ಕಣ್ಣಿನಲ್ಲಿ ನೆಲೆಸಿದ್ದಾನೆ ಭಗವಂತ. ಎಚ್ಚರದಲ್ಲಿ ಕಣ್ಣಿನಲ್ಲಿ ನೆಲೆಸುವುದು. ಅದರಿಂದ ಎಚ್ಚರದಲ್ಲಿ ಕಣ್ಣು ತೆರೆದಿರ್ತೇವೆ, ನಿದ್ರೆ ಬಂದಾಗ ಕಣ್ಣು ಮುಚ್ಚಿಕೊಳ್ತೇವೆ. ಆ ಕಣ್ಣಿನಲ್ಲಿ ಇರತಕ್ಕಂಥ ರೂಪಕ್ಕೆ ವಿಶೇಷವಾದ ಹೆಸರು ವಾಮನ ಅಂತ. ಅದನ್ನು ವೇದದಲ್ಲಿ ವಾಮನಿ ಅಂತ ಹೇಳ್ತಾರೆ. ಏಷ ವಾಮನಿಹಿ, ಏಷ ವಾಮನಿಹಿ ಅಂತ. ವಾಮನಿ ಮತ್ತು ವಾಮನ ಅಂತಂದರೆ ಅಕ್ಷರ ವ್ಯತ್ಯಾಸ ಅಷ್ಟೇ, ಅರ್ಥ ಒಂದೇ. ನಮ್ಮ ದೇಹದ ಸೌಂದರ್ಯದ ಕೇಂದ್ರ ಸ್ಥಾನ ಅಂತ ಅರ್ಥ ವಾಮನ ಅಂತಂದರೆ. ಭಗವಂತ ಅಲ್ಲಿ ನಿಂತದ್ರಿಂದ ಕಣ್ಣಿನಲ್ಲಿ ಚೆಲುವಿನ ಪೂರ್ತಿ ಅಭಿವ್ಯಕ್ತಿ. ಅದನ್ನೇ ಮುಂದೆ ಇಲ್ಲಿ ಹೇಳ್ತಾರೆ, ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ ಅಂತ ವಾಮನ ಶಬ್ದವನ್ನು ಇಲ್ಲಿಯೂ ಬಳಸ್ತಾರೆ. ಕಣ್ಣಿನಲ್ಲಿರತಕ್ಕಂಥ ರೂಪಕ್ಕೆ ಅದು ವಿಶೇಷವಾದ ಹೆಸರು. ಆಯಿತು, ಎಚ್ಚರ, ಕನಸು, ನಿದ್ರೆ ಈ ಮೂರು ಅವಸ್ಥೆಗಳಲ್ಲಿ ಇರತಕ್ಕವ. ಮತ್ತು ಅವನು ಶುಚಿಯಾದ ಕಣ್ಣಿನಲ್ಲಿ, ಆಮೇಲೆ ಅಂತರಿಕ್ಷ ಅಂದರೆ ಇಲ್ಲಿ ಕಂಠ ಮೂಲದ ಅಂತರಿಕ್ಷದಲ್ಲಿ ಮತ್ತು ಹೃದಯದ ಅಂತರಿಕ್ಷದಲ್ಲಿ. ಅದಾದ ಮೇಲೆ ಅವನು ಹೋತ ವೇದಿಷತ್. ವೇದಿ ಅಂತಂದರೆ ಮತ್ತೆ ಅದೇ ಹೃದಯದಲ್ಲಿಯೇ ಸನ್ನಿಹಿತನಾಗಿ ಈ ಮೂರು ವೇದಿಗಳಲ್ಲಿ ಇದ್ದುಕೊಂಡು, ವೇದಿ ಅಂದರೆ ಪೀಠ, ಆಸನ ಅಂತ, ವೇದಿಕೆ. ಅವನು ಕಣ್ಣಿನ ವೇದಿಕೆಯಲ್ಲಿ ಕೂತಿದ್ದಾನೆ, ಕಂಠಮೂಲದ ವೇದಿಕೆಯಲ್ಲಿ ಕೂತಿದ್ದಾನೆ, ಹೃದಯದ ವೇದಿಕೆಯಲ್ಲಿ ಕೂತುಕೊಂಡು ಮೂರು ಅವಸ್ಥೆಗಳಲ್ಲಿ ಮೂರು ಹೋಮಗಳನ್ನು ಮಾಡ್ತಾ ಇದ್ದಾನೆ. ಒಂದು ಬಾಹ್ಯ ವಿಷಯಗಳ ಹೋಮ ಎಚ್ಚರದಲ್ಲಿ, ಮಾನಸಿಕವಾದ ಕನಸಿನ ಪ್ರಪಂಚದ ಹೋಮ ಕನಸಿನಲ್ಲಿ, ಮತ್ತು ಸ್ವರೂಪಾನಂದದ ಹೋಮ ನಿದ್ರೆಯಲ್ಲಿ. ಅದನ್ನೇ ಅಂತರ್ವಿಷಯ, ಬಹಿರ್ವಿಷಯ ಮತ್ತು ಸ್ವರೂಪ ಆನಂದ ಅಂತ ಈ ಮೂರು ಅನುಭವಗಳನ್ನು ಜೀವನಿಗೆ ಕೊಡ್ತಾ ಹೋತಾ ಆಗಿದ್ದಾನೆ.
ಇವಾಗ ಹಂಸಃ ಮತ್ತು ಹೋತ ಅನ್ನೋದು ಪರ್ಯಾಯ ಶಬ್ದಗಳು. ಹೇಗೆ ಹಂಸಃ ಮತ್ತು ವಸುಹು ಅನ್ನೋದು ಸಮಾನಾರ್ಥಕವೋ, ಹಂಸಃ ಅನ್ನೋದಕ್ಕೆ ಹೊಸ ಅರ್ಥ ಬಂತೀಗ. ಹಂ ಅಂದರೆ ಜುಹೋತೀತಿ ಹಂ, ಹಿಂದೆ ಜಹಾತೀತಿ ಹಂ ಅಂತ ಹೇಳಿದೆವು, ಹಾನ ಬಿಟ್ಟವನು ಅಂತ. ಈಗ ಹ ಅಂದರೆ ಹವನ, ಹೋತ ಅಂತ ಹೇಳಿದರು. ಹಂ ಅಂದರೆ ಹೋಮಿಸುವವನು, ಜುಹೋತೀತಿ ಹಂ, ಯಾವುದನ್ನ ಎಚ್ಚರದಲ್ಲಿ ಇಂದ್ರಿಯಗಳಿಗೆ ವಿಷಯಗಳನ್ನು ಹೋಮಿಸುವವನು, ಕನಸಿನಲ್ಲಿ ಮಾನಸ ಪ್ರಪಂಚದ ಅನುಭವದಿಂದ ಜೀವನಿಗೆ ಅದನ್ನು ಹೋಮಿಸಿ ಅನುಭವ ಕೊಡುವವನು, ನಿದ್ರೆಯಲ್ಲಿ ಸ್ವರೂಪಾನಂದವನ್ನು ಹೋಮಿಸುವವನು. ಹೀಗೆ ಹೋತ ಸಹ. ಆದರೆ ಈ ವಿಷಯಗಳನ್ನು ಕೊಡ್ತಾ ಅವನು ಮಾತ್ರ ವಿಷಯದ ದುಃಖವನ್ನು ಸ್ಪರ್ಶ ಮಾಡದೆ ಸಾರರೂಪವಾದ ಭೋಗವನ್ನು ಮಾಡತಕ್ಕವನು. ಅದರಿಂದ ಹಂಸಃ ಅಂದರೆ ಸಾರಭೂತವಾದ ಹೋಮವನ್ನು ಮಾಡುವವನು, ಸಾರಭೂತನಾಗಿದ್ದು ಈ ಜೀವನಿಗೆ 3 ಅವಸ್ಥೆಗಳಲ್ಲಿ 3 ಬಗೆಯ ಹೋಮ ಅಂತಂದರೆ ವಿಷಯಾನುಭವವನ್ನು ಕೊಡುವವನು. ಹೋತ ವೇದಿಷತ್, ಹೋತೃ ಆಗಿ ಈ ಅಧ್ಯಾತ್ಮವಾಗಿ. ಹೊರಗಿನ ಹೋಮ ಅಂದರೆ ನಮಗೆ ಗೊತ್ತು, ಅಗ್ನಿಕುಂಡ, ಅಲ್ಲಿ ಹೋಮ ಮಾಡತಕ್ಕಂಥ ಋತ್ವಿಜರು ಅಂತ. ಇಲ್ಲಿ ಹೋತ ಆಗಿ ವಿಷಯ ಹೋಮ ಮಾಡ್ತಾ ಇಂದ್ರಿಯಗಳಲ್ಲಿ ಇದ್ದು ಈ 3 ಸ್ಥಾನಗಳಲ್ಲಿ ಇದ್ದಾನೆ. ಅದರ ನಂತರ ಇಲ್ಲಿಂದ ಇಲ್ಲಿಗೆ ಬಂದ ಆಮೇಲೆ ಅಲ್ಲಿಂದ ಕೆಳಗೆ ಹೇಳ್ತಾರೆ ಅತಿಥಿ ದುರೋಣ ಸತ್ ಅಂತ. ದುರೋಣ ಅಂದರೆ ನಿನ್ನೆ ಹೇಳಿದೆ ನಾನು, ದ್ರೋಣ ಅನ್ನುವುದನ್ನು ದುರೋಣ ಅಂತ ಹೇಳ್ತಾರೆ. ಅದು ಭಗವಂತನಲ್ಲಿ ಸಮನ್ವಯ ಮಾಡಿ ತೋರಿಸುವುದಕ್ಕೋಸ್ಕರ ದುರೋಣ ಅನ್ನೋದು. ದುರೋಣ ಅನ್ನೋದನ್ನು ಒಟ್ಟಿಗೆ ಹೇಳಿದೆ ದ್ರೋಣವೇ ಕನ್ನಡದಲ್ಲಿ ದೊನ್ನೆ ಆದದ್ದು. ಅದರಿಂದ ಒಟ್ಟಿಗೆ ತಟ್ಟೆ, ಪಾತ್ರೆ ಅಂತ ಅರ್ಥ, ಉಣ್ಣುವ ಪಾತ್ರೆ ಅಂತ. ಉಣ್ಣುವ ಅಥವಾ ಕುಡಿಯುವ ಪಾತ್ರೆ. ಇದನ್ನು ಯಜ್ಞದಲ್ಲಿ ದ್ರೋಣ ಅಂತಂದರೆ ಸೋಮರಸವನ್ನು ಹಾಕತಕ್ಕಂಥ ಪಾತ್ರೆ. ಅದನ್ನು ಮರದಲ್ಲಿ ಮಾಡ್ತಿದ್ರು, ಮರದ ಪಾತ್ರೆ ಅದು. ಸೋಮರಸವನ್ನು ಹಾಕುವ ದ್ರೋಣದಲ್ಲಿ ಇರುವವನು ಅಂದರೆ ದ್ರೋಣದಲ್ಲಿ ಇರತಕ್ಕ, ಆ ಪಾತ್ರೆಯಲ್ಲಿ ಇರತಕ್ಕ ಸೋಮರಸದಲ್ಲಿ ಸನ್ನಿಹಿತನಾಗಿರತಕ್ಕವ ಅಂತ. ಇನ್ನೊಂದು ದ್ರೋಣದಲ್ಲಿ ಇರತಕ್ಕವ ಅಂತಂದರೆ ತಟ್ಟೆ ಯಾವುದು ಅಂದರೆ ಹೊಟ್ಟೆಯೇ ತಟ್ಟೆ. ಇಲ್ಲಿಂದ ಅಕ್ಷಿಯಿಂದ ಕಂಠಕ್ಕೆ ಬಂದ, ಅಲ್ಲಿಂದ ಹೃದಯಕ್ಕೆ ಬಂದ, ಅಲ್ಲಿಂದ ಕೆಳಗೆ ನಮ್ಮ ಉದರದಲ್ಲಿ ಇರತಕ್ಕವ. ಉದರಂ ಬ್ರಹ್ಮೇತಿ ಅರುಣಯ ಅಂತ. ಭಗವಂತ ಉದರದಲ್ಲಿ ಇದ್ದಾನೆ. ಅವನು ಅದು ಉಣ್ಣುವ, ನಾವು ಉಂಡ ಆಹಾರ ಹೋಗಿ ನಿಲ್ಲುವ ತಟ್ಟೆ, ಅದೇ ದ್ರೋಣ. ಅಲ್ಲಿ ಕೂತು ಉದರದಲ್ಲಿದ್ದು ಏನು ಮಾಡ್ತಾನೆ ಅಂದರೆ ಅತಿಥಿ. ನಾವು ಉಂಡ ಅನ್ನವನ್ನು ಪೂರ್ತಿ ಸ್ವೀಕರಿಸಿ ಅದನ್ನು ಕರಗಿಸಿ ಜೀವಕ್ಕೆ ಅನ್ನವನ್ನು ಕೊಡುವ. ಥಾ ಅಂದರೆ ಅನ್ನ ಅಂಥೇಳಿ. ಹೀಗೆ ಅವನು 4 ರೂಪಗಳಂತ ಹೇಳಿದರು. ಇಲ್ಲಿ ಕಂಠದಲ್ಲಿ, ಹೃದಯದಲ್ಲಿ ಮತ್ತು ಹೊಟ್ಟೆಯಲ್ಲಿ. ಅತಿಥಿಯಾಗಿ ಹೊಟ್ಟೆಯಲ್ಲಿ ಇದ್ದಾನೆ. ಆದ್ದರಿಂದ ಅತಿಥಿಗೆ ನಾವು ಆಹುತಿ ಕೊಡಬೇಕು. ಅದೇ ಉಣ್ಣುವುದು ಪ್ರಾಣಾಗ್ನಿಹೋತ್ರ. ಅವನು ಅಲ್ಲಿ ಹೊಟ್ಟೆ ಎನ್ನುವ ದ್ರೋಣದಲ್ಲಿ, ಪಾತ್ರೆಯಲ್ಲಿ, ತಟ್ಟೆಯಲ್ಲಿ ಕುಳಿತಿದ್ದಾನೆ ಅಂತ. ಹೊರಗಿನಿಂದ ದ್ರೋಣ ಕಲಶ, ಅದರಲ್ಲಿ ಸೋಮರಸ. ಈ ಸೋಮರಸಕ್ಕೂ ಅಧ್ಯಾತ್ಮವಾಗಿ ಬೇರೆ ಒಂದು ಅರ್ಥ ಇದೆ. ಸೋಮ ಅಂತನ್ನುವಂಥದ್ದು ಹೊರಗಿನಿಂದ ಸೋಮ ಲತೆಯನ್ನು ಹಿಂಡಿ ರಸ ತೆಗೆದು ಇಡತಕ್ಕಂಥ ಒಂದು ಕಷಾಯ, ಒಂದು ಜ್ಯೂಸ್ ಅದು. ಹೃದಯದಲ್ಲಿ ಒಂದು ಸೋಮರಸ ಇದೆ. ಯಾವುದು ಅಂದರೆ ಮನಸ್ಸು ಅನ್ನತಕ್ಕಂಥದ್ದೇ ಸೋಮರಸ. ಭಗವಂತನಿಗೆ ಸೋಮರಸವನ್ನು ಅರ್ಪಿಸುವುದು ಅಂತಂದರೆ ನಮ್ಮ ಮನಸ್ಸನ್ನು ಭಗವಂತನಿಗೆ ಅರ್ಪಿಸುವುದು ಅಂತ ಅರ್ಥ. ಅದು ಸೋಮರಸ ಆಗುವುದು ಯಾವಾಗ? ಮನಸ್ಸು, ನಾವು ಹೇಳ್ತೇವೆ ಅವನ ಮನಸ್ಸು ಕಲ್ಲಾಗಿ ಬಿಟ್ಟಿದೆ ಅಂತ. ಮನಸ್ಸು ಕಲ್ಲು, ಅವನಿಗೆ ಕರುಣೆಯೇ ಇಲ್ಲ, ಬಹಳ ನಿರ್ದಯಿ ಅಂತ ಹೇಳ್ತೇವೆ. ಆ ಗಟ್ಟಿ ಆದರೆ ಅದು ಸೋಮರಸ ಅಲ್ಲ. ಆದರೆ ಭಕ್ತಿಯಿಂದ ಭಗವಂತನ ಕಡೆಗೆ ಹರಿಯುವ ಮನಸ್ಸು ಅದು ಸೋಮರಸ. ಭಕ್ತಿಯಿಂದ ಮನಸ್ಸು ಕರಗಬೇಕು, ಕರಗಿ ಭಗವಂತನ ಕಡೆಗೆ ಹರ್ಕೊಂಡು ಹೋಗಬೇಕು. ಆ ಭಗವಂತನ ಕಡೆಗೆ ಹರಿಯುವ ಮನಸ್ಸು ಅದು ಸೋಮರಸ. ಆದ್ದರಿಂದ ದ್ರೋಣ ಕಲಶ, ಸೋಮರಸ ಇರುವ ಕಲಶ ಅಂತಂದ್ರೆ ನಮ್ಮ ಹೃದಯವೂ ಹೌದು. ಹೃದಯ ಅನ್ನುವ ದೊಣ್ಣೆಯಲ್ಲಿ ಮನಸ್ಸು ಅನ್ನುವ ಸೋಮರಸವನ್ನು, ಅಂದರೆ ಭಕ್ತಿಯಿಂದ ಕರಗಿ ಭಗವಂತನೆಡೆಗೆ ಹರಿಯುವ ಮನಸ್ಸು ಅನ್ನುವ ಸೋಮರಸವನ್ನು ಇಟ್ಟು, ಹೋಮ ಅಂತಂದರೆ ಭಗವಂತನನ್ನು ಕರೆಯುವುದು, ಆಹ್ವಾನ. ಭಕ್ತಿಯಿಂದ ಭಗವಂತನನ್ನು ಕೂಗಿ ಕರೆಯುವುದು. ಆಗ ಭಗವಂತ ಅತಿಥಿಯಾಗಿ ಬಂದು ಕೂತು ಬಿಡ್ತಾನೆ ಇಲ್ಲಿ. ಹಾಗೆ ಭಗವಂತನ ಆಹ್ವಾನ ಭಕ್ತಿರೂಪವಾದ ಸೋಮರಸ ಅನ್ನೋದು ಆಧ್ಯಾತ್ಮಿಕವಾಗಿರುತ್ತೆ.